Namaste and welcome to BioStudies. Male reproductive system and female reproductive system, male gamete and female gamete ಇದೆಲ್ಲವನ್ನು ಕಂಪ್ಲೀಟ್ ಆಗಿ ನಾವು ಸ್ಟಡಿ ಮಾಡಿದ್ದೀವಿ. ಸೊ ಒಂದ್ಸತಿ ಮೇಲ್ ಗ್ಯಾಮೆಟ್ ಮತ್ತು ಫಿಮೇಲ್ ಗ್ಯಾಮೆಟು ಪ್ರೊಡ್ಯೂಸ್ ಆಯಿತು ಅಂತಂದರೆ ಅಲ್ಟಿಮೇಟ್ಲಿ ನೆಕ್ಸ್ಟ್ ಅದು ಏನಾಗಬೇಕು, ಅವೆರಡು ಜಾಯಿನ್ ಆಗಬೇಕು, ಮೇಲ್ ಗ್ಯಾಮೆಟ್ ಮತ್ತು ಫಿಮೇಲ್ ಗ್ಯಾಮೆಟ್, ಸೊ ದ್ಯಾಟ್ ದೇರ್ ವಿಲ್ ಬಿ ಎ ಫಾರ್ಮೇಷನ್ ಆಫ್ ಝೈಗೋಟ್, ಒಂದು ಹೊಸ ಜೀವಿ ಅಂತ ಅಲ್ಲಿ ಹುಟ್ಕೊಳ್ಳುತ್ತೆ. ಸೊ ಗ್ಯಾಮೆಟು ಫಾರ್ಮ್ ಆಗೋವರೆಗೂ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಆ ಗ್ಯಾಮೆಟ್ಸದ್ದು ಡೆಸ್ಟಿನೇಷನ್ ಏನು ಫ್ಯೂಸ್ ಆಗೋದು ಅದು ಹೆಂಗೆ ಆಗುತ್ತೆ ಅಂತ ಕಲಿಯೋಣ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಅ ಪ್ರೋಸೆಸ್ ಕಾಲ್ಡ್ ಆ್ಯಸ್ ಫರ್ಟಿಲೈಸೇಷನ್, ಫಲೀಕರಣ. ಫರ್ಟಿಲೈಸೇಷನ್ ನಾವು ಹೆಂಗೆ ಡಿಫೈನ್ ಮಾಡ್ತೀವಿ ಅಂತಂದರೆ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ ಟು ಫಾರ್ಮ್ ಅ ಝೈಗೋಟ್ ಅಂತ ಈಸಿಯಾಗಿ ಹೇಳಿಬಿಡ್ತೀವಿ. ಬಟ್ ನೀವು ಕರೆಕ್ಟಾಗಿ ಕುತ್ಕೊಂಡು ನೆನಪಿಸ್ಕೊಂಡ್ರೆ ಎಲ್ಲ ಪ್ರೊಸೀಜರ್ಸ್, ಸ್ಪರ್ಮ್ಯಾಟೋಜೆನೆಸಿಸ್ ಮತ್ತು oogenesis ಎಲ್ಲ ಪ್ರೊಸೀಜರನ್ನು ಕರೆಕ್ಟಾಗಿ ನೆನಪಿಸ್ಕೊಂಡ್ರೆ, ಸ್ಪರ್ಮ್ಯಾಟೋಜೆನೆಸಿಸ್ ಕಂಪ್ಲೀಟಾಗಿ ಸ್ಪರ್ಮ್ ಪ್ರೊಡ್ಯೂಸ್ ಆಗಿದೆ, ಬಟ್ oogenesis ಇನ್ನೂ ಕಂಪ್ಲೀಟ್ ಆಗಿಲ್ಲ. ಡೆವಲಪಿಂಗ್ ಎಗ್ ಇನ್ನೂ ಸೆಕೆಂಡರಿ oocyte ಸ್ಟೇಜ್ನಲ್ಲಿ, ಅದರಲ್ಲೂ ಮೆಟಾಫೇಸ್ 2 ಸ್ಟೇಜ್ನಲ್ಲಿ ಅದು ಸ್ಟಾಪ್ ಆಗಿರುತ್ತೆ. ಸೊ ನಾ ಇದನ್ನು ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ, ನಿಮಗೆ ಅದು ಕರೆಕ್ಟಾಗಿ ಗೊತ್ತಾಗಲಿ ಅಂತ. ಸೊ ಡೆವಲಪಿಂಗ್ ಓವಮ್ ಸೆಕೆಂಡರಿ oocyte ಸ್ಟೇಜಿಗೆ ಸ್ಟಾಪ್ ಆಗಿದೆ, ಮೆಟಾಫೇಸ್ 2 ಎಕ್ಸಾಕ್ಟ್ಲಿ ಆ ಸ್ಟೇಜಿಗೆ ಸ್ಟಾಪ್ ಆಗಿದೆ. ಸೊ ಈ ಫರ್ಟಿಲೈಸೇಷನ್ ಅನ್ನುವಂಥದ್ದು ಜಸ್ಟ್ ಮೇಲ್ ಗ್ಯಾಮೆಟು ಫಿಮೇಲ್ ಗ್ಯಾಮೆಟ್ ಎರಡು ಒಟ್ಟಿಗೆ ಸಡನ್ನಾಗಿ ಫಾರ್ಮ್ ಆದ ತಕ್ಷಣ ಫ್ಯೂಸ್ ಆಗುವಂಥ ಪ್ರೋಸೆಸ್ ಅಲ್ಲ. ಫರ್ಟಿಲೈಸೇಷನ್ನಲ್ಲಿ ಸಾಕಷ್ಟು ಸ್ಟೆಪ್ಗಳನ್ನು ನಾವು ಸ್ಟಡಿ ಮಾಡಬೇಕು. ಸೊ ಇಟ್ ಈಸ್ ನಾಟ್ ಎ ಸಿಂಗಲ್ ಸ್ಟೆಪ್ ಪ್ರೊಸೀಜರ್. ಈ ಕಡೆಯಿಂದ ಸ್ಪರ್ಮ್ ಬಂತು, ಈ ಕಡೆಯಿಂದ ಓವಮ್ ಬಂತು, ಅವೆರಡು ಫ್ಯೂಸ್ ಆಯಿತು, ಝೈಗೋಟ್ ಆಯಿತು, ಹಾಗಲ್ಲ. ಫರ್ಟಿಲೈಸೇಷನ್ ಇಟ್ ಈಸ್ ಅ ಸೀರೀಸ್ ಆಫ್ ಇವೆಂಟ್ಸ್. ಸೊ ಅಲ್ಲಿ ಸಾಕಷ್ಟು ಇವೆಂಟ್ಸ್ಗಳು ನಡೀತಾ ಇದ್ದಾವೆ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಆಗ್ತಾ ಇದ್ದಾವೆ. ಅದರದ್ದು ಎಂಡ್ ಸ್ಟೆಪ್, ಫೈನಲ್ ಸ್ಟೆಪ್ ಏನಿದೆಯಲ್ಲ ಅದು ಫ್ಯೂಷನ್ ಅಥವಾ ನಾವೇನು ಫಲೀಕರಣ ಅಂತ ಹೇಳ್ತೀವಲ್ಲ ಅದು. ಸೊ fertilization, it is, how do you define fertilization? It is a series of events. Ultimately ಈ ಎಲ್ಲ ಇವೆಂಟು ಲಾಸ್ಟಿಗೆ ಏನು ಮಾಡಬೇಕು, which leads to the fusion of, ಕರೆಕ್ಟಾ, ಫ್ಯೂಷನ್ ಸ್ಕಿಪ್ ಮಾಡಬೇಡಿ, ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್, ಕರೆಕ್ಟಾ. ಸೊ ಫರ್ಟಿಲೈಸೇಷನ್ ಸಿಂಗಲ್ ಸ್ಟೆಪ್ ಅಲ್ಲ, ಇಟ್ ಈಸ್ ಅ ಸೀರೀಸ್ ಆಫ್ ಇವೆಂಟ್ಸ್ ವಿಚ್ ಲೀಡ್ಸ್ ಟು ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್. ಅಲ್ಟಿಮೇಟ್ ಆಗಿ ಏನಿಲ್ಲಿ ಫ್ಯೂಷನ್ ಆಗ್ತಾ ಇದೆಯಲ್ಲ ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟದ್ದು, ಆ ಸ್ಟೆಪ್ಪನ್ನು, ಆ ಇವೆಂಟನ್ನು ನಾವು ಸಿಂಗ್ಯಾಮಿ ಅಂತಲೂ ಕರೀತಾರೆ. ಸಿಂಗ್ಯಾಮಿ. ವಾಟ್ ಡು ಯು ಮೀನ್ ಬೈ ಸಿಂಗ್ಯಾಮಿ? ಇಟ್ ಈಸ್ ದ ಫ್ಯೂಷನ್ ಆಫ್ ದ ಗ್ಯಾಮೆಟ್ಸ್. ಗೊತ್ತಾಗ್ತಿದೆಯಾ ಡಿಫ್ರೆನ್ಸ್ ಬಿಟ್ವೀನ್ ಫರ್ಟಿಲೈಸೇಷನ್ ಆ್ಯಂಡ್ ಸಿಂಗ್ಯಾಮಿ? ಫರ್ಟಿಲೈಸೇಷನ್ ನಾವು ಕನ್ವೀನಿಯೆಂಟ್ ಆಗಲಿ ಅಂತ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ ಅಂತ ಹೇಳ್ಬಿಡ್ತೀವಿ, ಬಟ್ ಅಲ್ಲಿ ಸಾಕಷ್ಟು ಸ್ಟೆಪ್ಗಳು ಇರ್ತವೆ. ಆ ಎಲ್ಲ ಸ್ಟೆಪ್ಗಳದ್ದು ಎಂಡ್ ಸ್ಟೆಪ್, ಲಾಸ್ಟ್ ಸ್ಟೆಪ್ ಯಾವುದು, ಗ್ಯಾಮೆಟ್ಸು ಫ್ಯೂಸ್ ಆಗೋದು. ಆ ಪರ್ಟಿಕ್ಯುಲರ್ ಸ್ಟೆಪ್ಪಿಗೆ ನಾವು ಸಿಂಗ್ಯಾಮಿ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಫರ್ಟಿಲೈಸೇಷನ್, ಹ್ಯೂಮನ್ ರಿಪ್ರೊಡಕ್ಷನ್, ಸೊ ಹ್ಯೂಮನ್ ಫರ್ಟಿಲೈಸೇಷನ್ ಆಬ್ವಿಯಸ್ಲಿ. ಸೊ ಫರ್ಟಿಲೈಸೇಷನ್ ಎಲ್ಲಿ ಆಗ್ತಿದೆ? One thing you have to remember, human beings, they exhibit internal fertilization. Now what do you mean by this? ಫರ್ಟಿಲೈಸೇಷನ್ನು ಎರಡು ರೀತಿಯಲ್ಲಿ ಆಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಫಲೀಕರಣ ಅನ್ನುವಂಥದ್ದು ಬಾಡಿ ಒಳಗಡೆ ಆಗ್ಬೋದು, ಫಿಮೇಲ್ ಬಾಡಿ ಒಳಗಡೆ, ಅಥವಾ ಬಾಡಿ ಹೊರಗಡೆ ಆಗ್ಬೋದು. ಬಾಡಿ ಹೊರಗಡೆ ಆದರೆ ಅದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಬೆಸ್ಟ್ ಎಕ್ಸಾಂಪಲ್ ಫ್ರಾಗನ್ನು ತಗೊಂಡ್ರೆ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟು ಅವು ಒಟ್ಟಿಗೆ ಬಂದು ಮೇಲ್ ಗ್ಯಾಮೆಟು ಸ್ಪರ್ಮ್ನ ರಿಲೀಸ್ ಮಾಡ್ತಾ ಇರುತ್ತೆ, ಮೇಲ್ ಫ್ರಾಗು ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ಫಿಮೇಲ್ ಫ್ರಾಗು ಎಗ್ಗನ್ನು ರಿಲೀಸ್ ಮಾಡ್ತಾ ಇರುತ್ತೆ. ಸೊ ವಾಟರ್ನಲ್ಲಿ, ಅಕ್ವಾಟಿಕ್ ಮೀಡಿಯಮ್ನಲ್ಲಿ ಫಲೀಕರಣ ಆಗ್ತಾ ಇದೆ. ಸೊ ಅದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್. ಸೊ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ನಮ್ಮರಲ್ಲಿ ಏನಾಗುತ್ತೆ, ಮೇಲ್ ಮತ್ತು ಫಿಮೇಲ್ ಗ್ಯಾಮೆಟ್ದೇನು ಫ್ಯೂಷನ್ ಇದೆ ಅದು ಬಾಡಿ ಒಳಗಡೆ ಆಗುತ್ತೆ, ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಇಂಟರ್ನಲ್ ಫರ್ಟಿಲೈಸೇಷನ್ ಆಗಬೇಕು ಅಂದರೆ ಫಸ್ಟ್ ಏನಾಗಬೇಕು, ಮೇಲ್ ಬಾಡಿಯಿಂದ ಮೇಲ್ ಗ್ಯಾಮೆಟನ್ನು ಫಿಮೇಲ್ ಬಾಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದಕ್ಕೆ ನಾವಿಲ್ಲಿ ಏನು ಹೇಳ್ತಿರೋದು, ಇಟ್ ಈಸ್ ದ ಸೀರೀಸ್ ಆಫ್ ಇವೆಂಟ್ಸ್ ಅಂತ ಹೇಳ್ತಿರೋದು. ಸೊ ಮೇಲ್ ಗ್ಯಾಮೆಟನ್ನು ಫಿಮೇಲ್ ಗ್ಯಾಮೆಟ್ ಬಾಡಿ ಒಳಗಡೆ ಟ್ರಾನ್ಸ್ಫರ್ ಆದಮೇಲೆ ಫ್ಯೂಷನ್ ಎಲ್ಲಿ ಆಗ್ತಾ ಇದೆ, ಫೀಮೇಲ್ ಬಾಡಿನಲ್ಲಿ ಆಗ್ತಾ ಇದೆ. ಫೀಮೇಲ್ ಬಾಡಿನಲ್ಲಿ ಇಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನೆನಪಿದೆಯಾ?
ವಾಟ್ ಆರ್ ದಿಸ್ ಈಸ್ ದ ಫ್ಯಾಲೋಪಿಯನ್ ಟ್ಯೂಬ್, ಕರೆಕ್ಟಾ? ಮುಂದ್ಗಡೆ ಏನಿರುತ್ತೆ, ಇನ್ಫೆಂಡಿಬ್ಯುಲಮ್ ಇರುತ್ತೆ, ರೈಟ್? ನೌ ದಿಸ್ ಈಸ್ ದ ಯೂಟರಸ್, ಸರ್ವಿಕ್ಸ್, ದೆನ್ vagina, female reproductive system, and egg, these are the female gonads, left ovary and right ovary. So fertilization in case of human beings, it takes place in the inside the female body. ಪರ್ಟಿಕ್ಯುಲರ್ ಆಗಿ ಎಲ್ಲಿ ಈ ಫ್ಯಾಲೋಪಿಯನ್ ಟ್ಯೂಬನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ಕಲ್ತಿದ್ವಿ. ಫ್ಯಾಲೋಪಿಯನ್ ಟ್ಯೂಬ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಇಲ್ಲಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರೋದು ಅದು ಇನ್ಫೆಂಡಿಬ್ಯುಲಮ್. ಸೊ ಈ ಪಾರ್ಟು ಇನ್ಫಂಡಿಬ್ಯುಲಮ್. ಅದಾದಮೇಲೆ ಬರುವಂಥದ್ದು ಯಾವುದಿದು, ಆ್ಯಂಫ್ಯುಲಾ ಅಂತ ಕರೆದಿದ್ವಿ, ನೆನಪಿದೆಯಾ? ಆ್ಯಂಪ್ಯುಲಾ. ಇದು ಯಾವುದು, ಇನ್ಫಂಡಿಬ್ಯುಲಮ್. ಸ್ಕಿಪ್ ಮಾಡಬೇಡಿ, ಓಕೆ? ಸ್ಪೆಲ್ಲಿಂಗ್ಸ್ ಕೂಡ ನೀವು ಬರಿತಾ ಪ್ರಾಕ್ಟೀಸ್ ಆಗುತ್ತೆ. ಇನ್ಫಂಡಿಬ್ಯುಲಮ್, ಆ್ಯಂಫ್ಯುಲಾ. ಯುಟರಸ್ಸಿಗೆ ಜಾಯಿನ್ ಆಗೋದೇನು ಜಂಕ್ಷನ್ ಇದೆಯಲ್ಲ, ಈ ಪಾರ್ಟು, ಇದಕ್ಕೆ ನಾವೇನಂತ ಕರಿತೀವಿ, ಇಸ್ತಮಸ್ ಅಂತ ಕರಿತಿದ್ವಿ. ಇಸ್ತಮಿಕ್ ರೀಜನ್ ಅಥವಾ ಇಸ್ತಮಸ್, ಓಕೆ? ಸೊ ಫಲೀಕರಣ ಎಲ್ಲಾಗುತ್ತೆ ಅಂತಂದರೆ ಈ ಕಡೆಯಿಂದ ಇಸ್ತಮಸ್ ಮತ್ತು ಆ್ಯಂಫ್ಯುಲಾ ಜಾಯಿನ್ ಆಗುವಂತಹ ಏನು ಜಂಕ್ಷನ್ ಇದೆಯಲ್ಲ, ಸೊ ಇಲ್ಲಿ ಆ್ಯಂಫ್ಯುಲಾ ಇಸ್ತಮಿಕ್ ಜಂಕ್ಷನ್. ಸೊ ಈ ಪಾರ್ಟಲ್ಲಿ, ಸೊ ಸಮ್ವೇರ್ ಹಿಯರ್, okay? So in case of human being, the fertilization takes place at the ampulla and isthmic junction. ಕೆಲವೊಂದು ಬುಕ್ನಲ್ಲಿ ಅಪ್ಪರ್ ಪಾರ್ಟ್ ಆಫ್ ದ ಫ್ಯಾಲೋಪಿಯನ್ ಟ್ಯೂಬ್ ಅಂತಲೂ ಇರುತ್ತೆ, ಕೆಲವೊಂದು ಬುಕ್ಸ್ನಲ್ಲಿ ಆ್ಯಂಫುಲಾ ಪಾರ್ಟ್ ಅಂತಲೂ ಜನರಲೈಸ್ಡ್ ಸ್ಟೇಟ್ಮೆಂಟ್ ಇರುತ್ತೆ. ಬಟ್ ಅಕಾರ್ಡಿಂಗ್ ಟು NCERT ವಿ ಹ್ಯಾವ್ ಟು ರಿಮೆಂಬರ್, ಸೊ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಆ್ಯಟ್ ಆ್ಯಂಫುಲಾ ಆ್ಯಂಡ್ ಇಸ್ತಮಿಕ್ ಜಂಕ್ಷನ್. ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಆ್ಯಂಫುಲಾ ಇನ್ಫೆಂಡಿಬ್ಯುಲಮ್ ಜಂಕ್ಷನ್ನು ಬರ್ಬೋದು, ಆ್ಯಂಫುಲಾ ಇಸ್ತಮಸ್ ಜಂಕ್ಷನ್ನು ಬರ್ಬೋದು, ಇಸ್ತಮಸ್ ಆ್ಯಂಡ್ ಯುಟರಸ್ ಜಂಕ್ಷನ್ನು ಬರ್ಬೋದು. ಕರೆಕ್ಟ್ ಆನ್ಸರ್ ಆ್ಯಂಫುಲಾ ಆ್ಯಂಡ್ ಇಸ್ತಮಿಕ್ ಜಂಕ್ಷನ್. ಸೊ ಇಲ್ಲಿ ಫಲೀಕರಣ ಆಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಸೊ ಈ ಪಾರ್ಟಿಗೆ ಅಲ್ಟಿಮೇಟ್ ಆಗಿ ಮೇಲ್ ಗ್ಯಾಮೆಟು ಮತ್ತು ಫಿಮೇಲ್ ಗ್ಯಾಮೆಟು ಬಂದು ಸೇರಬೇಕು. ಸೊ ಆ ಜರ್ನಿ ಹೆಂಗಿರುತ್ತೆ ಅಂತ ವಿಲ್ ಸ್ಟಡಿ ಸ್ಟೆಪ್ ಬೈ ಸ್ಟೆಪ್. ಇಲ್ಲಿ ಇನ್ನೊಂದು ವರ್ಡನ್ನು ಹಾಕ್ಬಿಡೋಣ. ಫರ್ಟಿಲೈಸೇಷನ್ ಡೆಫಿನೇಷನ್ ಆಯಿತು. ಎಲ್ಲಿ ಆಗುತ್ತೆ, ಇಟ್ ಟೇಕ್ಸ್ ಪ್ಲೇಸ್ at the ampulla and isthmic junction. ಕರೆಕ್ಟಾ? ಸೊ ಡೆಫಿನೇಷನ್ನು ಆಯಿತು, ಪ್ಲೇಸು ಆಯಿತು. ನಾವು ವಿಲ್ ಟೇಕ್ ದ ಸೀರೀಸ್ ಆಫ್ ಇವೆಂಟ್ಸ್. ಯಾವ್ಯಾವ ಇವೆಂಟ್ಸ್ ಇದ್ದಾವೆ ಅಂತ ಬರಿತಾ ಹೋಗ್ತೇನೆ. ನಾವು 1 ಪಾಯಿಂಟ್ ಟು ರಿಮೆಂಬರ್ ಹಿಯರ್. ಇಲ್ಲಿ ಸಾಕಷ್ಟು ಸ್ಟೆಪ್ಸ್ಗಳನ್ನು ನಾವು ಕಲಿತಾ ಹೋದಂಗೆ ಆ ಸ್ಟೆಪ್ಪದ್ದು ಏನು ಹೆಡ್ಡಿಂಗ್ ಇದೆಯಲ್ಲ, ಆ ಹೆಡ್ಡಿಂಗನ್ನು ಇಲ್ಲಿ ಬರಿತೀನಿ, ಎಕ್ಸ್ಪ್ಲೇಷನ್ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಒಂದೊಂದು ಸ್ಟೆಪ್ ಆದಮೇಲೆ ನೀವು ಸ್ಕ್ರೀನ್ಶಾಟ್ ತೊಗೋಬೋದು ರೆಫರೆನ್ಸಿಗೆ. ಯಾಕಂದರೆ ನಾನಿದು ಏನಂತಾರೆ, ಚೇಂಜ್ ಮಾಡೋಕ್ಕಾಗೋದಿಲ್ಲ, ಪ್ರತಿ ಸಲ ನಾನು ಇದನ್ನ ಇರೇಸ್ ಮಾಡಿನೇ ಬರೀಬೇಕು. ಸೊ ನೀವು ಸ್ಟೆಪ್ಸನ್ನು ಇಲ್ಲಿ ಮೇಂಟೈನ್ ಮಾಡೋಣ, ಬಟ್ ಅದ್ರದ್ದು ರಿಲೇಟೆಡ್ ಏನು ಕಂಟೆಂಟ್ ಇಲ್ಲಿ ಎಕ್ಸ್ಪ್ಲೇಷನ್ ಇರುತ್ತೆ ಅದನ್ನು ನಾನು ಇರೇಸ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ನೀವು ಎವ್ರಿ ಟೈಮ್ ಒಂದು ಎಕ್ಸ್ಪ್ಲೇಷನ್ ಮುಗಿದ್ಮೇಲೆ ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೋಬೋದು. ಗೊತ್ತಾಯ್ತಾ? ನಾವು ದ ಫಸ್ಟ್ ಸ್ಟೆಪ್ ಇನ್ ದ ಫರ್ಟಿಲೈಸೇಷನ್. ಫಸ್ಟ್ ಸ್ಟೆಪ್ ಏನಾಗಬೇಕು, ಫೀಮೇಲ್ ಗ್ಯಾಮೆಟನ್ನು ನಾವು ಸ್ಟಡಿ ಮಾಡೋದಾದರೆ ಫಸ್ಟು ಈ ಪಾರ್ಟಿಗೆ ಫೀಮೇಲ್ ಗ್ಯಾಮೆಟ್ ಬಂದು ರೀಚ್ ಆಗಬೇಕು. ಫೀಮೇಲ್ ಗ್ಯಾಮೆಟು ಎಲ್ಲಿಂದ ಬರಬೇಕು, ಅಲ್ಟಿಮೇಟ್ಲಿ ಓವರಿಯಿಂದ ಬರಬೇಕು. ಸೊ ಓವರಿಯಿಂದ ಫೀಮೇಲ್ ಗ್ಯಾಮೆಟ್ ಹೊರಗಡೆ ಬರಬೇಕು ಅಂದರೆ ನಮಗೆ ಗೊತ್ತಿದೆ ಅಲ್ಲೊಂದು ಪ್ರೊಸೀಜರ್ ಇದೆ, ಒಂದು ಸ್ಟೆಪ್ ಇದೆ. ಯಾವುದದು? ದಟ್ ಈಸ್ ನಥಿಂಗ್ ಬಟ್ ದ ಓವ್ಯುಲೇಷನ್. So first step in the fertilization is ovulation. What is ovulation? ಫಿಮೇಲ್ಸ್ನಲ್ಲಿ ಮೆನ್ಸ್ಟ್ರುವಲ್ ಸೈಕಲ್, ಮಿಡ್ ಆಫ್ ದ ಮೆನ್ಸ್ಟ್ರುವಲ್ ಸೈಕಲಿಗೆ LH ಸರ್ಜ್ ಆಗುತ್ತೆ. ರಿಕಾಲ್ ಮಾಡ್ಕೊಳ್ಳಿ, LH ಸರ್ಜ್ ಆಗುತ್ತೆ. LH ಸರ್ಜ್ ಆದ ತಕ್ಷಣ ಇಲ್ಲಿ ಯಾರು ರಪ್ಚರ್ ಆಗಬೇಕು, ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗುತ್ತೆ. ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆದ ತಕ್ಷಣ ಫೀಮೇಲ್ ಗ್ಯಾಮೆಟು ಇಟ್ ಎಂಟರ್ಸ್ ದ ಫ್ಯಾಲೋಪಿಯನ್ ಟ್ಯೂಬ್. ಫ್ಯಾಲೋಪಿಯನ್ ಟ್ಯೂಬ್ನಲ್ಲಿ ಏನಿರುತ್ತೆ, ಕಾಲಮ್ನಾರ್ ಸಿಲಿಯೇಟೆಡ್ ಎಪಿಥೀಲಿಯಮ್. ಹೌದಾ? ಸೊ ಸಿಲಿಯೇಟೆಡ್ ಕಾಲಮ್ನಾರ್ ಸೆಲ್ಸ್ ಇರ್ತವೆ, ಮುಂದ್ಗಡೆ ಸಿಲಿಯಾ ಇರುತ್ತೆ. ಸೊ ಈ ಸಿಲಿಯಾ ಮೂವ್ ಆದಂಗೆ ಇದೇನು ಸೆಕೆಂಡರಿ ಊಸೈಟ್ ಅಥವಾ ಜನರಲ್ ಆಗಿ ಫೀಮೇಲ್ ಗ್ಯಾಮೆಟ್ ಅಂತ ಹೇಳ್ತೀವಿ, ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಟುವರ್ಡ್ಸ್ ದ ಆಂಫುಲರಿ ಪಾರ್ಟ್. ಸೊ ಇದು ಫಸ್ಟ್ ಸ್ಟೆಪ್ಪು, ಫೀಮೇಲ್ ಗ್ಯಾಮೆಟು ಆ ಜಂಕ್ಷನನ್ನು ರೀಚ್ ಮಾಡೋದು. ಸೊ ಇದು ಓವ್ಯುಲೇಷನ್ ಯಾವಾಗ, ಮೋರ್ ಆರ್ ಲೆಸ್ 14th ಡೇ ಆಫ್ ಮೆನ್ಸ್ಟ್ರುವಲ್ ಸೈಕಲ್. ಓಕೆ, ನೆನ್ಪಿಟ್ಕೋಬೇಕು. ಅಲ್ಲಿ LH ಸರ್ಜ್ ಆಗಿರುತ್ತೆ, ಅದೆಲ್ಲ ನೆನ್ಪಿಟ್ಕೋಬೇಕು. ಆ್ಯಂಡ್ ಒಂದು ಸತಿ ಇಲ್ಲಿ ಓವ್ಯುಲೇಷನ್ ಆಗಿ
ಗ್ಯಾಮೆಟು ಫಾಲೋಪಿಯನ್ ಟ್ಯೂಬನ್ನು ರೀಚ್ ಮಾಡ್ತು ಅಂತಂದರೆ 24 ಅವರ್ಸ್ವರೆಗೂ, ಅಂದರೆ ಮೋರ್ ಆರ್ ಲೆಸ್ 1 ಡೇ, ಹೌದಾ? ಸೊ 24 ಅವರ್ಸ್ವರೆಗೂ ಇದ್ರದ್ದು ಲೈಫ್ ಸ್ಪ್ಯಾನ್ ಇರುತ್ತೆ. ಸೊ ಆ 24 ಅವರ್ಸ್ನಲ್ಲಿ ಇದು ಆಲ್ರೆಡಿ ಎಂಫಿಲನ್ನು ರೀಚ್ ಮಾಡಿ ಮೇಲ್ ಗ್ಯಾಮೆಟಿಗೆ ವೇಟ್ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ದಿಸ್ ಈಸ್ ಅಬೌಟ್ ದ ಫಸ್ಟ್ ಸ್ಟೆಪ್. ಓಕೆ, ನೆಕ್ಸ್ಟ್ ಒನ್, ಸೆಕೆಂಡ್ ಒನ್. ಸೊ ಫಿಮೇಲ್ ಗ್ಯಾಮೆಟ್ ರೆಡಿ ಆಯಿತು. ನೆಕ್ಸ್ಟ್ ಈಸ್ ಮೇಲ್ ಗ್ಯಾಮೆಟ್. ಬಟ್ ಮೇಲ್ ಗ್ಯಾಮೆಟ್ ಎಲ್ಲಿದೆ? ಮೇಲ್ ಗ್ಯಾಮೆಟು ಮೇಲ್ ಬಾಡಿನಲ್ಲಿದೆ. ಸೊ ದಿಸ್ male gamete or sperms which are present in the male body, they have to be transported to the female body. So second step ಏನಾಗುತ್ತೆ ಇಲ್ಲಿ? release of sperms. ಓಕೆ, ಇದ್ರದ್ದು ಎಕ್ಸ್ಪ್ಲನೇಷನ್ ನೋಡೋಣ. ರಿಲೀಸ್ ಆಫ್ ಸ್ಪರ್ಮ್ಸ್. ಫಸ್ಟ್ ಕ್ವಿಕ್ ಆಗಿ ನಾನಿಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನಿಮಗೆ ರಿವಿಷನ್ ಆಗಲಿ ಅಂತ ಕ್ವಿಕ್ಕಾಗಿ ನಾನು ಡೈಗ್ರಾಮ್ ಮಾಡ್ತಾ ಹೋಗ್ತೀನಿ, ನೀವು ಅದನ್ನ ರಿವಿಷನ್ ಮಾಡ್ತಾ ಹೋಗಿ. ಸೊ ಮೇಲ್ ಗ್ಯಾಮೆಟ್ ಅಂದರೆ ಮೇಲ್ ಗೋನಾಡ್. ಮೇಲ್ ಗೋನಾಡ್ ಯಾವುದು? ಟೆಸ್ಟಿಸ್. ಎಲ್ಲಿರುತ್ತೆ? ಸ್ಕ್ರೂಟಮ್ನಲ್ಲಿ ಇರುತ್ತೆ. ದಿಸ್ ಈಸ್ ದ ಸ್ಕ್ರೂಟಮ್ ಆ್ಯಂಡ್ ದಿಸ್ ಈಸ್ ದ ಟೆಸ್ಟಿಸ್. ಟೆಸ್ಟಿಸ್ನಲ್ಲಿ ಏನಿರ್ತವೆ? ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಇರ್ತವೆ. ಆ ಟ್ಯೂಬ್ಯೂಲ್ಸ್ನಲ್ಲಿ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗ್ತವೆ. ಸೊ ಇಲ್ಲಿ ಪ್ರೊಡ್ಯೂಸ್ ಆದಂತಹ ಸ್ಪರ್ಮ್ಸು ನೆಕ್ಸ್ಟು ಎಪಿಡಿಡಮಸ್ಸಿಗೆ ಬರ್ತವೆ, ಹೌದಾ? ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತವೆ? ವ್ಯಾಸಾ ಡಿಫ್ರೆನ್ಸ್. Now this is the tube like structure. Now this is the vasa deferens. Okay, next ಈ vasa deferens ಏನು ಮಾಡುತ್ತೆ? ಪೂರ್ತಿ ಹಿಂಗೆ ಕಾಯಿಲ್ ಆಗಿ ಟರ್ನ್ ಆಗುತ್ತೆ. ಗೊತ್ತಾಗ್ತಿದೆಯಾ? ನಾವು ಇದನ್ನ ಕಲ್ತಿದ್ದೀವಿ. ಒಳಗಡೆ ಏನಿದೆ ಇಲ್ಲಿ? ಯುರಿನರಿ ಬ್ಲ್ಯಾಡರ್ ಇರುತ್ತೆ. ಸೊ ಅದು ಟರ್ನ್ ಆಗಿ ಮುಂದೆ ಹೋಗಬೇಕಾದ್ರೆ, ಓಕೆ, ಹಿಂದ್ಗಡೆ ಇಲ್ಲಿ ಒಂದು ಗ್ಲ್ಯಾಂಡ್ ಅದಕ್ಕೆ ಅಟ್ಯಾಚ್ ಆಗುತ್ತೆ. ಯಾವುದು? ಸಮಾಯ್ನಲ್ ವೆಸಿಕಲ್. ರಿಮೆಂಬರ್. ನೆಕ್ಸ್ಟ್ ಇಲ್ಲಿಂದ ಹೊರಗಡೆ ಬಂದ ಮೇಲೆ ಇಟ್ ಎಂಟರ್ಸ್ ದ ಯುರೆತ್ರಾ. ಕರೆಕ್ಟಾ? ದಿಸ್ ಈಸ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇದು ಮೇಲ್ ಬಾಡಿ. ಓಕೆ, ನಾವು ದಿಸ್ ಈಸ್ ದ ಪೆನಿಸ್. ಇದು ಗ್ಲಾನ್ಸ್ ಪೆನಿಸ್. ಸೊ ಈ ಸಮಾಯ್ನಲ್ ವೆಸಿಕಲ್ಸನ್ನು ಬಿಟ್ಟು ಇಲ್ಲಿ ಇನ್ನೂ ಒಂದು ಗ್ಲ್ಯಾಂಡು, ಒಂದು ಬಲ್ಬೋ ಯುರೆಥ್ರಲ್ ಗ್ಲ್ಯಾಂಡ್ ಇರುತ್ತೆ, ಇನ್ನೊಂದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಸೊ ಮೇಲ್ ಗ್ಯಾಮೆಟ್ ಇಲ್ಲಿ ಪ್ರೊಡ್ಯೂಸ್ ಆಗಿರುತ್ತಲ್ಲ, ಈ ಮೇಲ್ ಗ್ಯಾಮೆಟು ಅದರದ್ದು ಜರ್ನಿ ಸ್ಟಾರ್ಟ್ ಆಗಿ ಎಪಿಡಿಡಮಸ್ಸಿಗೆ ಬಂದು ವ್ಯಾಸಾ ಡಿಫ್ರೆನ್ಸಿಗೆ ಬಂದು ಅದ್ರ ಮೂಲಕ ಟರ್ನ್ ಆಗಿ ಲೂಪ್ ಆಗಿ ನೆಕ್ಸ್ಟ್ ಅದು ಯುರೆಥ್ರಾನ ರೀಚ್ ಆಗಬೇಕಾದ್ರೆ ಈ ಗ್ಲ್ಯಾಂಡ್ಸ್ದು ಸಿಕ್ರೀಷನ್ ಕೂಡ ಆ ಸ್ಪರ್ಮಿಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಅದ್ರ ಹೆಸರೇನು? ಸೆಮನ್. SEMEN. ವೆರಿ ವೆರಿ ಇಂಪಾರ್ಟೆಂಟ್. ಸ್ಪರ್ಮ್ಸ್ ಇಲ್ಲಿಂದ ಮೂವ್ ಆಗಬೇಕಾದ್ರೆ ಎಕ್ಸ್ಪೆಷಲಿ ಸಮಾಯ್ನಲ್ ವೆಸಿಕಲ್ ಇದೆಯಲ್ಲ, 60% ಆಫ್ ದ ಸೆಮೆನ್ ಎಲ್ಲಿಂದ ಬರುತ್ತೆ? ಸಮಾಯ್ನಲ್ ವೆಸಿಕಲಿಂದ ಬರುತ್ತೆ. ಸೊ ಇಲ್ಲಿ ಸೀಕ್ರೆಟ್ ಆದಂತಹ ಏನು ಒಂದು ಫ್ಲೂಯಿಡ್ ಇದೆ, ಆ ಫ್ಲೂಯಿಡ್ ಕೂಡ ಈ ಟ್ಯೂಬನ್ನು ಎಂಟರ್ ಆಗಿ ಸ್ಪರ್ಮ್ಗಳ ಜೊತೆ ಕೂಡ್ಕೊಳ್ಳುತ್ತೆ. ಸೊ ಇಲ್ಲಿಂದ ಸ್ಪರ್ಮ್ ಇದೆ, ಇಲ್ಲಿಂದ ಸೆಮೆನ್, ಇದೆರಡೂ ಸೇರಿ ನೆಕ್ಸ್ಟ್ ಮೂವ್ ಆಗ್ತಾ ಇಲ್ಲಿರುವಂತಹ ಗ್ಲ್ಯಾಂಡದ್ದು ಸಿಕ್ರಿಷನ್ಸ್, ಅಲ್ಕಲೈನ್ ಸಿಕ್ರಿಷನ್ಸು ಆ್ಯಡ್ ಆಗಿ ನೆಕ್ಸ್ಟು ಯುರೆಥ್ರಾಗೆ ಆ ಸಿಕ್ರಿಷನ್ ಎಲ್ಲ ರೀಚ್ ಆಗುತ್ತೆ. ಅದನ್ನು ನಾವು ಸೆಮನ್ ಅಂತ ಹೇಳ್ತೀವಿ. ಸೆಮೆನಲ್ಲಿ ಏನೇನು ಇರ್ತೈತೆ? ಮೇನು ಫ್ರುಕ್ಟೋಸ್ ಇರುತ್ತೆ. ಯಾಕೆ? ಸ್ಪರ್ಮಿಗೆ ನರಿಶ್ಮೆಂಟ್ ಅಂತ ಕೊಡಲಿಕ್ಕೆ. ಓಕೆ, ಸೊ ನೆಕ್ಸ್ಟ್ ರಿಲೀಸ್ ಆಫ್ ಸ್ಪರ್ಮ್. ಸೊ ಮೇಲ್ ಬಾಡಿಯಿಂದ ಸ್ಪರ್ಮ್ಸ್ ಫಿಮೇಲ್ ಬಾಡಿಗೆ ರಿಲೀಸ್ ಆಗಬೇಕು. ಅದು ಯಾವಾಗ ಆಗುತ್ತೆ? ಇಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಕಾಪ್ಯುಲೇಷನ್. COPULATION. ಕಾಪ್ಯುಲೇಷನ್. ಕಾಯ್ಟಸ್ ಅಂತಲೂ ಕರೀತಾರೆ ಅಥವಾ ಮೇಟಿಂಗ್ ಅಂತ ಕರೀತಾರೆ. ಇನ್ನೂ ಜನರಲಾಗಿ ಹೇಳಬೇಕಂದ್ರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತ ನಾವು ಹೇಳ್ತೀವಿ. ಸೊ ಕನ್ನಡದಲ್ಲಿ ಹೇಳಬೇಕಂದ್ರೆ ನಾವೇನು ಸಂಭೋಗ ಕ್ರಿಯೆ ಅಂತ ಹೇಳ್ತೀವಿ. ಸೊ ವೆನ್ ಮೇಲ್ ಆ್ಯಂಡ್ ಫೀಮೇಲ್ ದೇ ವಿಲ್ ಕಮ್ ಟುಗೆದರ್ ಫಾರ್ ಸೆಕ್ಷುವಲ್ ಇಂಟರ್ಕೋರ್ಸ್, ವಿ ಕಾಲ್ ಇಟ್ ಆಸ್ ಅ ಕಾಪ್ಯುಲೇಷನ್ ಆರ್ ಕ್ವೈಟಸ್. So during sexual intercourse ಅಥವಾ during copulation, the penis is inserted into the vagina, correct? And the semen is ejaculated. So this is the penis. Just remember, just you can imagine, and ಒಳಗಡೆ ಇರೋದೇನು? ಯುರೆಥ್ರಾ. Okay, so during sexual intercourse, the semen which is having the sperms and other secretions, it is released into the female body, and that process we call it as ejaculation. ಓಕೆ, ಇಲ್ಲಿ ಈ ಬರೀಬೇಕು, ನಾನು ಐ ಬರೆದ್ಬಿಟ್ಟಿದ್ದೆ. ಇಜಾಕ್ಯುಲೇಷನ್ ಅಥವಾ ಕೆಲವೊಂದು ಬುಕ್ನಲ್ಲಿ ಇದಕ್ಕೆ ಇನ್ಸೆಮಿನೇಷನ್ ಅಂತಲೂ ಹೇಳ್ತಾರೆ.
Okay, what is this? It is the release of sperms to the female body. ಸೊ ಒಂದು ಸತಿ ಇಜಾಕ್ಯುಲೇಷನ್ ಆಯಿತು ಅಂತಂದರೆ ನಿಯರ್ಲಿ 3 to 4 ml ಆಫ್ ಸಿಮನ್ ಈಸ್ ರಿಲೀಸ್ಡ್. ಸೊ ಒಂದು ಸತಿ ಸೆಕ್ಷುವಲ್ ಇಂಟರ್ಕೋರ್ಸ್ನಲ್ಲಿ ಇಜಾಕ್ಯುಲೇಷನ್ ಆಯಿತು ಅಂದರೆ ಅಪ್ರಾಕ್ಸಿಮೇಟ್ಲಿ 3 to 4 ml ಆಫ್ ಸಿಮನ್ ಈಸ್ ರಿಲೀಸ್ಡ್ ಇನ್ ಟು ದ ಫಿಮೇಲ್ ಬಾಡಿ. ಹಾಗಾದರೆ ಈ 3 to 4 ml ಆಫ್ ಸಿಮನ್ ಏನು ಬಂದಿದೆ ಮೇಲ್ ಬಾಡಿಯಿಂದ, ಅದರಲ್ಲಿ ಎಷ್ಟು ಮೇಲ್ ಗ್ಯಾಮೆಟ್ಸ್ ಇರ್ಬೋದು? 300 to, remember this, 300 to 400 million sperms. ಓಕೆ, ಸೊ ಎಷ್ಟು ಸ್ಪರ್ಮ್ಸ್ ಫಿಮೇಲ್ ಬಾಡಿಯನ್ನು ಎಂಟರ್ ಆಗಿದ್ದಾವೆ? 300 to 400 million sperms in the 3 to 4 ml of semen. Now this sperm count is very very important. ಫರ್ಟಿಲಿಟಿ ಅಥವಾ ಇನ್ಫರ್ಟಿಲಿಟಿ ಟಾಪಿಕ್ನಲ್ಲಿ ನಾವು ಇದನ್ನ ಸ್ಟಡಿ ಮಾಡ್ತೀವಿ. ಈ ನಂಬರ್ ಏನಿದೆಯಲ್ಲ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ಈ 3 to 4 ml ಆಫ್ ಸಿಮನ್ ಏನು ರಿಲೀಸ್ ಆಗಿದೆ ಅದರಲ್ಲಿ ಲೆಸ್ ದ್ಯಾನ್ 20 million ಸ್ಪರ್ಮ್ಸ್ ಇತ್ತು ಅಂತಂದರೆ ಅದನ್ನು ನಾವು ಸ್ಟರೈಲ್ ಅಂತ ಹೇಳ್ತೀವಿ ಅಥವಾ ಇನ್ಫರ್ಟೈಲ್ ಅಂತಲೂ ಹೇಳ್ತೀವಿ. ಆ್ಯಂಡ್ ದ ಕಂಡೀಷನ್ ಈಸ್ ಕಾಲ್ಡ್ ಆ್ಯಸ್ ಆಲಿಗೋಸ್ಪರ್ಮಿಯಾ. ಆಲಿಗೋ ಅಂದರೆ ಏನು? ಫ್ಯೂ. ಮೊನೊಸೆಕ್ರೈಡ್ಸ್, ಆಲಿಗೋಸೆಕ್ರೈಡ್ಸ್, ಪಾಲಿಸೆಕ್ರೈಡ್ಸ್ ಅಂತ ಕಲ್ತಿದ್ವಲ್ಲ. ಸೊ ಈ 3 to 4 ml ಆಫ್ ಸಿಮನ್ನಲ್ಲಿ ಲೆಸ್ ದ್ಯಾನ್ 20 million ಸ್ಪರ್ಮ್ಸ್ ಇತ್ತು ಅಂದರೆ ಕಂಡೀಷನ್ ಈಸ್ ಕಾಲ್ಡ್ ಆಲಿಗೋಸ್ಪರ್ಮಿಯಾ. And it is also treated as the sterile condition, infertility, one of the reason. ಯಾಕೆ ಅಂದರೆ ಇವೊಂದು ಇಲ್ಲಿ 300 to 400 million ಸ್ಪರ್ಮ್ಸ್ ಇದ್ರೂ ಅಲ್ಟಿಮೇಟ್ಲಿ ಈ ಪಾಯಿಂಟಿಗೆ ಬರೋ ಅಷ್ಟರಲ್ಲಿ ಅವು 100 million ಸ್ಪರ್ಮ್ಸ್ ಮಾತ್ರ ಉಳ್ತಿರ್ತವೆ. ಆ 100 million ಒಂದು ಸ್ಪರ್ಮ್ ಮಾತ್ರ ಫಲೀಕರಣವನ್ನು ಮಾಡುತ್ತೆ. ಸೊ ಇಲ್ಲಿ ಡಿಪಾಸಿಟ್ ಆಗೋದನ್ನೇ ಕಡಿಮೆ ಇತ್ತು ಅಂತಂದರೆ ನಂಬರ್ ಆಫ್ ಸ್ಪರ್ಮ್ಸು, ಸೊ ಚಾನ್ಸಸ್ಸಲ್ಲಿ ಫರ್ಟೈಲ್ ಆಗುವಂತಹ ಫಲೀಕರಣ ಆಗುವಂತಹ ಚಾನ್ಸಸ್ಸು ತುಂಬ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಇದನ್ನು ನಾವು ಆಲಿಗೋಸ್ಪರ್ಮಿಯಾ ಅಥವಾ ಸ್ಟರೈಲ್ ಕಂಡೀಷನ್ ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ರೀತಿಯಾದಂತಹ ಟ್ರೀಟ್ಮೆಂಟ್ ಮತ್ತು ಪ್ರೊಸೀಜರ್ ಇರುತ್ತೆ. ಓಕೆ, ಸೊ ಲೆಟ್ಸ್ ನಾಟ್ ಟಾಕ್ ಅಬೌಟ್ ದ್ಯಾಟ್. Here we'll concentrate the normal condition. So during sexual intercourse or during ejaculation, the semen is released into the vagina or female body. Each ejaculation 3 to 4 ml of semen is released, which contains 300 to 400 million sperms. Okay. ಸೊ ಇವಾಗ ಫೀಮೇಲ್ ಗ್ಯಾಮೆಟ್ 24 hours ಅದೇನು ಲೈಫ್ ಸ್ಪ್ಯಾನ್ ಇತ್ತಲ್ಲ, ಅದನ್ನು ನೀವು ಸ್ಪರ್ಮಿಗೆ ಕಂಪೇರ್ ಮಾಡಿದರೆ ಸ್ಪರ್ಮ್ಸದ್ದು 32 to 48 hours. ಅಂದರೆ ಅಪ್ರಾಕ್ಸಿಮೇಟ್ಲಿ ಫೀಮೇಲ್ ಗ್ಯಾಮೆಟ್ ಲೈಫ್ ಸ್ಪ್ಯಾನ್ ಒನ್ ಡೇ ಆದರೆ ಮೇಲ್ ಗ್ಯಾಮೆಟದ್ದು 2 day ಇರುತ್ತೆ ಅಂತ ಅರ್ಥ. ಓಕೆ, ಬಟ್ ಹಿಯರ್ ಯು ಹ್ಯಾವ್ ಟು ರಿಮೆಂಬರ್ ಮೆನಿಸ್ಟ್ರುವಲ್ ಸೈಕಲ್ ನೆನಪಿದೆಯಾ? ಮೆನಿಸ್ಟ್ರುವಲ್ ಸೈಕಲ್ ಕೆಳಗಡೆ ಇಲ್ಲಿ ನಾವು ಚೇಂಜಸ್ ಹಾಕಿದ್ವಲ್ಲ ಗ್ರಾಫು. ಮಿಡ್ ಆಫ್ ದ ಮೆನಿಸ್ಟ್ರುವಲ್ ಸೈಕಲ್ ಓವ್ಯುಲೇಷನ್ ಆಗುತ್ತೆ ಫಸ್ಟ್ ಡೇ ಆ್ಯಂಡ್ 28th ಡೇ. ಸೊ ನಮ್ಮದು ಫೀಮೇಲ್ ಗ್ಯಾಮೆಟ್ ಎಲ್ಲಿ ಪ್ರೊಡ್ಯೂಸ್ ಆಗಿರುತ್ತೆ? 14th ಡೇಗೆ, ಮಿಡ್ ಆಫ್ ದ ಮೆನಿಸ್ಟ್ರುವಲ್ ಸೈಕಲ್. ಸೊ ಈ 14th ಡೇಗೆ ±1 ಎಗ್ ರಿಲೀಸ್ ಆಗಿ 1 ಡೇವರೆಗೂ ಅದು ವೇಟ್ ಮಾಡುತ್ತೆ. ಸೊ ಈ ಟೈಮಲ್ಲಿ this is very very important. Again you will study it in the reproductive health chapter. ಸೊ ಈ ಪೀರಿಯಡಲ್ಲಿ ಸ್ಪರ್ಮು ಬಾಡಿ ಒಳಗಡೆ, ಫಿಮೇಲ್ ಬಾಡಿ ಒಳಗಡೆ ಇದ್ದರೆ ಮಾತ್ರ ಫಲೀಕರಣ ಆಗುವಂತಹ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಈ ಪೋರ್ಷನ್ನಲ್ಲಿ ಅಥವಾ ಈ ಪೋರ್ಷನ್ನಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿ ಎಷ್ಟೋ ಮಿಲಿಯನ್ ಸ್ಪರ್ಮ್ಸ್ ಇದ್ರೂ ಅಲ್ಲಿ ಅದರದ್ದು ಉಪಯೋಗ ಇರೋದಿಲ್ಲ. ಯಾಕೆ? ಫಿಮೇಲ್ ಗ್ಯಾಮೆಟೇ ಇರೋದಿಲ್ಲ. ಸೊ sexual intercourse, not all the sexual intercourses ಅಥವಾ not all the copulations leads to pregnancy. ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಈ ಸ್ಟೇಜಿಗೆ. ಸೊ ವಾಟ್ ಡಸ್ ಇಟ್ ಮೀನ್? NCERT ಟೆಕ್ಸ್ಟ್ ಬುಕ್ನಲ್ಲಿ ಕ್ಲಿಯರ್ ಆಗಿ ಒಂದು ಲೈನ್ ಇದೆ, not all the copulations leads to pregnancy. Why? Because the female gamete is released only in the mid of the menstrual cycle. ಸೊ ಇಲ್ಲಿ ಇಂಪ್ಲಾಂಟೇಷನ್ ಆಗುವಂತಹ, ಫರ್ಟಿಲೈಸೇಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಪೋರ್ಷನಲ್ಲಿ ಆದಂತಹ ಕಾಪ್ಯುಲೇಷನ್ ಮಾತ್ರ ಪ್ರೆಗ್ನೆನ್ಸಿಯನ್ನು ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ನಾಟ್ ಆಲ್ ದ ಸೆಕ್ಷುವಲ್ ಇಂಟರ್ಕೋರ್ಸ್ ಲೀಡ್ಸ್ ಟು ಪ್ರೆಗ್ನೆನ್ಸಿ ಈ ಪೀರಿಯಡಲ್ಲಿ.
ಇಲ್ಲಿ ಯಾವ ಫೇಸ್ ಇತ್ತು? ರಿಮೆಂಬರ್, ಲ್ಯೂಟಿಯಲ್ ಫೇಸ್ ಇತ್ತು. ಈ ಕಡೆ ಯಾವ ಫೇಸ್ ಇತ್ತು? ಫಾಲಿಕ್ಯುಲರ್ ಫೇಸ್ ಇತ್ತು. ನೆನಪಿದೆಯಾ? ಫಾಲಿಕ್ಯುಲರ್ ಫೇಸ್, ಓವ್ಯುಲೇಷನ್, ದೆನ್ ಲ್ಯೂಟಿಯಲ್ ಫೇಸ್ ಅಂತ ಡಿಫ್ರೆಂಟ್ ಫೇಸಸ್ ನಾವು ಕಲ್ತಿದ್ವಿ. ಸೊ ಫಾಲಿಕ್ಯುಲರ್ ಫೇಸ್ನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಪ್ರಾಲಿಫರೇಟಿವ್ ಫೇಸ್ ಮತ್ತು ಸಿಕ್ರೆಟರಿ ಫೇಸ್, ಈ ಎರಡು ಫೇಸ್ನಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಆದರೆ ಅಲ್ಲಿ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸ್ ಇರೋದಿಲ್ಲ. ಇದ್ರೂ ಕೂಡ ಸೆಕ್ಷುವಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಚಾನ್ಸ್ ಇದ್ದರೂ ಅದು ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಲೈನ್ ಫ್ರಮ್ ದ NCERT. ನಾಟ್ ಆಲ್ ದ ಕಾಪ್ಯುಲೇಷನ್ಸ್ ಲೀಡ್ಸ್ ಟು ಪ್ರೆಗ್ನೆನ್ಸಿ. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಫರ್ಟಿಲೈಸೇಷನ್ನಲ್ಲಿ 2 ಸ್ಟೆಪ್ ಆಯಿತು. ಯಾವ್ಯಾವುದು? ಒಂದು ಓವ್ಯುಲೇಷನ್, ದಟ್ ಈಸ್ ಫಿಮೇಲ್ ಗ್ಯಾಮೆಟ್ ಬಂದಿದೆ, ಮತ್ತು ರಿಲೀಸ್ ಆಫ್ ಸ್ಪರ್ಮ್ಸ್ ಯಾವಾಗ? ಡ್ಯೂರಿಂಗ್ ಇಜಾಕ್ಯುಲೇಷನ್ ಆರ್ ಇನ್ಸೆಮಿನೇಷನ್. ಗೊತ್ತಾಯ್ತಾ? ಸೊ ಇದು ಸೆಕೆಂಡ್ ಸ್ಟೆಪ್ಪು. ಸ್ಕ್ರೀನ್ಶಾಟ್ ಬೇಕಾದರೆ ತಗೋಬೋದು. ರೈಟ್? ಸೊ ಇದು ಕೂಡ ಒಂದು ಸತಿ ರಿವಿಷನ್ ಆಯಿತು. ಸೊ ಇಲ್ಲಿ ಫಿಮೇಲ್ ಗ್ಯಾಮೆಟ್ ಇದೆ, ಇಲ್ಲಿ ಮೇಲ್ ಗ್ಯಾಮೆಟ್ ಇದೆ. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂತ ನೋಡೋಣ. ಸೊ ದಿಸ್ ಈಸ್ ದ ಸೆಕೆಂಡ್ ಸ್ಟೆಪ್. ಓಕೆ, ನಾವು ಇದೆಲ್ಲವನ್ನು ನಾನು ತೆಗೆದುಬಿಡ್ತೇನೆ. ಓನ್ಲಿ ಡೈಗ್ರಾಮ್ ವಿಲ್ ಕೀಪ್. ಆಂಫುಲಾ ಆ್ಯಂಡ್ ಇನ್ಫೆಂಡಿಬುಲಮ್ ಇದು ಗೊತ್ತಾಗಿದೆ. ಇಜಾಕ್ಯುಲೇಷನ್ ಪ್ರೊಸೆಸ್ ಕೂಡ ಗೊತ್ತಾಗಿದೆ. ದಟ್ ಈಸ್ ದ ರಿಲೀಸ್ ಆಫ್ ಸ್ಪರ್ಮ್ಸ್. ಓಕೆ, ಅಥವಾ ದ ರಿಲೀಸ್ ಆಫ್ ಸೆಮನ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್, ದಿಸ್ ಈಸ್ ದ ಇನ್ಫೆಂಡಿಬುಲಮ್. ನೆಕ್ಸ್ಟ್ ಒನ್, ಥರ್ಡ್ ಪ್ರೊಸೀಜರ್. ಸಿ, ಒಂದ್ಸತಿ ಫಿಮೇಲ್ ಬಾಡಿ ಒಳಗಡೆ ಇದು ಸೆಮನ್ ಮತ್ತು ಸ್ಪರ್ಮ್ ಡಿಪಾಸಿಟ್ ಆಯಿತು ಅಂದರೆ ನಾವು ಹಿಯರ್ ಸ್ಟಾರ್ಟ್ಸ್ ದ ಜರ್ನಿ ಆಫ್ ಆ್ಯಕ್ಚುಯಲ್ ಜರ್ನಿ ಆಫ್ ಸ್ಪರ್ಮ್. ಸೊ ಇದು ಸ್ಪರ್ಮ್, ಇದರಲ್ಲಿರುವಂತಹ ಏನು ಸ್ಪರ್ಮ್ಸ್ ಇದಾವಲ್ಲ, ದಿಸ್ ಈಸ್ ದ ಸಿಮೆನ್ ಆ್ಯಂಡ್ ಇಮ್ಯಾಜಿನ್ ದೀಸ್ ಆರ್ ದ ಸ್ಪರ್ಮ್ಸ್. ಎಷ್ಟಿರುತ್ತೆ? 300 to 400 million sperms. Now these sperms, they will start moving. They have to start moving towards the female gamete. ಇಲ್ಲೇನಾಗುತ್ತೆ ಅಂದರೆ ಫಿಮೇಲ್ ಬಾಡಿ ಒಳಗಡೆ ಇದೇನು ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇದೆ, ಇಲ್ಲಿ ಯೂಥರ ಜರ್ನಿಗೆ ಹೆಲ್ಪ್ ಆಗುವಂತಹ ಕೆಲವೊಂದು ಕಂಡೀಷನ್ಸ್ ಇರ್ತವೆ. ಯೂಥರ ಜರ್ನಿಗೆ ಬ್ಯಾರಿಯರ್ ಆಗುವಂತಹ ಕೆಲವೊಂದು ಕಂಡೀಷನ್ಸ್ ಕೂಡ ಇರ್ತವೆ. ಅವನ್ನ ಸ್ವಲ್ಪ ನಾವಿಲ್ಲಿ ಲಿಸ್ಟ್ ಔಟ್ ಮಾಡಿಬಿಡೋಣ. ಸೊ ಇಲ್ಲಿ ಪಾಸಿಟಿವ್ ಪಾಯಿಂಟು ಇದ್ದಾವೆ ಮತ್ತು ನೆಗೆಟಿವ್ ಪಾಯಿಂಟು ಇದ್ದಾವೆ. ಕರೆಕ್ಟಾ? Now here we have more space, so here we'll take the negative points and here we'll take the positive point. ಯಾವ ಪಾಯಿಂಟ್ಸ್ ಇದು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಲ್ಲ ಹೇಳ್ತಾ ಇರೋದು ಪ್ಲಸ್ ಆ್ಯಂಡ್ ಮೈನಸ್. ನೋ, ಇಟ್ ಈಸ್ ಇಂಡಿಕೇಟಿಂಗ್ ದ್ಯಾಟ್ ಫೇವರ್ ಆಗುವಂತಹ ಅಂದರೆ ಹೆಲ್ಪ್ ಆಗುವಂತಹ, ಸ್ಪರ್ಮಿಗೆ ಹೆಲ್ಪ್ ಆಗುವಂತಹ ಪಾಯಿಂಟ್ಸ್ ಯಾವ್ಯಾವು, ಸ್ಪರ್ಮಿಗೆ ಬ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡುವಂತಹ ಪಾಯಿಂಟ್ಸ್ ಯಾವ್ಯಾವು ಅಂತ ಸ್ವಲ್ಪ ನೋಡ್ಕೊಂಬಿಡೋಣ. ಫಸ್ಟ್ ಒನ್ ಹೆಲ್ಪ್ ಆಗದೆ ತಗೊಳ್ಳೋಣ. ಸೊ ಸ್ಪರ್ಮು ಇಲ್ಲಿಂದ ವಜೈನಾಯಿಂದ ಈ ಅಪ್ಪರ್ ಪಾರ್ಟ್ ಆಫ್ ದ ಫಾಲೋಪಿಯನ್ ಟ್ಯೂಬಿಗೆ ಹೋಗಲಿಕ್ಕೆ ಯಾರ್ಯಾರು ಹೆಲ್ಪ್ ಮಾಡ್ತಾರೆ ಅಂದರೆ, ಫಸ್ಟ್ ಆ್ಯಂಡ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಪ್ರೋಸ್ಟಾಗ್ಲ್ಯಾಂಡಿನ್ಸ್. ಓಕೆ, ನೌ ವಾಟ್ ಆರ್ ದೀಸ್ ಪ್ರೋಸ್ಟಾಗ್ಲ್ಯಾಂಡಿನ್ಸ್? ಪ್ರೋಸ್ಟಾಗ್ಲ್ಯಾಂಡಿನ್ಸ್, ಐ ಹೋಪ್ ಯು ರಿಮೆಂಬರ್, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಸೆಮನ್ ಅಂತ ಡಿಪಾಸಿಟ್ ಆಗಿತ್ತು. ಸೊ ಈ ಸೆಮನ್ನಲ್ಲಿ ಏನಿರುತ್ತೆ, ಈ ಗ್ಲ್ಯಾಂಡ್ಸಿಂದ, ಸಮಾನಲ್ ವೆಸಿಕಲಿಂದ, ಪ್ರೋಸ್ಟೇಟ್ ಗ್ಲ್ಯಾಂಡಿಂದ, ಗ್ಲ್ಯಾಂಡಿದೆಲ್ಲ ಸೆಕ್ರಿಷನ್ಸ್ ಇರುತ್ತೆ. ಆ ಸೆಕ್ರಿಷನ್ಸ್ನಲ್ಲಿ ಇರುವಂತಹ ಒಂದು ಕೆಮಿಕಲ್ ಯಾವುದು? ಪ್ರೋಸ್ಟಾಗ್ಲ್ಯಾಂಡಿನ್. ನಾವು ವಾಟ್ ದಿಸ್ ಪ್ರೋಸ್ಟಾಗ್ಲ್ಯಾಂಡಿನ್ ವಿಲ್ ಡೂ, ಈ ಸೆಮನ್ನಲ್ಲಿ ಏನು ಪ್ರೋಸ್ಟಾಗ್ಲ್ಯಾಂಡಿನ್ ಇದೆಯಲ್ಲ, ಇಟ್ ವಿಲ್ ಸ್ಟಿಮ್ಯುಲೇಟ್ ದ ಯೂಟರಸ್. ಓಕೆ, ಯುಟರಸ್ನಲ್ಲಿ ನೆನಪಿದೆ ಪೆರಿಮೆಟ್ರಿಯಮ್, ಮಯೋಮೆಟ್ರಿಯಮ್ ಮತ್ತು ಎಂಡೋಮೆಟ್ರಿಯಮ್ ಇರುತ್ತೆ ಅಂತ. ಸೊ ಮಯೋಮೆಟ್ರಿಯಮ್ ಮಸಲ್ಸ್ ಏನಿದಾವಲ್ಲ, ಆ ಮಸಲ್ಸು ಕಾಂಟ್ರಾಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಯುಟರಸ್ ಹಿಂಗೆ ಕಾಂಟ್ರಾಕ್ಟ್ ಆದಂಗೆ ಸ್ಪರ್ಮ್ ಮುಂದ್ಗಡೆ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸ್ಪರ್ಮ್ ಇಲ್ಲಿ ರೀಚ್ ಆಗಲಿಕ್ಕೆ ಫಸ್ಟ್ ಹೆಲ್ಪ್ ಯಾವುದು? ಪ್ರೋಸ್ಟಾಗ್ಲ್ಯಾಂಡಿನ್ಸ್. ಎಲ್ಲಿರ್ತವೆ? ಸೆಮನ್ನಲ್ಲಿ ಇರುತ್ತೆ, ಅಂದರೆ ಮೇಲ್ ಬಾಡಿಯಿಂದ ಬಂದಿದೆ. ಸೊ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸೆಮನ್, ದೇ ವಿಲ್ ಹೆಲ್ಪ್, ದೇ ವಿಲ್ ಸ್ಟಿಮ್ಯುಲೇಟ್ ದ ಯುಟರಸ್ ಟು ಸ್ಟಾರ್ಟ್ ದ ಕಾಂಟ್ರಾಕ್ಷನ್. ಸೊ ಅಲ್ಲಿ ಮಸಲ್ಸ್ ಕಾಂಟ್ರಾಕ್ಟ್ ಆದಂಗೆ ಯುಟರಸ್ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಸ್ಪರ್ಮ್ ಮುಂದೆ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಯಾವುದಿರ್ಬೋದು? ಸ್ಪರ್ಮ್ ಟೇಲ್ ಅಥವಾ ಫ್ಲಾಜೆಲ್ಲಾ ಟೇಲ್ ಅಂತಲೇ ಹಾಕೋಣ, ಸ್ಪರ್ಮ್ ಟೇಲ್. ಸೊ ನಾವು ಸ್ಪರ್ಮ್ ಸ್ಟ್ರಕ್ಚರನ್ನು ಸ್ಟಡಿ ಮಾಡಬೇಕಾದ್ರೆ ಓದಿದ್ವಿ, ಮೇಲ್ ಗ್ಯಾಮೆಟ್ಸ್ ದೀಸ್ ಆರ್ ದ ಮೊಟೈಲ್ ಸ್ಟ್ರಕ್ಚರ್ಸ್, ಅಂದರೆ ಅವು ಮೂವ್ ಆಗ್ತವೆ. ಹೆಂಗೆ ಹಿಂದ್ಗಡೆ ಇರುವಂತಹ ಫ್ಲಾಜೆಲ್ಲಾ ಬೀಟ್ ಆಗೋದ್ರಿಂದ, ಮೂವ್ ಆಗೋದ್ರಿಂದ ಸ್ಪರ್ಮ್ ಮುಂದ್ಗಡೆ ಹೋಗುತ್ತೆ. ಸೊ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಮೂವ್ ಆಗಲಿಕ್ಕೆ. ಸೊ ವಿತ್ ದ ಹೆಲ್ಪ್ ಆಫ್ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಬೀಟಿಂಗ್
of the sperm tail or flagellum, the sperm will start moving towards the female gamete. ಗೊತ್ತಾಯ್ತಾ? ಇದು ಪ್ಲಸ್ ಪಾಯಿಂಟ್. ನೆಗೆಟಿವ್ ಬ್ಯಾರಿಯರ್ಸ್ ಯಾವ್ಯಾವ ಇದ್ದಾವೆ? ವಿ ಕ್ಯಾನ್ ಮೇಕ್ ಮೆನಿ ಲಿಸ್ಟ್ ಹಿಯರ್. ಸೊ ಫಸ್ಟ್ ಒನ್, ಇಫ್ ಯು ರಿಮೆಂಬರ್, ಫೀಮೇಲ್ ಜೆನೈಟಲ್, ಫೀಮೇಲ್ ವಜೈನಾ ಅಂತ ನಾವೇನು ತಗೋತೀವಿ, ಅಥವಾ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಅಂತ ಏನು ತಗೋತೀವಿ, ಅದು ಯಾವತ್ತು ಅಸಿಡಿಕ್ ಆಗಿರುತ್ತೆ. ಸೊ ಬಿಕಾಸ್ ಆಫ್ ದ ಅಸಿಡಿಕ್ ಮೀಡಿಯಮ್, ಅಸಿಡಿಕ್ ಪಿ ಎಚ್ ಅಂತಲೂ ಹಾಕ್ಬೋದು, ಅಸಿಡಿಕ್ ಪಿ ಎಚ್ ಇನ್ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್, ಇದು ಒಂದು ಬ್ಯಾರಿಯರ್ ಇದ್ದಂಗೆ. ಯಾಕೆ? ಸ್ಪರ್ಮ್ಸ್ ಯಾವತ್ತು ಅಲ್ಕಲೈನ್ ಮೀಡಿಯಮ್ನಲ್ಲಿ ಅವು ಜೀವಂತ ಇರ್ತವೆ ಅಂತೆ. ಅದಕ್ಕೆ ನೋಡಿ, ಸೆಮಿನಲ್ ವೆಸಿಕಲಿಂದ, ಪ್ರೋಸ್ಟೇಟ್ ಗ್ಲ್ಯಾಂಡಿಂದ ಬರುವಂತಹ ಏನು ಸೆಕ್ರೆಷನ್ಸ್ ಇರುತ್ತೆ ಅದು ಯಾವತ್ತು ಅಲ್ಕಲೈನ್ ಇರುತ್ತೆ. ಯಾಕೆ? ಬಿಕಾಸ್ ಅಲ್ಕಲೈನ್ ಮೀಡಿಯಮ್ನಲ್ಲಿ ಸ್ಪರ್ಮ್ಸು ಈಸಿಯಾಗಿ ಮೂವ್ ಆಗ್ತಾ ಅವು ಬದುಕಿರ್ತವೆ. ಅದೇ ನೀವು ಅಸಿಡಿಕ್ ಮೀಡಿಯಮ್ನ ಅದಕ್ಕೆ ಒದಗಿಸ್ಬಿಟ್ರೆ, ಪಿ ಎಚ್ ಏನಾದರೂ ಕಡಿಮೆಯಾಗಿ ಅಸಿಡಿಕ್ ಆಯಿತು ಅಂತಂದರೆ ಆವಾಗ ಸ್ಪರ್ಮ್ಸಲ್ಲಿ ಸತ್ತು ಹೋಗ್ಬಿಡ್ತವೆ. ಸೊ ಈ ಸ್ಪರ್ಮ್ಸಿಗೆ ಫಸ್ಟ್ ಯಾರು ಅಟ್ಯಾಕ್ ಮಾಡೋದು, ಬ್ಯಾರಿಯರ್ ಥರ ಆ್ಯಕ್ಟ್ ಮಾಡೋದು, ಫೀಮೇಲ್ ಟ್ರ್ಯಾಕ್ನಲ್ಲಿರುವಂತಹ ಅಸಿಡಿಕ್ ಪಿ ಎಚ್. ಸೊ ಈ ಎಲ್ಲ ಬ್ಯಾರಿಯರ್ಸನ್ನು ಬೇಗನೆ ಹೊರಗಡೆ ಬಂದು ಅದು ಫೀಮೇಲ್ ಗ್ಯಾಮೆಟನ್ನು ರೀಚ್ ಆಗ್ಬೋದು. ಸೊ ಅಸಿಡಿಕ್ ಪಿ ಎಚ್ ಇನ್ ದ ವೆಜೈನಾ. ಯಾಕೆ ಅಸಿಡಿಕ್ ಪಿ ಎಚ್ ಇದೆ? ಬಿಕಾಸ್ ದೇರ್ ಆರ್ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಇರುತ್ತೆ ಅಂತ ನಾವು ಸ್ಟಡಿ ಮಾಡಿದ್ವಿ. ಸೊ ಬಿಕಾಸ್ ಆಫ್ ದ ಬ್ಯಾಕ್ಟೀರಿಯಲ್ ಗ್ರೋತ್ ಅಲ್ಲಿ ಲ್ಯಾಕ್ಟಿಕ್ ಆ್ಯಸಿಡು ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಆ್ಯಸಿಡಿಕ್ ಪಿ ಎಚ್ ಆಗಿರುತ್ತೆ. ಸೊ ಇದು ಒಂದು ಬ್ಯಾರಿಯರ್. ಓಕೆ, ಸೆಕೆಂಡ್ ಬ್ಯಾರಿಯರ್ ಯಾವುದಿರ್ಬೋದು? ಹೈ ಟೆಂಪ್ರೇಚರ್. ವೆರಿ ವೆರಿ ಇಂಪಾರ್ಟೆಂಟ್. ಅಗೇನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ವೆರಿ ಫಸ್ಟ್ ನಾವು ಪಾಯಿಂಟ್ ಏನು ಕಲ್ತಿದ್ವಿ? ದ ಟೆಸ್ಟಿಸ್ ದೇ ವಿಲ್ ಡಿಸೆಂಡ್, ಅವು ಅಬ್ಡಾಮಿನಲ್ ಕ್ಯಾವಿಟಿಯಿಂದ ಕೆಳಗಡೆ ಸ್ಕ್ರೂಟಮ್ಗೆ ಹೋಗ್ತವೆ, ಬಿಕಾಸ್ ಟು ಅವಾಯ್ಡ್ ದ ಬಾಡಿ ಟೆಂಪ್ರೇಚರ್. ಸೊ ಸ್ಪರ್ಮ್ಸು ವಯಬಲ್ ಇರಬೇಕು ಅಂದರೆ, ಅವು ಜೀವಂತ ಇರಬೇಕು ಅಂದರೆ ಟೆಂಪ್ರೇಚರು ಕಡಿಮೆ ಇರಬೇಕು. ಅದಕ್ಕೆ ಮೇಲ್ ಬಾಡಿಯಿಂದ ಹೊರಗಡೆ ಸ್ಕ್ರೂಟಮ್ ಇರ್ತವೆ. ಸ್ಕ್ರೂಟಮ್ನಲ್ಲಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಅಲ್ಲಿ ಸ್ಪರ್ಮ್ಸ್ ಈಸಿಯಾಗಿ ಜನ್ರೇಟ್ ಆಗ್ತವೆ ಮತ್ತು ಬದುಕಿರ್ತವೆ. ಬಟ್ ಇವಾಗ ಏನಾಯಿತು? ಸ್ಪರ್ಮ್ಸ್ ಬಾಡಿ ಒಳಗಡೆ ಬಂದುಬಿಡ್ತು, ಅಂದರೆ ಟೆಂಪ್ರೇಚರ್ ಆಬ್ವಿಯಸ್ಲಿ ಜಾಸ್ತಿ ಆಯಿತು. ಸೊ ಇನ್ಕ್ರೀಸಿಂಗ್ ಟೆಂಪ್ರೇಚರ್ ಇನ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್, ಇದು ಕೂಡ ಒಂದು ಬ್ಯಾರಿಯರ್ ಇದ್ದಂಗೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಥರ್ಡ್ ಒನ್ ಥಿಕ್ ಎಂಡೋಮೆಟ್ರಿಯಮ್. ನಾವು ಯು ಹ್ಯಾವ್ ಟು ಥಿಂಕ್, ಯಾಕೆ ಎಂಡೋಮೆಟ್ರಿಯಮ್ ಥಿಕ್ ಆಗಿದೆ? ಸಿ ಅಗೇನ್ ಮೆನ್ಸ್ಟ್ರುವಲ್ ಸೈಕಲ್, ಫಸ್ಟ್ ಡೇ, 28th ಡೇ ಆ್ಯಂಡ್ ದಿಸ್ ಈಸ್ ದ 14th ಡೇ. ಸೊ ಇಲ್ಲಿಂದ ಪ್ರೊಲಿಫರೇಟಿವ್ ಫೇಸ್ ಸ್ಟಾರ್ಟ್ ಆಗಿತ್ತು, ಫಾಲಿಕ್ಯುಲರ್ ಫೇಸ್ ಸ್ಟಾರ್ಟ್ ಆಗಿತ್ತು. ನಾವಲ್ಲಿ ಎಂಡೋಮೆಟ್ರಿಯಮ್ ಬರೆದಿದ್ವಿ. ಹೆಂಗೆ? ಫಸ್ಟ್ 3 to 5 ಡೇಸ್ ಮೆನ್ಸಸ್ ಆಗುತ್ತೆ, ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗಿ ಎಂಡೋಮೆಟ್ರಿಯಮ್ ಮತ್ತೆ ಥಿನ್ ಆಗುತ್ತೆ. ಥಿಕ್ಕಾಗಿರೋದು ಇಷ್ಟು ಥಿನ್ ಆಯಿತು. ಫಾಲಿಕ್ಯುಲರ್ ಗ್ರೋತ್ ಆಗ್ತಾ ಅಗೇನ್ ಎಂಡೋಮೆಟ್ರಿಯಮ್ಮು ಸ್ಲೋ ಆಗಿ ಬೆಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓವ್ಯುಲೇಷನ್ ಆದಮೇಲೆ ಅಗೇನ್ ಇಟ್ ವಿಲ್ ಇನ್ಕ್ರೀಸ್ ದ ಥಿಕ್ನೆಸ್ ಆಫ್ ಎಂಡೋಮೆಟ್ರಿಯಮ್. ಅಗೇನ್ ದೇರ್ ವಿಲ್ ಬಿ ಅ ಫಾರ್ಮೇಷನ್ ಆಫ್ ಮನಿ ಯುಟರೈನ್ ಗ್ಲ್ಯಾಂಡ್ಸ್ ಅಂತ ನಾವು ಸ್ಟಡಿ ಮಾಡಿದ್ದೀವಿ. ಸೊ ಓವ್ಯುಲೇಷನ್ ಆಲ್ರೆಡಿ ಆಗಿಬಿಟ್ಟಿದೆ. ಇಲ್ಲಿ ಫಲೀಕರಣಕ್ಕೆ ಫಿಮೇಲ್ ಗ್ಯಾಮೆಟ್ ಬೇಕು. ಸೊ ಓವ್ಯುಲೇಷನ್ ಆದಮೇಲೆ ಎಂಡೋಮೆಟ್ರಿಯಮ್ ಥಿಕ್ ಆಗಿದೆಯೋ ಅಥವಾ ಥಿನ್ ಆಗಿದೆಯೋ? ಆಬ್ವಿಯಸ್ಲಿ ಅದು ಆಲ್ರೆಡಿ ಥಿಕ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಬೆಳೆದಿರುವಂತಹ ಪೂರ್ತಿಯಾಗಿ ಥಿಕ್ ಎಂಡೋಮೆಟ್ರಿಯಮ್ ಇದೆಯಲ್ಲ, ಇದು ಕೂಡ ಒಂದು ರೀತಿ ಬ್ಯಾರಿಯರ್ ಇದ್ದಂಗೆ. ಎಂಡೋಮೆಟ್ರಿಯಮ್ ಫುಲ್ ಅಗಲಾಗಿತ್ತು, ಅಲ್ಲಿ ಸ್ಪೇಸ್ ಇತ್ತು ಅಂದರೆ ಈಸಿಯಾಗಿ ಮೂವ್ ಆಗ್ಬೋದಿತ್ತು. ಬಟ್ ಆಲ್ರೆಡಿ ಲ್ಯೂಟಿಯಲ್ ಫೇಸ್ ಸ್ಟಾರ್ಟ್ ಆಗಿದೆ. ಆಫ್ಟರ್ ಓವ್ಯುಲೇಷನ್ ಇಲ್ಲಿ ಲ್ಯೂಟಿಯಲ್ ಫೇಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಲ್ಯೂಟಿಯಲ್ ಫೇಸ್ ಅಂದರೆ ಎಂಡೋಮೆಟ್ರಿಯಮು, ಯುಟರೈನ್ ಗ್ಲ್ಯಾಂಡ್ಸು ಎಲ್ಲವೂ ಆಲ್ರೆಡಿ ಸೆಕ್ರೇಷನ್ ಫೇಸಿಗೆ ಬಂದುಬಿಟ್ಟಿರ್ತವೆ. ಸೊ ಥಿಕ್ ಎಂಡೋಮೆಟ್ರಿಯಮ್ ಇದೆಯಲ್ಲ, ಅದು ಕೂಡ ಒಂದು ರೀತಿ ಬ್ಯಾರಿಯರ್ ಇದ್ದಂಗೆ. So all these points you have to remember. Acidic pH in the female body, increase in the temperature and thick endometrium, they act as the barrier. So ಈ ಪ್ಲಸ್ ಪಾಯಿಂಟನ್ನು ಇಟ್ಕೊಂಡು, ಈ ನೆಗೆಟಿವ್ ಪಾಯಿಂಟ್ಸನ್ನು ಇಟ್ಕೊಂಡು ಸ್ಪರ್ಮು ತಮ್ಮ ಜರ್ನಿಯನ್ನು ಫೀಮೇಲ್ ಬಾಡಿ ಒಳಗಡೆ ಸ್ಟಾರ್ಟ್ ಮಾಡ್ತವೆ. ಇಲ್ಲಿ ಇನ್ನೂ ಒಂದು ಬ್ಯಾರಿಯರ್ ಇದೆ, ಏನು ಗೊತ್ತಾ? ಫಾಗೋಸೈಟಿಕ್ ಸೆಲ್ಸ್. ಫಾಗೋಸೈಟೋಸಿಸ್ ಅಂದರೆ ಜಸ್ಟ್ ಇಮ್ಯಾಜಿನ್, ನಮ್ಮ ಪೂರ್ತಿ ಬಾಡಿ ಒಳಗಡೆ ಜಸ್ಟ್ ಒಂದು
ಅನ್ವಾಂಟೆಡ್ ಬಾಡಿ ಅಂದರೆ ಆ್ಯಂಟಿಜನ್ಸ್ ಅಂತ ಏನು ಹೇಳ್ತೀವಿ, ಒಂದು ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ಆಗ್ಬೋದು, ಒಂದು ಸಣ್ಣ ಪೋಲನ್ ಗ್ರೇನ್ ಆಗ್ಬೋದು, ಅಥವಾ ವೈರಸ್ ಬ್ಯಾಕ್ಟೀರಿಯಾ ಆಗ್ಬೋದು. ಸೊ ಹೊರಗಡೆಯಿಂದ ಇರುವಂತಹ ಯಾವುದೇ ಒಂದು ವಸ್ತು ನಮ್ಮ ಬಾಡಿ ಒಳಗಡೆ ಬಂತು ಅಂದರೆ ಅದನ್ನು ನಾವು ಫಾರಿನ್ ಪಾರ್ಟಿಕಲ್ಸ್ ಅಂತ ಟ್ರೀಟ್ ಮಾಡಿ ನಮ್ಮ ಬಾಡಿ ಏನು ಮಾಡುತ್ತೆ, ಆ ಫಾರಿನ್ ಪಾರ್ಟಿಕಲ್ಸ್ ಜೊತೆ ಒಂದು ರೀತಿ ವಾರ್ ಸ್ಟಾರ್ಟ್ ಮಾಡಿಬಿಡುತ್ತೆ ಅದನ್ನು ಸಾಯಿಸಲಿಕ್ಕೆ. ಸೊ ಒಂದೇ ಒಂದು ಪೋಲನ್ ಗ್ರೇನ್ ಮೂಗೊಳಗಡೆ ಹೋದ್ರೇ ನಮ್ಮ ಬಾಡಿ ಅಷ್ಟು ರಿಯಾಕ್ಟಿವ್ ಆಗಿರುತ್ತೆ. ಅದಕ್ಕೆ ನಾವು ಸೀನ್ ಬರುತ್ತೆ ಕಂಟಿನ್ಯೂಸ್ ಆಗಿ, ಯಾಕಂದರೆ ಆ ಪಾರ್ಟಿಕಲಿಂದ ಹೊರಗಡೆ ಹಾಕೋಕ್ಕೆ. ಅದೇ ರೀತಿ ಒಂದು ಪೋಲನ್ ಗ್ರೇನನ್ನು ಸಹಿಸಲಾರ್ದಂತಹ ನಮ್ಮ ಬಾಡಿ ಏನಿರುತ್ತೆ ಅದು ಮಿಲಿಯನ್ಸ್ವರೆಗೂ ಸ್ಪರ್ಮ್ಸನ್ನು ನಮ್ಮ ಬಾಡಿಗೆ ಏನಾದರೂ ಫಾರಿನ್ ಬಾಡಿ ಇದ್ದಂಗೆ. ಯಾಕಂದರೆ ಇದು ಯಾವ ಫೀಮೇಲ್ ಬಾಡಿ ಒಳಗಡೆ ಸಿಮನ್ ಡಿಪಾಸಿಟ್ ಆಗಿದೆಯೋ ಆ ಫೀಮೇಲ್ ಬಾಡಿಗೆ ಇದು ಫಾರಿನ್ ಸಬ್ಸ್ಟೆನ್ಸ್ ಇದ್ದಂಗೆ, ಓನ್ ಸಿಕ್ರಿಷನ್ ಅಲ್ಲ, ಬೇರೆ ಬಾಡಿಯಿಂದ ಬಂದಿರೋದು ಅಂದರೆ ಅದು ಫಾರಿನ್ ಸಿಕ್ರಿಷನ್. ಸೊ ಫ್ಯಾಗೋಸೈಟಿಕ್ ಸೆಲ್ಸ್ ಏನು ಮಾಡ್ತವೆ, ಥಿಂಕಿಂಗ್ ದ್ಯಾಟ್ ದೇ ಆರ್ ದ ಫಾರಿನ್ ಪಾರ್ಟಿಕಲ್ಸ್, ದೇ ಮೇ ಸ್ಟಾರ್ಟ್ ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ದ ಪ್ರೊಸೆಸ್ ಆಫ್ ಫ್ಯಾಗೋಸೈಟೋಸಿಸ್. ಸುಡೋಪೊಡಿಯನ್ನು ಬಿಟ್ಟು ಸ್ಪರ್ಮನ್ನು ನಾವು ಎಂಗಲ್ಫ್ ಮಾಡಿ ಡಿಸ್ಟ್ರಾಯ್ ಮಾಡ್ಬೋದು, ಅದು ಕೂಡ ಪಾಸಿಬಲ್ ಇದೆ. ಸೊ phagocytic cells are also they also act as a barrier for the sperm's journey. ಗೊತ್ತಾಗ್ತಿದೆಯಾ? ಸೊ ನೆಗೆಟಿವ್ ಪಾಯಿಂಟ್ಸ್ ಮತ್ತು ಪಾಸಿಟಿವ್ ಪಾಯಿಂಟ್ಸನ್ನು ಇಟ್ಕೊಂಡು ಅಲ್ಟಿಮೇಟ್ಲಿ 300 to 400 ಮಿಲಿಯನ್ ಸ್ಪರ್ಮ್ಸ್ ಏನಿದ್ವಲ್ಲ, ಈ ಎರಡೂ ಪ್ಲಸ್ ಆರ್ ಮೈನಸ್ ಪಾಯಿಂಟ್ಸನ್ನು ಇಟ್ಕೊಂಡು ಸ್ಪರ್ಮ್ಸು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗಿ ಈ ಪಾಯಿಂಟಿಗೆ ಬರುವಷ್ಟರಲ್ಲಿ ಎಷ್ಟು ಸ್ಪರ್ಮ್ಸ್ ಉಳಿದಿರ್ತವೆ, 100 ಮಿಲಿಯನ್ ಸ್ಪರ್ಮ್ಸ್ ಮಾತ್ರ ಉಳಿದಿರ್ತವೆ. ಓಕೆ, ಸೊ ಇವೆಲ್ಲ ನೆಗೆಟಿವ್ ಪಾಯಿಂಟ್ ಆ್ಯಕ್ಟ್ ಆದಂಗೆ ಕೆಲವೊಂದು ಸ್ಪರ್ಮ್ಸ್ಗಳು ಅಲ್ಲೇ ಡೆತ್ ಆಗ್ತವೆ. ಇನ್ನೂ ಒಂದು ಪಾಯಿಂಟ್ ಇದೆ, ಬ್ಯಾರಿಯರ್. ನಾವು ಬ್ಯಾರಿಯರ್ಸ್ ಬಗ್ಗೆ ಮಾತಾಡ್ತಾ ಇದೇ ಪಾಯಿಂಟ್ ಜಾಸ್ತಿ ಆಯಿತು. ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಗೊತ್ತಾ, ಇವಾಗ ನಾವು 3 to 4 ml ಆಫ್ ಸಿಮನ್ ಅಂತ ಸ್ಟಡಿ ಮಾಡಿದ್ವಿ. ಸೈಮನ್ ಆರ್ ಸಿಮನ್ ಅಂತ ಹೇಳ್ತಾರೆ. ಓಕೆ, ಸೊ ಇದರಲ್ಲಿ ಎಷ್ಟಿತ್ತು, 300 to 400 ಮಿಲಿಯನ್ ಸ್ಪರ್ಮ್ಸ್. ಇದು ನಾವು ಸ್ಟಡಿ ಮಾಡಿದ್ವಿ. ಅದರಲ್ಲಿ ಲೆಸ್ ದ್ಯಾನ್ 20 ಇದ್ದರೆ ಆಲಿಗೋಸ್ಪರ್ಮಿಯಾ. ಈ 300 to 400 ಸ್ಪರ್ಮ್ಸ್ನಲ್ಲಿ ಎಷ್ಟೊಂದು ಸ್ಪರ್ಮ್ಸ್ಗಳು ಆಲ್ರೆಡಿ ಡಿಫೆಕ್ಟಿವ್ ಆಗಿರ್ತವೆ. ಅವು ಮೇಲ್ ಬಾಡಿನಲ್ಲಿ ಫಾರ್ಮ್ ಆಗಿ ಎಪಿಡಿಡಮಸ್ಸಿಗೆ ಬಂದು ವ್ಯಾಸ ಡಿಫ್ರೆನ್ಸಿಗೆ ಬಂದು ಅವ್ರದ್ದೆಲ್ಲ ಫೈನಲ್ ಪ್ರೊಸೀಜರೆಲ್ಲ ಮುಗಿದು ಫೀಮೇಲ್ ಬಾಡಿಯನ್ನು ರೀಚ್ ಆದರೂ ಕೂಡ ಈ ಸಿಮನ್ನಲ್ಲಿ ಕೆಲವೊಂದು ಸ್ಪರ್ಮ್ಸ್ಗಳು ಡಿಫೆಕ್ಟಿವ್ ಅಂದರೆ ಏನು, ಸ್ಪರ್ಮ್ ಅಂದರೆ ಮುಂದ್ಗಡೆ ಒಂದು ಹೆಡ್ ಇರಬೇಕಾ, ನೆಕ್ ಪೋರ್ಷನ್, ದೆನ್ ಮಿಡಲ್ ಪೋರ್ಷನ್ ಆ್ಯಂಡ್ ದೆರ್ ಇಸ್ ಅ ಲಾಂಗ್ ಟೇಲ್. ಇದು ಸ್ಪರ್ಮ್. ಮೇಲ್ ಗ್ಯಾಮೆಟ್ ಅಂದರೆ ಇಲ್ಲಿ ನ್ಯೂಕ್ಲಿಯಸ್, ಹೆಪ್ಲಾಯ್ಡ್ ನ್ಯೂಕ್ಲಿಯಸ್, ಮುಂದ್ಗಡೆ ಏನಿರುತ್ತೆ ಎಕ್ರೋಸೋಮ್ ಇರುತ್ತೆ, ದೆನ್ ಮೈಟೋಕಾಂಡ್ರಿಯಾ ಆ್ಯಂಡ್ ಸೆಂಟ್ರಿಯೋಲ್. ಸೊ ಡಿಫೆಕ್ಟಿವ್ ಸ್ಪರ್ಮ್ಸ್ ಅಂದರೆ ಕೆಲವೊಂದು ಸ್ಪರ್ಮ್ಸ್ಗಳಿಗೆ ಟೇಲೇ ಇರೋದಿಲ್ಲ, ಅಂದರೆ ಅವ್ರದ್ದು ಡೆವಲಪ್ಮೆಂಟು ಕರೆಕ್ಟಾಗಿ ಆಗಿಲ್ಲ, ನರಿಶ್ಮೆಂಟ್ ಕರೆಕ್ಟಾಗಿ ಆಗಿಲ್ಲ ಅಂತ. ಸೊ ಕೆಲವೊಂದು ಸ್ಪರ್ಮ್ಸಿಗೆ ಟೇಲ್ ಇರೋದಿಲ್ಲ, ಕೆಲವೊಂದು ಸ್ಪರ್ಮ್ಸಿಗೆ ಹೆಡ್ನಲ್ಲಿ ಏನಾದರೂ ಚೇಂಜಸ್ ಇರುತ್ತೆ ಶೇಪ್ನಲ್ಲಿ, ಓಕೆ, ಅಥವಾ ಕೆಮಿಕಲ್ ಕಂಟೆಂಟ್ನಲ್ಲಿ. ಕೆಲವೊಂದು ಸ್ಪರ್ಮ್ಸಿಗೆ ಫ್ಲಾಜೆಲ್ಲ ಕರೆಕ್ಟಾಗಿ ಬೀಟ್ ಆಗುವಂತಹ ಕೆಪಾಸಿಟಿ ಇರೋದಿಲ್ಲ. ಸೊ ಈ ಒಂದು 300 to 400 ಮಿಲಿಯನ್ ಸ್ಪರ್ಮ್ಸ್ ಆರ್ ಡಿಪಾಸಿಟೆಡ್ ಇನ್ ಟು ದ ಫೀಮೇಲ್ ಬಾಡಿ. ದೇರ್ ಆರ್ ಸಮ್ ಸ್ಪರ್ಮ್ಸ್ ವಿಚ್ ಆರ್ ಆಲ್ರೆಡಿ ಡಿಫೆಕ್ಟಿವ್. ಸೊ ಅವನು ಕೂಡ ಈ ನಂಬರಿಂದ ನಾವು ಆಲ್ರೆಡಿ ಮೈನಸ್ ಮಾಡಿಬಿಡಬೇಕು. ಓಕೆ, ಸೊ ಅಲ್ಟಿಮೇಟ್ಲಿ ಈ ಎಲ್ಲ ಪಾಯಿಂಟ್ಸನ್ನು ಇಟ್ಕೊಂಡು ಅರೌಂಡ್ 100 ಮಿಲಿಯನ್ ಸ್ಪರ್ಮ್ಸ್ ದೇ ವಿಲ್ ಎಂಟರ್ ದ ಯುಟರಸ್. ಓಕೆ, ಸೊ ಇಲ್ಲಿಂದ ಸ್ಪರ್ಮ್ಸು ಮೇಲ್ಗಡೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಕರೆಕ್ಟಾ? ಫ್ರಮ್ ದ ಫೀಮೇಲ್ ವಜೈನಲ್ ಪಾರ್ಟ್. ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ, ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತಂದರೆ, ಈ ಯುಟರಸ್ನಲ್ಲಿ ಆಲ್ರೆಡಿ ಯುಟರೈನ್ ಗ್ಲ್ಯಾಂಡ್ಸ್ ಬೆಳೆದಿದ್ದಾವೆ, ಬ್ಲಡ್ ವೆಸಲ್ಸ್ ಬೆಳೆದಿದ್ದಾವೆ, ಸೆಕ್ರೆಟರಿ ಫೇಸ್, ಲ್ಯೂಟಿಯಲ್ ಫೇಸ್ ಸ್ಟಾರ್ಟ್ ಆಗಿದೆ. ಸೊ ಈ ಯುಟರಸ್ದು ಸಿಕ್ರಿಷನ್ಸು, ಸೊ ದ ಸಿಕ್ರಿಷನ್ ಆಫ್ ಯುಟರಸ್ ದೇ ವಿಲ್ ಸ್ಟಾರ್ಟ್ ಆ್ಯಕ್ಟಿಂಗ್ ಆನ್ ದ ಸ್ಪರ್ಮ್. ಸೊ ಓಕೆಪ್ಪ, ಇದೆಲ್ಲ ನೆಗೆಟಿವ್ ಬ್ಯಾರಿಯರ್ಸನ್ನು ಹೆಂಗಾದರೂ ಮಾಡಿ ಗೆದ್ದು ಯುಟರಸನ್ನು ಎಂಟರ್ ಆಗಿಬಿಟ್ಟಿದ್ದೀವಿ, ಇನ್ನೇನು ಮೇಲಕ್ಕೆ ಹೋಗಿ ಫಾಲೋಪಿಯನ್ ಟ್ಯೂಬನ್ನು ರೀಚ್ ಆಗಬೇಕು ಅನ್ನೋಷ್ಟರಲ್ಲಿ ಯಾರು ಸಿಕ್ರಿಷನ್ ಸ್ಟಾರ್ಟ್ ಆಗುತ್ತೆ, ಯುಟರೈನ್ ಗ್ಲ್ಯಾಂಡದ್ದು ಸಿಕ್ರಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ಎಂಡೋಮೆಟ್ರಿಯಲ್ ಸಿಕ್ರಿಷನ್ ಅಥವಾ ಫಿಮೇಲ್ ಟ್ರ್ಯಾಕ್ಟ್ ಸಿಕ್ರಿಷನ್. ಸೊ ಈ ಸಿಕ್ರಿಷನ್ನು ಸ್ಪರ್ಮ್ ಮೇಲೆ ಅಟ್ಯಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆವಾಗ ನಡೆಯುವಂತಹ ಒಂದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಯಾವುದು, ಕೆಪ್ಯಾಸಿಟೇಷನ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. Now what is this capacitation?
ಇದನ್ನು ಒಂದ್ಸತಿ ಸ್ಕ್ರೀನ್ಶಾಟ್ ತಕ್ಕೋಬೋದು. ರೈಟ್ ನೌ ವಾಟ್ ಈಸ್ ದಿಸ್ ಕೆಪಾಸಿಟೇಷನ್? ಸೊ ಈ ಸ್ಟೆಪ್ಪನ್ನು ನಾವು ಕಲ್ತಾಯಿತು. ಸೊ ಎಲ್ಲ ಬ್ಯಾರಿಯರ್ಸನ್ನು ದಾಟಿ ಸ್ಪರ್ಮ್ಸ್ ಇವಾಗ ಯುಟರಸ್ನಲ್ಲಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಸೊ ಯುಟರಸ್ನಲ್ಲಿ ನೆಕ್ಸ್ಟ್ ಯಾರು ಬಂದರು ಅವಾಗ? ಯುಟರೈನ್ ಸಿಕ್ರಿಷನ್ಸ್. ಹೌದಾ? ಸೊ ಈ ಯುಟರೈನ್ ಸಿಕ್ರಿಷನ್ಸ್ ಏನು ಮಾಡ್ತವೆ ಅಂತ ಸ್ಟಡಿ ಮಾಡೋಣ. ಈ ಯುಟರೈನ್ ಸಿಕ್ರಿಷನ್ಸು ಸ್ಪರ್ಮ್ ಮೇಲೆ ಅಟ್ಯಾಕ್ ಆದಮೇಲೆ, ಸ್ಪರ್ಮಿಗೆ ಅವ್ರು ರಿಲೀಸ್ ಆದಮೇಲೆ ಅಲ್ಲಿ ಸ್ಪರ್ಮ್ನಲ್ಲಿ ಕೆಲವೊಂದು ಚೇಂಜಸ್ ಆಗ್ತವೆ. ಅದನ್ನು ನಾವು ಕೆಪಾಸಿಟೇಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ದಿಸ್ ಕೆಪಾಸಿಟೇಷನ್? ಇಟ್ ಈಸ್ ದ ಹೈಪರ್ activation of sperms. Now what do you mean by this sentence? ಸೊ ಸ್ಪರ್ಮ್ಸು ಸ್ಲೋ ಆಗಿ ಹೆಂಗೋ ಎಲ್ಲ ಬ್ಯಾರಿಯರ್ಸನ್ನು ಪಾಸ್ ಮಾಡಿ ಟ್ರ್ಯಾಕಲ್ಲಿ ಈ ರೀತಿ ಮೇಲ್ಗಡೆ ಮೂವ್ ಆಗ್ತಾ ಇದ್ದಾವೆ. ಸಿಕ್ರಿಷನ್ಸ್ ಬಂದ ತಕ್ಷಣ ಇದೇನು ಹಿಂಗೆ ಸ್ಲೋ ಆಗಿ ಸ್ಪರ್ಮ್ ಮೂವ್ ಆಗ್ತಾ ಇತ್ತಲ್ಲ, ಕೆಪಾಸಿಟೇಷನ್ ಆದಮೇಲೆ ಸಡನ್ನಾಗಿ ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತವೆ. ಹೈಪರ್ ಆ್ಯಕ್ಟಿವ್ ಆದರೆ ಹೆಂಗೆ ಫಾಸ್ಟಾಗಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದನ್ನೇ ನಾವಿಲ್ಲಿ ಕೆಪಾಸಿಟೇಷನ್ ಅಂತ ಹೇಳ್ತಿರೋದು. ಕೆಪಾಸಿಟೇಷನ್ ಆ್ಯಕ್ಚುಯಲ್ ಆಗಿ ಏನಾಗುತ್ತೆ, ಸ್ಪರ್ಮ್ದು ನಾವು ಸ್ಟ್ರಕ್ಚರನ್ನು ತೊಗೊಂಡ್ರೆ ದಿಸ್ ಈಸ್ ದ ಹೆಡ್ ಪೋರ್ಷನ್, then small neck, middle piece, and this is the tail. Okay, sperm head portion ನಲ್ಲಿ ಮೇನ್ ಆಗಿ ಏನಿದೆ ಇಲ್ಲಿ ಮೇಲ್, again I took the black. So this is the nucleus. ಕರೆಕ್ಟಾ? ನ್ಯೂಕ್ಲಿಯಸ್ ಮುಂದ್ಗಡೆ ಏನಿದೆ ಇಲ್ಲಿ? now this is the acrosome. ಇದು ಹಿಂದ್ಗಡೆ ಮೈಟೋಕಾಂಡ್ರಿಯಾ, ಸೆಂಟ್ರಿಯೋಲ್ ಇದು ಬಿಟ್ಬಿಡಿ. ಸೊ ಇದು ಎನ್ಸೈಮ್ಸ್ ಇರುವಂತಹ ಅಕ್ರೋಸೋಮ್. ಸೊ ಈ ಸ್ಪರ್ಮು ಯುಟರಸನ್ನು ಎಂಟರ್ ಆದ ತಕ್ಷಣ ಸಿಕ್ರಿಷನ್ಸ್ ರಿಲೀಸ್ ಆದಮೇಲೆ ಇದೇನು ಫುಲ್ ಸ್ಪರ್ಮ್ ಇದೆಯಲ್ಲ, ಇದ್ರ ಮೇಲೆ ಎಲ್ಲ ಸಿಕ್ರಿಷನ್ಸ್ ಆ್ಯಕ್ಟ್ ಆಗುತ್ತೆ. ಹೊರಗಡೆ ಇರುವಂತಹ ಲೇಯರ್ ಯಾವುದು? ಇದು ಪ್ಲಾಸ್ಮಾ ಮೆಂಬ್ರೇನ್. ರಿಕಾಲ್ ದ ಸ್ಟ್ರಕ್ಚರ್ ಆಫ್ ಸ್ಪರ್ಮ್. ಸ್ಪರ್ಮ್ ಅಂದರೆ ಅದು ಒಂದು ಸೆಲ್ಲು, ಬಟ್ ಈ ರೀತಿ ಅದು ಮೋಡಿಫೈ ಆಗಿದೆ. ಸೆಲ್ ಅಂದರೆ ಹೊರಗಡೆ ಏನಿರಬೇಕು? ಪ್ಲಾಸ್ಮಾ ಮೆಂಬ್ರೇನ್ ಇರಬೇಕು. ಸೊ ಇದು ಫುಲ್ ಲೇಯರ್ ಏನಿದು? ದಟ್ ಈಸ್ ನಥಿಂಗ್ ಬಟ್ ದ ಪ್ಲಾಸ್ಮಾ ಮೆಂಬ್ರೇನ್. ಆ್ಯಂಡ್ ಇಫ್ ಯು ರಿಮೆಂಬರ್ ದ ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಯಾವ ಮಾಡೆಲು? ಫ್ಲೂಯಿಡ್ ಮೊಸೈಕ್ ಮಾಡೆಲ್, ಲಿಪಿಡ್ ಬೈ ಲೇಯರ್ ಪ್ಲಾಸ್ಮಾ ಮೆಂಬ್ರೇನ್ ಇದ್ದು. ಸೊ ಈ ಸಿಕ್ರಿಷನ್ಸ್ ಆ್ಯಡ್ ಆದಮೇಲೆ ಈ ಹೆಡ್ ಪೋರ್ಷನ್ನಲ್ಲಿರುವಂತಹ ಏನು ಪ್ಲಾಸ್ಮಾ ಮೆಂಬ್ರೇನ್ ಇದೆ ಅದು ಒಂದು ರೀತಿ ಡಿಸ್ಟರ್ಬ್ ಆಗಿಬಿಡುತ್ತೆ. ಅದು ನೀಟಾಗಿ ಒಂದು ಲೇಯರ್ ಇತ್ತ, ಸಿಕ್ರಿಷನ್ಸ್ ಬಂದಮೇಲೆ ಅದು ಫುಲ್ ಡಿಸ್ಟರ್ಬ್ ಆಗಿಬಿಡುತ್ತೆ. ಡಿಸ್ಟರ್ಬ್ ಆದಮೇಲೆ ಏನಾಗುತ್ತೆ? ಡಿಸ್ಟೆಬಿಲೈಸ್ ಆಗಿಬಿಡುತ್ತೆ. ಸೊ ಸ್ಟೇಬಲ್ ಆಗಿರುವಂತಹ ಒಂದು ಲೇಯರ್ ಇತ್ತು ಪ್ಲಾಸ್ಮಾ ಮೆಂಬ್ರೇನು. ಓಕೆ, ಸಿಕ್ರಿಷನ್ಸ್, ಯುಟರೈನ್ ಸಿಕ್ರಿಷನ್ ಆ್ಯಕ್ಟ್ ಆದಮೇಲೆ ಈ ಮೆಂಬ್ರೇನ್ ಒಂಥರ ಡಿಪೊಲರೈಸ್ ಆಯಿತು ಅಥವಾ ಡಿಸ್ಟೆಬಿಲೈಸ್ ಆಯಿತು. ಯಾಕೆ ಡಿಸ್ಟೆಬಿಲೈಸ್ ಆಯಿತು? ಪ್ಲಾಸ್ಮಾ ಮೆಂಬ್ರೇನ್ನಲ್ಲಿ ಲಿಪಿಡ್ ಬೈಲೇಯರ್ ಏನಿರುತ್ತೆ, ಆ ಲಿಪಿಡ್ ಬೈಲೇಯರನ್ನು ಸ್ಟೇಬಲ್ ಆಗಿ ಯಾರು ಹಿಡ್ಕೊಂಡಿದ್ರು? ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ಸ್, ಸ್ಟಿರಾಲ್ ಮಾಲಿಕ್ಯೂಲ್ಸ್ ಹಿಡ್ಕೊಂಡಿದ್ವು. ಈ ಯುಟರೈನ್ ಸಿಕ್ರಿಷನ್ಸ್ ಏನು ಮಾಡಿಬಿಡ್ತವೆ? ಆ ಕೊಲೆಸ್ಟ್ರಾಲನ್ನು ರಿಮೂವ್ ಮಾಡಿಬಿಡ್ತವೆ, ಆ ಸ್ಟಿರಾಲ್ ಮಾಲಿಕ್ಯೂಲ್ಸನ್ನು ರಿಮೂವ್ ಮಾಡಿಬಿಡ್ತವೆ. ಕೊಲೆಸ್ಟ್ರಾಲ್ ಹೋಯಿತು ಅಂದರೆ ಪ್ಲಾಸ್ಮಾ ಮೆಂಬ್ರೇನ್ ಸ್ಟೇಬಲ್ ಆಗಿತ್ತಲ್ಲ, ಅದು ಇವಾಗ ಫುಲ್ ಫ್ಲೂಯಿಡ್ ಥರ ಡಿಸ್ಟೆಬಿಲೈಸ್ ಆಗಿಬಿಡುತ್ತೆ. ಅಂದರೆ ಸ್ಟ್ರಾಂಗ್ ಆಗಿ ಉಳಿಯೋದಿಲ್ಲ ಅಂತ ಅರ್ಥ. ಸೊ ಡ್ಯೂರಿಂಗ್ ಕೆಪಾಸಿಟೇಷನ್ ಪ್ಲಾಸ್ಮಾ ಮೆಂಬ್ರೇನಿಗೆ ಏನಾಗುತ್ತೆ? ಡಿಸ್ಟೆಬಿಲೈಸ್. ಇದು ಎಸ್. okay, so during capacitation there will be a destabilization of the plasma membrane. henge? By removing the cholesterol molecules, by removing the protein molecules, by removing the carbohydrate molecules. so plasma membrane ನಲ್ಲಿ ಈ molecules remove ಆಗೋದ್ರಿಂದ ಈ plasma membrane ಪೂರ್ತಿಯಾಗಿ ಹಿಂಗೆ destabilize ಆಗಿಬಿಡುತ್ತೆ. ಓಕೆ, ಸೊ destabilize ಆಗಿ ಇದು ಡಿಸ್ಟೆಬಿಲೈಸ್ ಆಯಿತು ಅಂತಂದರೆ ಹಿಂದ್ಗಡೆ ಏನು ಫ್ಲ್ಯಾಜೆಲ್ಲ ಇದೆಯಲ್ಲ ಅದು ಇನ್ನೂ ವಿಗರಸ್ ಆಗಿ ಸ್ಲೋ ಆಗಿ ಹೋಗ್ತಾ ಇತ್ತಲ್ಲ, ಇನ್ನೂ ವಿಗರಸ್ ಆಗಿ ಟೇಲು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟೇಲ್ ಬೀಟ್ ಆಗೋದು ಫಾಸ್ಟ್ ಆದಂಗೆ ಸ್ಪರ್ಮ್ ಕೂಡ ಫಾಸ್ಟಾಗಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದನ್ನು ನಾವು ಕೆಪಾಸಿಟೇಷನ್ ಅಂತ ಹೇಳ್ತಿರೋದು. ಸೊ ಡ್ಯೂರಿಂಗ್ ಕೆಪಾಸಿಟೇಷನ್ ದ ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ಸ್, ದ ಗ್ಲೈಕೋಪ್ರೋಟೀನ್ಸ್, ದೇ ಆರ್ ರಿಮೂವ್ಡ್ ಫ್ರಮ್ ದ ಪ್ಲಾಸ್ಮಾ ಮೆಂಬ್ರೇನ್.
ಎಲ್ಲ ಕಡೆ ಪ್ಲಾಸ್ಮಾ ಮೆಂಬ್ರೇನ್ ಇದೆ, ಬಟ್ ಕೆಪಾಸಿಟೇಷನ್ ಆಗೋದು ಜಸ್ಟ್ ಹೆಡ್ ರೀಜನ್ನಲ್ಲಿ ಮಾತ್ರ. ಒಂದು ರೀತಿ ಪೂರ್ತಿ ಹೆಡ್ಡನ್ನು ತಗೊಂಡು ಈ ರೀತಿ ಫುಲ್ ಮಸಾಜ್ ಮಾಡ್ದಂಗೆ ಅದರದ್ದು ಮೇಲಿಂದ ಕ್ಯಾಪ್ ಹರ್ಕೊಂಡು ಹೋಗುತ್ತೆ, ಅಂದರೆ ಪ್ಲಾಸ್ಮಾ ಮೆಂಬ್ರೇನ್ ಹರ್ಕೊಂಡು ಹೋಗುತ್ತೆ. ಅದರಿಂದ ಏನಾಗುತ್ತೆ, ಫ್ಲ್ಯಾಜೆಲ್ಲ ಸ್ಲೋ ಆಗಿ ಹೋಗ್ತಾ ಇರೋದು ಫಾಸ್ಟಾಗಿ ವಿಪ್ಲ್ಯಾಶ್ ಮೂಮೆಂಟ್ ಅಂತ ಹೇಳ್ತಾರೆ. ಸೊ ಫಾಸ್ಟಾಗಿ ಅದು ಬೀಟ್ ಆಗಿ ಸ್ಪರ್ಮ್ ಇನ್ನೂ ಫಾಸ್ಟಾಗಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಆ್ಯಸ್ ಕೆಪಾಸಿಟೇಷನ್. ಇದನ್ನು ಸ್ಕ್ರೀನ್ಶಾಟ್ ತಗೋಬೋದು. ಥರ್ಡ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ನಾವು ನೆಕ್ಸ್ಟ್ ಕಮಿಂಗ್ ಟು ದ ಫೋರ್ತ್ ಸ್ಟೆಪ್ ಇನ್ ದ ಸೀರೀಸ್. ನೆಕ್ಸ್ಟ್ ಏನಾಗುತ್ತೆ, ಸ್ಪರ್ಮ್ ಆಲ್ರೆಡಿ ಡಿಸ್ಟೆಬಿಲೈಸ್ ಆಗಿಬಿಟ್ಟಿದೆ, ಫಾಸ್ಟಾಗಿ ಮೂವ್ ಆಗ್ತಾ ಇದೆ. ನೆಕ್ಸ್ಟು ಸ್ಪರ್ಮಿಗೆ ಲೆಫ್ಟ್ ಹೋಗಬೇಕು ಅಥವಾ ರೈಟ್ ಹೋಗಬೇಕು ಅಂತ ಒಬ್ಬರು ಗೈಡ್ ಮಾಡಬೇಕು. ಓಕೆ, ವಿಲ್ ಶೋ ಲೈಕ್ ದಿಸ್. ಓಕೆ, ಆ್ಯಂಡ್ ಓನ್ಲಿ ಒನ್ ಸ್ಪರ್ಮ್ ಐ ವಿಲ್ ಎನ್ಲಾರ್ಜ್. ಈ ಥರ ಇದರ ಒಳಗಡೆ ಏನಿದೆ, ದಿಸ್ ಈಸ್ ದ ನ್ಯೂಕ್ಲಿಯಸ್. ಓಕೆ, ಆ್ಯಂಡ್ ಮುಂದ್ಗಡೆ ಏನಿದೆ, ಎಕ್ರೋಸೋಮಲ್ ಕ್ಯಾಪ್ ಇದೆ. ಓಕೆ, ಸೊ ಇದು ಒಂದು ಸ್ಪರ್ಮ್. ಸಿ, ಇಲ್ಲಿ ಯುಟರಸ್ನಲ್ಲಿ ಮೂವ್ ಆಗಬೇಕಾದ್ರೆ ಕೆಪಾಸಿಟೇಷನ್ ಅಟ್ ಎ ಟೈಮ್ ಆಗ್ತಾ ಇರುತ್ತೆ. ಯಾವ ಸ್ಪರ್ಮ್ದು ಕರೆಕ್ಟಾಗಿ ಕೆಪಾಸಿಟೇಷನ್ ಆಗುತ್ತಲ್ಲ ಅಂತಹ ಸ್ಪರ್ಮ್ಗಳು ಮಾತ್ರ ಮುಂದೆ ಮೂವ್ ಆಗ್ಬೋದು. ಸೊ ಕೆಪಾಸಿಟೇಷನ್ ಅದು ಕೂಡ ಒಂದು ರೀತಿ ಬ್ಯಾರಿಯರ್ ಇದ್ದಂಗೆ. ಯಾವ ಸ್ಪರ್ಮಿಗೆ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆದಂತಹ ಯಾವ ಸ್ಪರ್ಮಿಗೆ ಕರೆಕ್ಟಾಗಿ ಸಿಕ್ರಿಷನ್ ರಿಲೀಸ್ ಆಗಿ ಕೆಪಾಸಿಟೇಷನ್ ಆಗುತ್ತೋ, ಮೆಂಬ್ರೇನ್ ಡಿಸ್ಟೆಬಿಲೈಸ್ ಆಗುತ್ತೋ, ಅಂತಹ ಸ್ಪರ್ಮ್ಸ್ಗಳೇ ಮುಂದೆ ಆ್ಯಕ್ಟಿವ್ ಆಗಿ ಎಗ್ ಜೊತೆ ಫಲೀಕರಣವನ್ನು ಮಾಡ್ಬೋದು. ಕೆಪಾಸಿಟೇಷನ್ ಕರೆಕ್ಟಾಗಿ ಆಗದೇನೆ ಈ ಮೆಂಬ್ರೇನ್ ಆದರೂ ಹಾಗೆ ಉಳಿದಿತ್ತು ಅಂದರೆ ಅಂತಹ ಸ್ಪರ್ಮ್ಗಳು ಅಗೇನ್ ಅವು ತಮ್ಮ ಜರ್ನಿಯಲ್ಲಿ ಒಂದು ರೀತಿ ಲೂಸ್ ಆದಂಗೆ. ಓಕೆ, ಅವು ಅಲ್ಲೇ ವೇಸ್ಟ್ ಆದಂಗೆ. ಓಕೆ, ಸೊ ಕೆಪಾಸಿಟೇಷನ್ ಆದಮೇಲೆ ಈ ಸ್ಪರ್ಮು ನಾವೇನು ಹೇಳಿದ್ದೀವಿ, ಎವ್ರಿ ಮಂತು ಒಂದೊಂದು ಓವರಿಯಿಂದ ಒಂದು ಎಗ್ ರಿಲೀಸ್ ಆಗುತ್ತೆ ಅಂತ ಹೇಳ್ತೀವಿ ಜನರಲ್ ಆಗಿ. ಸೊ ಈ ಕಡೆಯಿಂದ ಎಗ್ ರಿಲೀಸ್ ಆಗಿದೆಯೋ ಅಥವಾ ಈ ಸೈಡಿಂದ ಎಗ್ ರಿಲೀಸ್ ಆಗಿದೆಯೋ ಅಂತ ಸ್ಪರ್ಮಿಗೆ ಒಂದು ಡೈರೆಕ್ಷನ್ ಅಂತ ಬೇಕು, ಒಂದು ಗೈಡ್ ಅಂತ ಬೇಕು. ಓಕೆ, ಯಾವ ಕಡೆ ಮೂವ್ ಆಗಬೇಕು, ನಾನು ಲೆಫ್ಟಿಗೆ ಹೋಗ್ಲೋ ರೈಟಿಗೆ ಹೋಗ್ಲೋ ಅಂತ. ಅವಾಗ ಏನಾಗುತ್ತೆ, ಇಲ್ಲಿ ಒಂದು ಸ್ಟೆಪ್ ನಡೆಯುತ್ತೆ. ಯಾವುದು ಅಂತಂದರೆ ಕೀಮೋ ಅಟ್ರಾಕ್ಷನ್. ಓಕೆ, ಕೀಮೋ ಅಂದರೆ ಏನು, ಕೆಮಿಕಲ್ಸ್. ಅಟ್ರಾಕ್ಷನ್, ಸೊ ಕೆಮಿಕಲ್ ಅಟ್ರಾಕ್ಷನ್ ಯಾವತ್ರ ಮಧ್ಯೆ, ಕೆಮಿಕಲ್ ಅಟ್ರಾಕ್ಷನ್ ಬಿಟ್ವೀನ್ ದ ಎಗ್ ಆ್ಯಂಡ್ ದ ಸ್ಪರ್ಮ್. ಸೊ ಡ್ಯೂರಿಂಗ್ ಕೀಮೋ ಅಟ್ರಾಕ್ಷನ್ ಇಲ್ಲಿ ಎಗ್ಗಿಂದ ಒಂದು ಕೆಮಿಕಲ್, ಅದನ್ನು ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಅ ಫರ್ಟಿಲೈಸಿನ್. ಸೊ ಇಮ್ಯಾಜಿನ್ ದಿಸ್ ಈಸ್ ದ ಎಗ್. ಎಗ್ಗಿಂದ ಬರುವಂತಹ ಒಂದು ಕೆಮಿಕಲ್ ಯಾವುದು, ಫರ್ಟಿಲೈಸಿನ್. ಸೊ ದ ಎಗ್ ವಿಲ್ ರಿಲೀಸ್ ಅ ಕೆಮಿಕಲ್, ಅ ಗ್ಲೈಕೋಪ್ರೋಟೀನ್. ಇಟ್ ಈಸ್ ಆ್ಯಕ್ಚುಲಿ ಫರ್ಟಿಲೈಸಿನ್. ಅದೇ ರೀತಿ ಸ್ಪರ್ಮ್ಗೂ ಕೂಡ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಓಕೆ, ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆ್ಯಸ್ ಆ್ಯಂಟಿ ಫರ್ಟಿಲೈಸಿನ್. ಸೊ ಈ ಫರ್ಟಿಲೈಸಿನ್ ಆ್ಯಂಡ್ ಆ್ಯಂಟಿ ಫರ್ಟಿಲೈಸಿನ್ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ದೇ ಆರ್ ಸ್ಪೀಸೀಸ್ ಸ್ಪೆಸಿಫಿಕ್. ಇದನ್ನ ನೋಟ್ ಮಾಡ್ಕೋಬೇಕು, ಸ್ಪೀಸೀಸ್ ಸ್ಪೆಸಿಫಿಕ್ ಇಂಪಾರ್ಟೆಂಟ್. ಜಸ್ಟ್ ಇಮ್ಯಾಜಿನ್, ಒಂದು ಆ್ಯನಿಮಲ್ ಬಾಡಿನಲ್ಲಿ ಬೇರೆ ಆ್ಯನಿಮಲ್ದು ಏನಾದರೂ ಸ್ಪರ್ಮನ್ನು ಆರ್ಟಿಫಿಷಿಯಲಿ ಡಿಪಾಸಿಟ್ ಮಾಡಿದರೆ ಆ ಸ್ಪರ್ಮು ಆ ಎಗ್ಗನ್ನು ಫಲೀಕರಣ ಮಾಡ್ಬೋದಾ? ಹಾಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಬಿಕಾಸ್ ದೀಸ್ ಟೂ ಕೆಮಿಕಲ್ಸ್ ಆರ್ ಸ್ಪೀಸೀಸ್ ಸ್ಪೆಸಿಫಿಕ್. ಅಂದರೆ ಇವಾಗ ನಮ್ಮದು ಹ್ಯೂಮನ್ ಬೀಯಿಂಗ್ದು ಎಗ್ಗದೇನು ಫರ್ಟಿಲೈಸಿನ್ ಇದೆ, ಅದು ನೀವು ಫಿಶ್ದು ಫರ್ಟಿಲೈಸಿನ್ ಜೊತೆ ಕಂಪೇರ್ ಮಾಡಿದ್ರೆ ಅಲ್ಲಿ ಕೆಮಿಕಲಿ ದೇ ಆರ್ ಡಿಫ್ರೆಂಟ್. ಹೆಸರಿರೋದು ಒಂದೇ, ಬಟ್ ಕೆಮಿಕಲ್ ಕಂಪೋಸಿಷನ್ ಬೇರೆ ಬೇರೆ ಇರುತ್ತೆ, ಸ್ಪೀಸೀಸ್ ಸ್ಪೆಸಿಫಿಕ್ ಇರುತ್ತೆ. ಸೊ ಕೀಮೋ ಅಟ್ರಾಕ್ಷನ್ ಬಿಟ್ವೀನ್ ದ ಎಗ್ ಆ್ಯಂಡ್ ದ ಸ್ಪರ್ಮ್. ಸೊ ಕೆಪಾಸಿಟೇಷನ್ ಆದಮೇಲೆ ದ ಎಗ್ ವಿಚ್ ಈಸ್ ರಿಲೀಸಿಂಗ್ ದ ಫರ್ಟಿಲೈಸಿನ್, ಇಟ್ ವಿಲ್ ಅಟ್ರ್ಯಾಕ್ಟ್ ದ ಸ್ಪರ್ಮ್ ಟುವರ್ಡ್ಸ್ ಇಟ್. ಸೊ ಇವಾಗ ಸ್ಪರ್ಮ್ಗೆ ಡೈರೆಕ್ಷನ್ ಬೇಕಲ್ಲ, ಸೊ ಎಲ್ಲಿ ಫರ್ಟಿಲೈಸಿನ್ ಸಿಕ್ರಿಷನ್ ಇದೆ ಅಲ್ಲಿ ಅದಕ್ಕೆ ಪೂರಕವಾಗಿ ಆ್ಯಂಟಿ ಫರ್ಟಿಲೈಸಿನ್ನು ಅಟ್ರ್ಯಾಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವಿಲ್ಲಿ ಸ್ಪೀಸೀಸ್ ಸ್ಪೆಸಿಫಿಕ್ ಅಂತ ಹೇಳ್ತಿರೋದು. ಸೊ ಈ ಕಡೆಯಿಂದ ಏನಾದರೂ ಸಿಕ್ರಿಷನ್ ಇದ್ದರೆ ಸ್ಪರ್ಮು ಆಬ್ವಿಯಸ್ಲಿ ಆ ಕಡೆ ಹೋಗುತ್ತೆ. ಇನ್ ಕೇಸ್
ಇವಾಗ ನಮ್ಮದು ಎಗ್ ಇಲ್ಲಿ ನಾವು ಡಿನೋಟ್ ಮಾಡಿದ್ದೀವಿ, ಇಲ್ಲಿ ಎಗ್ ಇದೆ. ಸೊ ಫರ್ಟಿಲೈಸನ್ ಈ ಕಡೆ ಬರ್ತಿದೆ. ಸೊ ಆಬ್ವಿಯಸ್ಲಿ ಆ್ಯಂಟಿ ಫರ್ಟಿಲೈಸನ್ ಒಂದು ರೀತಿ ಲಾಕ್ ಆ್ಯಂಡ್ ಕೀ ಇದ್ದಂಗೆ. ಇಲ್ಲಿ ಲಾಕ್ ಇದೆ, ಅದರದ್ದು ಕೀ ಇಲ್ಲಿದೆ. ಸೊ ಇದು ಈ ಕಡೆನೇ ಹೋಗಬೇಕು, ಕರೆಕ್ಟಾಗಿ ಫಲೀಕರಣ ಆಗಬೇಕು ಅಂತ. ಬೈ ಎನಿ ಚಾನ್ಸ್ ಸ್ಪರ್ಮ್ ಈ ಕಡೆ ಮೂವ್ ಆಯಿತು ಅಂತಂದರೆ ಕೀಮೋ ಅಟ್ರಾಕ್ಷನಲ್ಲಿ ಫೇಲ್ ಆಗಿ ಈ ಎಲ್ಲ ಸ್ಪರ್ಮ್ಸು ಅಗೇನ್ ಬಾಡಿನಲ್ಲಿ ಡಿಸ್ಟ್ರಾಯ್ ಆಗಿಬಿಡ್ತವೆ. ಅಲ್ಲಿಯೂ ಕೂಡ ಮತ್ತೆ ಕೌಂಟ್ ಕಡಿಮೆ ಆಯಿತು ಸ್ಪರ್ಮದ್ದು. ಓಕೆ, ಸೊ ಪ್ರತಿ ಸ್ಟೆಪ್ಪಿಗೂ ಒಂದು ರೀತಿ ಕಾಂಪಿಟೇಷನ್ ಇದ್ದಂಗೆ ಯಾವ ಸ್ಪರ್ಮು ಅಲ್ಟಿಮೇಟ್ಲಿ ರೀಚ್ ಆಗುತ್ತೆ ಅಂತ. ಸೊ ವಾಟ್ ಈಸ್ ದಿಸ್ ಕೀಮೋ ಅಟ್ರಾಕ್ಷನ್? ಇಟ್ ಈಸ್ ಅ ಸ್ಪೀಸೀಸ್ ಸ್ಪೆಸಿಫಿಕ್ ಸ್ಟೆಪ್ wherein the egg will release a fertilizing and at the same time the sperms they release the anti-fertilizing. So this act as a chemo attraction between the egg and the sperm. So ಈ chemo attraction ಅನ್ನು ಇಟ್ಕೊಂಡು, chemical attraction ಅನ್ನು ಇಟ್ಕೊಂಡು the sperm will start moving towards the egg. So this is the fourth step. ಈ ಸಿಕ್ವೆನ್ಷಿಯಲ್ ಸಿರೀಸ್ ನಿಮಗೆ ನೆನಪಿರಬೇಕು, ಯಾವ ಸ್ಟೆಪ್ ಆದಮೇಲೆ ಏನಾಗುತ್ತೆ ಅಂತ. ಸೊ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಫಿಫ್ತ್ ಸ್ಟೆಪ್ಪನ್ನು ನಾವು ನೆಕ್ಸ್ಟು ಡಿಸ್ಕಸ್ ಮಾಡೋಣ. ಓಕೆ, ಫೋರ್ ಸ್ಟೆಪ್ಸ್ ಯಾವ್ಯಾವುದು? ಓವ್ಯುಲೇಷನ್ ಆಯಿತು, ರಿಲೀಸ್ ಆಫ್ ಸ್ಪರ್ಮ್ ಆಯಿತು, ಆ ಸ್ಪರ್ಮದ್ದು ಕೆಪಾಸಿಟೇಷನ್ ಆಗಿತ್ತು, ಆಮೇಲೆ ಈ ಸ್ಪರ್ಮ್ ಮತ್ತು ಎಗ್ಗಳ ಮಧ್ಯೆ ಕೀಮೋ ಅಟ್ರಾಕ್ಷನ್ ಸ್ಪೀಸೀಸ್ ಸ್ಪೆಸಿಫಿಕ್ ಫರ್ಟಿಲೈಸಿನ್ ಆ್ಯಂಡ್ ಆಂಟಿ ಫರ್ಟಿಲೈಸಿನ್ ರಿಯಾಕ್ಷನ್ ಆಗಿ ಸ್ಪರ್ಮ್ ಮತ್ತು ಓಮು ಒಂದಕ್ಕೊಂದು ಅಟ್ರಾಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಸ್ಟೆಪ್. ಸೊ ಇವಾಗ ಕಂಪ್ಲೀಟಾಗಿ ಸ್ಪರ್ಮು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಎಗ್ದ ಕಡೆ, ಹೌದಾ, ಅಪ್ಪರ್ ಪಾರ್ಟ್ ಆಫ್ ದ ಫೆಲೋಪಿಯನ್ ಟ್ಯೂಬ್. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಈ ಆಂಫಿಲರಿ ಮತ್ತು ಇಸ್ತಮಿಕ್ ಏನು ಜಂಕ್ಷನ್ ಇದೆ, ಈ ಜಂಕ್ಷನ್ನಿಗೆ ಎಗ್ಗು ಮತ್ತು ಸ್ಪರ್ಮು ಮೀಟ್ ಆಗ್ತವೆ. ಸೊ ಎಗ್ ಇದೆ, ದಟ್ ಈಸ್ ಇನ್ ದ ಸೆಕೆಂಡರಿ oocyte ಸ್ಟೇಜ್. ಮೆಟಾಫೇಸ್ 2ದಲ್ಲಿ ಅದು ಅರೆಸ್ಟ್ ಆಗಿದೆ. ಸೊ ಆ ಎಗ್ಗಿಗೆ ಕೀಮೋ ಅಟ್ರಾಕ್ಷನ್ ಆಗಿ ಈ ಪೂರ್ತಿ ಸ್ಪರ್ಮು ಟಚ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಕ್ಲೋಸಿಂದ ಅಂದರೆ ಹತ್ತಿರದಿಂದ ಅದೆರಡೂ ಹೆಂಗೆ ಒಂದಕ್ಕೊಂದು ಫ್ಯೂಸ್ ಆಗ್ತವೆ ಅಂತ ಸ್ಟಡಿ ಮಾಡೋಣ. ಸೊ ಫಿಫ್ತ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ, ದಿಸ್ ಈಸ್ ದ ಫಿಫ್ತ್ ಸ್ಟೆಪ್. ಈ ಫಿಫ್ತ್ ಸ್ಟೆಪ್ಪಲ್ಲಿ ವಿ ಹ್ಯಾವ್ ಟು ಟೇಕ್ ದ ಸ್ಟ್ರಕ್ಚರ್ ಆಫ್ ಸೆಕೆಂಡರಿ oocyte. ಸೆಕೆಂಡರಿ oocyte ಹಿಂಗಾಗಿತ್ತು. ಸೆಕೆಂಡರಿ oocyte, ಐ ಹೋಪ್ ಯು ರಿಮೆಂಬರ್ ದ ಸ್ಟ್ರಕ್ಚರ್. ಹೊರಗಡೆಯಿಂದ ಯಾವುದಿತ್ತು? ಝೋನಾ ಪೆಲ್ಯುಸಿಡಾ, ಕರೆಕ್ಟಾ? ದಿಸ್ ಈಸ್ ದ ಝೋನಾ ಲೇಯರ್. ಝೋನಾ ಲೇಯರ್, ಓಕೆ, ಬ್ಲ್ಯಾಕ್ ಕಲರ್. ದಿಸ್ ಈಸ್ ದ ಝೋನಾ ಪೆಲ್ಯುಸಿಡಾ. ಝೋನಾ ಪೆಲ್ಯುಸಿಡಾ ಒಳಗಡೆ ಏನಿತ್ತು? ಎಕ್ಸಾಕ್ಟ್ಲಿ ನಮ್ಮದು ಎಗ್ ಅಥವಾ ಓವಮ್, ಹೌದಾ? ದಿಸ್ ಈಸ್ ದ ಝೋನಾ. ಒಳಗಡೆ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ ಎಗ್. ದಿಸ್ ಈಸ್ ದ ಎಗ್. ಇದರ ಒಳಗಡೆ ಏನಿದೆ? ಮೆಟಾಫೇಸ್ನಲ್ಲಿ ಅರೆಸ್ಟ್ ಆದಂತಹ ಕ್ರೋಮೋಸೋಮ್ಸ್ ಇದ್ದಾವೆ, ಹೌದಾ? ಮೆಟಾಫೇಸ್ 2. and this is the cytoplasm ಅಥವಾ ooplasm and very little amount of yolk because it is a microlecithal. ಕರೆಕ್ಟಾ? ಹೊರಗಡೆ ಏನಿದೆ? ಹೊರಗಡೆಯಿಂದ ಯಾವ ಲೇಯರು? ಝೋನಾ ಪೆಲ್ಯುಸಿಡಾ ಹೊರಗಡೆ ಏನಿರುತ್ತೆ? ಕೊರೋನಾ ರೇಡಿಯೇಟಾ. ಸೊ ಕೊರೋನಾ ರೇಡಿಯೇಟಾ ಸೆಲ್ಸ್ ಇರ್ತವೆ, ಕರೆಕ್ಟಾ? ನೋ ದೀಸ್ ಆರ್ ದ ಕೊರೋನಾ ರೇಡಿಯೇಟಾ ಸೆಲ್ಸ್. ಈ ಕೊರೋನಾ ರೇಡಿಯೇಟಾ ಸೆಲ್ಸು ಒಂದಕ್ಕೊಂದು ಹೆಂಗೆ ಅಟ್ಯಾಚ್ ಆಗಿರ್ತವೆ, ಬೈಂಡ್ ಆಗಿರ್ತವೆ? ದ್ಯಾಟ್ ಈಸ್ ವಿತ್ ದ ಹೆಲ್ಪ್ ಆಫ್ ಹ್ಯಾಲ್ಯುರಾನಿಕ್ ಆ್ಯಸಿಡ್. ಸೊ ಹ್ಯಾಲ್ಯುರಾನಿಕ್ ಆ್ಯಸಿಡ್ನ ಮೂಲಕ ಈ ಎಲ್ಲ ಸೆಲ್ಸ್ಗಳೇನಿದಾವಲ್ಲ ಇವು ಒಂದಕ್ಕೊಂದು ಬೈಂಡ್ ಆಗಿರ್ತವೆ. ಸಿಮೆಂಟ್ ಥರ ಕೆಲಸ ಮಾಡುತ್ತೆ. ಯಾವುದು? ಹ್ಯಾಲ್ಯುರಾನಿಕ್ ಆ್ಯಸಿಡ್. ಓಕೆ, ಸೊ ಜಸ್ಟ್ ಇಮ್ಯಾಜಿನ್ ಇಟ್ ಈಸ್ ದ ಹ್ಯಾಲ್ಯುರಾನಿಕ್ ಆ್ಯಸಿಡ್. ಇದರ ಒಳಗಡೆ ಸಾಕಷ್ಟು ಕೊರೋನಾ ರೇಡಿಯೇಟಿಂಗು ಸೆಲ್ಸ್ಗಳು ಈ ರೀತಿ ಅರೇಂಜ್ ಆಗಿರ್ತವೆ. ಇಲ್ಲಷ್ಟೇ ನಾನು ಸ್ವಲ್ಪ ದೊಡ್ಡದಾಗಿ ತೋರಿಸಿರೋದು. ಸೊ ನೆಕ್ಸ್ಟ್ ಏನಾಗುತ್ತೆ? ನಾವು ದಿಸ್ ಈಸ್ ದ ಸ್ಪರ್ಮ್. ಸೊ ಸ್ಪರ್ಮ್ ವಿಲ್ ಟೇಕ್ ಹಿಯರ್ ಹೆಡ್ ಪೋರ್ಷನ್, ದೆನ್ ಮಿಡಲ್ ಪೀಸ್, ದೆನ್ ದಿಸ್ ಈಸ್ ದ ಟೇಲ್. ಸೊ ಈ ರೀತಿ ಸಾಕಷ್ಟು ಸ್ಪರ್ಮ್ಸ್ಗಳು ಕೆಪಾಸಿಟೇಷನ್ ಆಗಿ ಕೀಮೋ ಅಟ್ರಾಕ್ಷನ್ ಆಗಿ ಎಗ್ ಕಡೆ ಅವು ಅಟ್ರ್ಯಾಕ್ಟ್ ಆಗ್ತಾ ಇರ್ತವೆ. ಅವಾಗೇನಾಗುತ್ತೆ ಅಂದರೆ, ವೇಟ್ ವಿಲ್ ಕಂಪ್ಲೀಟ್ ದಿಸ್ ಡೈಗ್ರಾಮ್. ಮೇಲ್ ನ್ಯೂಕ್ಲಿಯಸ್, ಓಕೆ, ಆ್ಯಂಡ್ ಮುಂದ್ಗಡೆ ಏನಿದೆ ಇಲ್ಲಿ? ಮುಂದ್ಗಡೆ ಎಕ್ರೋಸೋಮಲ್ ಕ್ಯಾಪ್,
ಓಕೆ, ಪ್ಲಾಸ್ಮಾ ಮೆಂಬ್ರೇನ್ ಯಾಕೆ ಕಂಪ್ಲೀಟಾಗಿ ತೋರಿಸಿಲ್ಲ ನಾವು? ಬಿಕಾಸ್ ಕೆಪಾಸಿಟೇಷನ್ ಆದಾಗ ಹೆಡ್ ಪೋರ್ಷನಲ್ಲಿ ಪ್ಲಾಸ್ಮಾ ಮೆಂಬ್ರೇನು ಆಲ್ರೆಡಿ ಡಿಸ್ಟೆಬಿಲೈಸ್ ಆಗಿಬಿಟ್ಟಿರುತ್ತೆ. ಓಕೆ, ವಿಲ್ ಶೋ ಫ್ಯೂ ಮೋರ್ ಕೊರೋನಾ ರೇಡಿಯೇಟಿಂಗ್ ಸೆಲ್ಸ್. ಈ ರೀತಿ ಕೊರೋನಾ ರೇಡಿಯೇಟಿಂಗ್ ಸೆಲ್ಸ್ ಇರ್ತವೆ. ಓಕೆ, ನೆಕ್ಸ್ಟ್ ಒನ್, ಕೀಮೋ ಅಟ್ರಾಕ್ಷನ್ ಆದಮೇಲೆ ಸ್ಪರ್ಮ್ ಪೂರ್ತಿ ಎಗ್ಗದ ಕಡೆ ಹೋಗಿ ಇನ್ನೇನದು ಅಟ್ಯಾಚ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಅಲ್ಟಿಮೇಟ್ಲಿ ಈ ಸ್ಪರ್ಮು ಒಂದೊಂದು ಲೇಯರನ್ನು ಅದು ಪಾಸ್ ಮಾಡ್ತಾ ಮಾಡ್ತಾ ಈ ಎಗ್ಗದ ಜೊತೆ ಒಳಗಡೆ ಇರುವಂತಹ ನ್ಯೂಕ್ಲಿಯಸ್ ಜೊತೆ ಅದು ಫ್ಯೂಸ್ ಆಗಬೇಕು, ಹೌದಾ? ಸೊ ಈ ಪೂರ್ತಿ ಹತ್ರಕ್ಕೆ ಬಂದಾಗ ಏನಾಗುತ್ತೆ, ಇದೇನು ಎಕ್ರೋಸೋಮ್ ಇದೆಯಲ್ಲ, ಎಕ್ರೋಸೋಮ್ ವಿಲ್ ಬರ್ಸ್ಟ್ ಓಪನ್. ಸೊ ಎಕ್ರೋಸೋಮ್ ಓಪನ್ ಆಯಿತು ಅಂತಂದರೆ ಎಕ್ರೋಸೋಮ್ ಒಳಗಡೆ ಇರುವಂತಹ ಏನು ಎನ್ಸೈಮ್ಸ್ ಇದಾವಲ್ಲ, ಲೈಟಿಕ್ ಎನ್ಸೈಮ್ಸ್ ಅಂತ ನಾವೇನು ಜನರಲ್ ಆಗಿ ಹೇಳ್ತೀವಿ, ಅವೆಲ್ಲವೂ ರಿಲೀಸ್ ಆಗ್ತಾ ಹೋಗ್ತವೆ ಒನ್ ಬೈ ಒನ್. ಸೊ ನೆಕ್ಸ್ಟ್ ಸ್ಟೆಪ್ ವಿ ವಿಲ್ ಟೇಕ್ ಇಟ್ ಆಸ್ ಅ ಎಕ್ರೋಸೋಮಲ್ ರಿಯಾಕ್ಷನ್. ಎಕ್ರೋಸೋಮಲ್ ರಿಯಾಕ್ಷನ್. ಓಕೆ, ನೌ ಹಿಯರ್ ಕಮ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸ್ಪರ್ಮದ್ದು ಏನು ಎಕ್ರೋಸೋಮಲ್ ಕ್ಯಾಪ್ ಇದೆ ಅದ್ರ ಒಳಗಡೆ ಏನು ನಾವು ಎನ್ಸೈಮ್ಸ್ ಇದ್ದಾವೆ ಅಂತ ಹೇಳ್ತೀವಲ್ಲ, ಅದರಲ್ಲಿ 3 ಎನ್ಸೈಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ಯಾವುದು? ಫಸ್ಟ್ ಒನ್ ಹ್ಯಾಲ್ಯೂರೋನಿಡೇಸ್. ಹ್ಯಾಲ್ಯೂರೋನಿಡೇಸ್ ಹೆಸರಿನಲ್ಲೇ ಗೊತ್ತಾಗುತ್ತೆ ಇದು ಹ್ಯಾಲ್ಯೂರೋನಿಕ್ ಆ್ಯಸಿಡ್ ಮೇಲೆ ಆ್ಯಕ್ಟ್ ಮಾಡ್ತಾ ಇದೆ ಅಂತ. ಸೆಕೆಂಡ್ ಒನ್ ಅಮ್ಮ ಕೊರೋನಾ ರೇಡಿಯೇಟಿಂಗ್. ಸೆಕೆಂಡ್ ಒನ್ ಅಕ್ರೋಲೈಸಿನ್. ಅಕ್ರೋಲೈಸಿನ್ ಎನ್ಸೈಮ್ ಹೆಸರು, ಲೈಸಿನ್ ಅಂತಲೂ ಕರಿಬೋದು ಸಿಂಪಲ್ ಆಗಿ, ಅಕ್ರೋಲೈಸಿನ್. ಆ್ಯಂಡ್ ಥರ್ಡ್ ಒನ್ ಈಸ್ ಕೊರೋನಾ ಪೆನೆಟ್ರೇಟಿಂಗ್ ಎನ್ಸೈಮ್. ಈ 3 ಎನ್ಸೈಮ್ಸ್ ಹೆಸರು ನೆನ್ಪಿಟ್ಕೋಬೇಕು. ಎಲ್ಲಿರ್ತವೆ? ಇದು ಎಕ್ರೋಸೋಮಲ್ಲಿ ಇರ್ತವೆ. ಸೊ ಒಂದ್ಸತಿ ಕೀಮೋ ಅಟ್ರಾಕ್ಷನ್ ಆದಮೇಲೆ ಸ್ಪರ್ಮು ಎಗ್ ಕಡೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಪೂರ್ತಿ ಹತ್ತಿರದಲ್ಲಿ ಬಂದಾಗ ಎಕ್ರೋಸೋಮಲ್ ಕ್ಯಾಪು ಬರ್ಸ್ಟ್ ಓಪನ್ ಆಗಿ ಅದರದ್ದು ಎನ್ಸೈಮ್ಸ್ ರಿಲೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಫಸ್ಟ್ ಯಾರು ಫಂಕ್ಷನ್ ಮಾಡ್ತಾರೆ ಅಂದರೆ ಈ ಹ್ಯಾಲ್ಯೂರೋನಿಡೇಸ್ ಎನ್ಸೈಮ್ಸ್ ಹೆಸರು ಯೂಶ್ವಲಿ ASE ಇಂದ ಎಂಡ್ ಆಗುತ್ತೆ ಅಂತ ನಾವು ಕಲ್ತಿದ್ದೀವಿ. ಓಕೆ, ಸೊ ಹ್ಯಾಲ್ಯೂರೋನಿಡೇಸ್ ಏನು ಎನ್ಸೈಮ್ಸ್ ಇದೆ ಅದೇನು ಮಾಡುತ್ತೆ, ಇಲ್ಲಿರುವಂತಹ ಎಲ್ಲ ಹ್ಯಾಲ್ಯೂರೋನಿಕ್ ಆ್ಯಸಿಡನ್ನು ಅದು ಡೈಜೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂದೇ ಎನ್ಸೈಮ್ಸ್ ಇದು ನಾವು ಹೇಳ್ತಾ ಇದ್ದೀವಿ. ಆ ರೀತಿ ಸಾಕಷ್ಟು ಎನ್ಸೈಮ್ಸ್ಗಳು ಈ ಎಗ್ ಮೇಲೆ, ಎಗ್ಗದ್ದು ಪ್ರಾಕ್ಸಿಮಿಟಿ ಅಂದರೆ ಅದ್ರ ಹತ್ತಿರ ಬಂದಿರ್ತವೆ, ಎಕ್ರೋಸೋಮಲ್ ಕ್ಯಾಪ್ ಓಪನ್ ಆಗುತ್ತೆ. ಸೊ ಅಲ್ಲಿರುವಂತಹ ಹ್ಯಾಲ್ಯೂರೋನಿಕ್ ಆ್ಯಸಿಡ್ ಏನಿದೆ ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಒಂದು ಸತಿ ನೀವು ಹ್ಯಾಲ್ಯೂರೋನಿಕ್ ಆ್ಯಸಿಡನ್ನು ತೆಗೆದುಬಿಟ್ರಿ ಅಂದರೆ ಸೆಲ್ಸ್ ಪೂರ್ತಿ ಲೂಸ್ ಆಗಿಬಿಡ್ತವೆ. ಯಾಕಂದರೆ ಆ ಸೆಲ್ಸನ್ನು ಯಾರು ಬೈಂಡ್ ಮಾಡಿ ಇಟ್ಕೊಂಡಿದ್ರು ಹ್ಯಾಲ್ಯೂರೋನಿಕ್ ಆ್ಯಸಿಡ್. ಸೊ ಆ ಆ್ಯಸಿಡ್ಡೇ ಡೈಜೆಸ್ಟ್ ಆದಮೇಲೆ ಸೆಲ್ಸ್ಗಳ ಮಧ್ಯೆ ಏನು ಸಿಮೆಂಟಿಂಗ್ ಮಟೀರಿಯಲ್ ಅಂತ ಇರೋದಿಲ್ಲ. ಅವಾಗೇನಾಗುತ್ತೆ, ಈ ಎಲ್ಲ ಸೆಲ್ಸ್ಗಳು ಲೂಸ್ ಆಗಿ ಅರೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಓಕೆ, ಒಂದು ರೀತಿ ಇದು ಕೂಡ ಈ ಲೇಯರನ್ನು ಡಿಸ್ಟೆಬಿಲೈಸ್ ಮಾಡ್ದಂಗೆ. ಸೊ ಫಸ್ಟ್ ಯಾರು ಬಂದರು ಇಲ್ಲಿ? ಹ್ಯಾಲ್ಯೂರೋನಿಡೇಸ್ ಬಂತು. ಓಕೆ, ಅದಾದಮೇಲೆ ಈ ಸೆಲ್ಸನ್ನು ಪೆನೆಟ್ರೇಟ್ ಮಾಡಿ ನೆಕ್ಸ್ಟ್ ಝೋನಾ ಪೆಲಿಸಿಡಾ ಲೇಯರಿಗೆ ಸ್ಪರ್ಮು ಹೋಗಬೇಕು. ಈ ಕೊರೋನಾ ರೇಡಿಯೇಟಾ ಏನು ಲೇಯರ್ ಇದೆ ಸೆಲ್ಸದ್ದು, ಸಿಂಗಲ್ ಲೇಯರ್ ಅಲ್ಲ, ಇಲ್ಲಿ ಗೊತ್ತಾಗಲಿ ಅಂತ ಸಿಂಗಲ್ ಲೇಯರ್ ತೆಗೆದಿರೋದು, ಅದು ಮಲ್ಟಿ ಲೇಯರ್ ಇರುತ್ತೆ. ಎಷ್ಟೊಂದು ಸೆಲ್ಸ್ಗಳು ಅಲ್ಲಿ ಅಟ್ಯಾಚ್ ಆಗಿರ್ತವೆ, ಕೊರೋನಾ ರೇಡಿಯೇಟಿಂಗ್ ಸೆಲ್ಸ್. ಸೊ ಈ ಸೆಲ್ಸನ್ನು ಡ್ರಿಲ್ ಮಾಡಿ ಸ್ಪರ್ಮು ಹೋಗಬೇಕು. ಸೊ ಈ ಕೊರೋನಾ ರೇಡಿಯೇಟಿಂಗ್ ಸೆಲ್ಸ್ ಇದೆ ಅಂದರೆ ಇದೊಂದು ಸ್ಪರ್ಮು ಪೂರ್ತಿಯಾಗಿ ಈ ಸೆಲ್ಗಳ ಮೂಲಕ ಡ್ರಿಲ್ ಮಾಡ್ತಾನೆ ಅದು ಝೋನಾ ಪೆಲಿಸಿಡಾಗೆ ರೀಚ್ ಆಗಬೇಕು. ಈ ಕೆಲಸಕ್ಕೆ, ಈ ಡ್ರಿಲ್ಲಿಂಗ್ ಕೆಲಸ ಏನಿದೆಯಲ್ಲ, ಇದಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ? ಪೂರಕವಾಗಿ ಈ ಕೊರೋನಾ ಪೆನೆಟ್ರೇಟಿಂಗ್ ಎನ್ಸೈಮ್ಸ್. ಸೊ ಹ್ಯಾಲ್ಯೂರೋನಿಡೇಸ್ ಏನು ಮಾಡುತ್ತೆ? ಹ್ಯಾಲ್ಯೂರೋನಿಕ್ ಆ್ಯಸಿಡನ್ನು ಡೈಜೆಸ್ಟ್ ಮಾಡುತ್ತೆ. ಅದಾದಮೇಲೆ ಕೊರೋನಾ ಪೆನೆಟ್ರೇಟಿಂಗ್ ಎನ್ಸೈಮ್ಸ್ನ ಮೂಲಕ ಸ್ಪರ್ಮು ಕೊರೋನಾ ಸೆಲ್ಸನ್ನು ದಾಟಿ ನೆಕ್ಸ್ಟ್ ಎಲ್ಲಿಗೆ? ಈ ಝೋನಾ ಪೆಲಿಸಿಡಾ ಲೇಯರಿಗೆ ಬರುತ್ತೆ. ಓಕೆ, ಸೊ ಹಿಯರ್ ವಿಲ್ ಡೈಜೆಸ್ಟ್ ದಿಸ್ ಹ್ಯಾಲ್ಯೂರೋನಿಕ್ ಆ್ಯಸಿಡ್ ಆ್ಯಂಡ್ ಕೊರೋನಾ ರೇಡಿಯೇಟಿಂಗ್ ಸೆಲ್ಸ್. ಸೊ ಸ್ಪರ್ಮು ಇನ್ನೂ ಸ್ವಲ್ಪ
ಮುಂದಕ್ಕೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ನಾವು ದಿಸ್ ಈಸ್ ದ ಹೆಡ್ ಪೋರ್ಷನ್, ದಿಸ್ ಈಸ್ ದ ಸೆಂಟರ್ ಪೋರ್ಷನ್, ಮಿಡಲ್ ಪೀಸ್. ಓಕೆ, ಎಕ್ರೋಸೋಮು ಕಂಟಿನ್ಯೂಸ್ ಆಗಿ ಅದರದ್ದು ಎನ್ಸೈಮ್ಸ್ಗಳನ್ನು ಅದು ರಿಲೀಸ್ ಮಾಡ್ತಾನೆ ಇದೆ. ಇಲ್ಲಿ ಸ್ಪರ್ಮ್ ನ್ಯೂಕ್ಲಿಯಸ್ ಇದೆ. ಸೊ ನೆಕ್ಸ್ಟ್ ಅದು ಡ್ರಿಲ್ ಮಾಡ್ತಾ ಮಾಡ್ತಾ ಸ್ಪರ್ಮು ಮುಂದಕ್ಕೆ ಹೋಗಿ ಯಾರಿಗೆ ಟಚ್ ಆಗಬೇಕು, ZP ಅಂದರೆ ಝೋನಾ ಪೆಲ್ಸಿಡಾಗೆ ಅದು ಟಚ್ ಆಗಬೇಕು. ಝೋನಾ ಪೆಲ್ಸಿಡಾದಲ್ಲಿ ಸ್ಪೆಸಿಫಿಕ್ ಆದಂತಹ ರಿಸೆಪ್ಟರ್ಸ್ ಇರ್ತವೆ ಅಂತ ನಾವು ಸ್ಟಡಿ ಮಾಡಿದ್ವಿ. ಐ ಹೋಪ್ ಯು ರಿಮೆಂಬರ್. ಯಾವುದು ರಿಸೆಪ್ಟರ್ಸು? ZP3 ರಿಸೆಪ್ಟರ್ಸ್ ಅಂತ. ಸೊ ದೀಸ್ ಆರ್ ದ ZP3 ರಿಸೆಪ್ಟರ್ಸ್. ಇಲ್ಲೂ ಕೂಡ ನೀವು ಕಂಟಿನ್ಯೂಸ್ ಆಗಿ ತೋರಿಸ್ಬೋದು. ಸೊ ಸ್ಪರ್ಮು ಹ್ಯಾಲುರಾನಿಕ್ ಆ್ಯಸಿಡನ್ನು ಡೈಜೆಸ್ಟ್ ಮಾಡಿ ಕೊರೋನಾ ರೇಡಿಯೇಟಿಂಗ್ ಸೆಲ್ಸ್ ಮೂಲಕ ಡ್ರಿಲ್ ಮಾಡಿ ನೆಕ್ಸ್ಟ್ ಅದು ಎಲ್ಲಿ ಹೋಗುತ್ತೆ ಅಂತಂದರೆ ಈ ZP3 ಇದು ರಿಸೆಪ್ಟರ್ಸ್ ಏನಿದಾವಲ್ಲ ಆ ರಿಸೆಪ್ಟರ್ಸ್ ಜೊತೆ ಹೋಗಿ ಅದು ಅಟ್ಯಾಚ್ ಆಗುತ್ತೆ, ಬೈಂಡ್ ಆಗುತ್ತೆ. ಓಕೆ, ಇದನ್ನು ನೀವು ಸಿಂಪಲ್ಲಾಗಿ ಈ ರೀತಿ ಕೂಡ ತೋರಿಸ್ಬೋದು. ಓಕೆ, ಸೊ ZP3 ರಿಸೆಪ್ಟರ್ಸಿಗೆ ಸಾಕಷ್ಟು ಸ್ಪರ್ಮ್ಸ್ಗಳು ಇವಾಗ ಅಟ್ಯಾಚ್ ಆಗಿದ್ದಾವೆ. ಈ ರಿಸೆಪ್ಟರ್ಸ್ ಜೊತೆ ಅದು ಅಟ್ಯಾಚ್ ಆಯಿತು ಅಂದರೆ ಒಂದು ರೀತಿ ಸ್ಟಿಮ್ಯುಲೇಷನ್ ಇದ್ದಂಗೆ. ಏನು ಸ್ಟಿಮ್ಯುಲೇಷನ್ನು? ಈ ಝೋನಾ ಪೆಲ್ಸಿಡಾ ಲೇಯರು ನೆಕ್ಸ್ಟು ಅದನ್ನು ಬ್ರೇಕ್ ಮಾಡಿ ಒಳಗಡೆ ಹೋಗಬೇಕು ಅಂತ. ಸೊ ರಿಸೆಪ್ಟರ್ಸ್ ಜೊತೆ ಬೈಂಡ್ ಆದಮೇಲೆ ಅವಾಗ ಯಾವ್ದು ಬರುತ್ತೆ? ಅಕ್ರೋಲೈಸಿನ್ ಎನ್ಸೈಮ್ ಬರುತ್ತೆ. ಅಕ್ರೋಲೈಸಿನ್ ಎನ್ಸೈಮ್ ಏನು ಮಾಡುತ್ತೆ? ಝೋನಾ ಪೆಲ್ಸಿಡಾನ ಸ್ಲೋ ಆಗಿ ಡೈಜೆಸ್ಟ್ ಮಾಡಿ ಇಲ್ಲಿ ಒಂದು ಓಪನಿಂಗ್ ಅಂತ ಮಾಡ್ಕೊಳ್ಳುತ್ತೆ. ಸಿ, ಎಷ್ಟೊಂದು ಸ್ಪರ್ಮ್ಸ್ಗಳು, ಇಲ್ಲೆಲ್ಲೋ ಒಂದು ಸ್ಪರ್ಮು ಡ್ರಿಲ್ ಮಾಡ್ತಾ ಇರಬೇಕಾದ್ರೆ ಆಲ್ರೆಡಿ ಒಂದು ಸ್ಪರ್ಮು ಒಳಗಡೆ ZP ರಿಸೆಪ್ಟರ್ಸಿಗೆ ಅದು ಹೋಗಿ ಅಟ್ಯಾಚ್ ಆಗ್ಬೋದು. ಅದಕ್ಕೆ ಇದನ್ನು ಎವ್ರಿ ಸ್ಟೇಜಿಗೆ, ಎವ್ರಿ ಸ್ಟೆಪ್ಪಿಗೆ ಕಾಂಪಿಟೇಷನ್ ಅಂತ ನಾವು ಹೇಳ್ತಿರೋದು. ಸೊ ಸಾಕಷ್ಟು ಸ್ಪರ್ಮ್ಸ್ಗಳು ಅಟ್ಯಾಕ್ ಆದ್ರೂ, ಅಟ್ಯಾಕು ಅನ್ಬೋದು, ಅಟ್ಯಾಚು ಅನ್ಬೋದು, ರಿಸೆಪ್ಟರ್ಸ್ ಜೊತೆ ಅದು ಬೈಂಡ್ ಆದ್ರೂ ಯಾವುದು ಫಸ್ಟ್ ಝೋನಾ ಪೆಲ್ಸಿಡಾನ್ನ ಬ್ರೇಕ್ ಮಾಡುತ್ತಲ್ಲ ಆ ಸ್ಪರ್ಮು ಒಳಗಡೆ ಹೋಗ್ಬಿಡುತ್ತೆ. ಗೊತ್ತಾಗ್ತಿದೆಯಾ? ಸೊ ಈ 3 ಎನ್ಸೈಮ್ಸದ್ದು ಕೆಲಸ ಮುಗೀತು. ಹ್ಯಾಲುರೋನಿಡೇಸು ತನ್ನ ಕೆಲಸ ಮಾಡ್ತು, ಕೊರೋನಾ ಪೆನೆಟ್ರೇಟಿಂಗ್ ಎನ್ಸೈಮು ಕೊರೋನಾ ರೇಡಿಯೇಟರ್ ಸೆಲ್ಸ್ಗಳ ಮೂಲಕ ಹಾದು ಹೋಗಲಿಕ್ಕೆ ಹೆಲ್ಪ್ ಮಾಡ್ತು. ಅದಾದಮೇಲೆ ZP ಲೇಯರ್ ಏನಿದೆ, ಝೋನಾ ಪೆಲ್ಸಿಡಾ ಲೇಯರ್ ಏನಿದೆ, ಅದನ್ನು ಯಾರು ಬ್ರೇಕ್ ಮಾಡಿದ್ರು? ಅಕ್ರೋಲೈಸಿನ್ ಎನ್ಸೈಮ್. ನೆಕ್ಸ್ಟ್ ಸ್ಪರ್ಮು ಪೂರ್ತಿಯಾಗಿ ಎದ್ರ ಒಳಗಡೆ ಬಂತು? ಪೆರಿವಿಟಲೈನ್ ಸ್ಪೇಸನ್ನು ದಾಟಿ ಪ್ಲಾಸ್ಮಾ ಮೆಂಬ್ರೇನ್ ಜೊತೆ ಸ್ಪರ್ಮ್ ಇವಾಗ ಅಟ್ಯಾಚ್ ಆಗಬೇಕು. ಹೌದಾ? ಸೊ ಒಂದು ಸ್ಪರ್ಮು ಝೋನಾ ಪೆಲ್ಸಿಡಾ ಲೇಯರನ್ನು ದಾಟಿ ಒಳಗಡೆ ಹೋಗಿ ಅದು ಈ ರೀತಿಯಾಗಿ ಅಟ್ಯಾಚ್ ಆಗುತ್ತೆ. ಸೊ ಇಲ್ಲಿ ಏನಿದೆ? ನ್ಯೂಕ್ಲಿಯಸ್ ಇದೆ. ಸೊ ಒಳಗಡೆ ಹೋಯಿತು, ಝೋನಾ ಪೆಲ್ಸಿಡಾ ಲೇಯರ್ದು ಒಳಗಡೆ ಹೋಗಿ ಪೆರಿವಿಟಲೈನ್ ಸ್ಪೇಸ್ನಲ್ಲಿ ಬಂದು ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ ಸೆಕೆಂಡರಿ oocyte ಜೊತೆ ಅದು ಅಟ್ಯಾಚ್ ಆಗುತ್ತೆ. ಓಕೆ, ಇದು acrosomal reaction. So what you have to remember in the acrosomal reaction, after chemo attraction the sperms starts moving towards the egg ಅಥವಾ secondary oocyte. Meanwhile, the acrosomal cap which is present in the sperm, it will burst open releasing the enzymes, lytic enzymes like you can mention these 3. ಓಕೆ, ಆ್ಯಂಡ್ ಇದಾದಮೇಲೆ ಒಂದೊಂದು ಎನ್ಸೈಮ್ಸದ್ದು ಸ್ಟೆಪ್ಸ್ ಏನೇನಿದೆ ಅದನ್ನು ಮೆನ್ಷನ್ ಮಾಡ್ತಾ ಹೋಗಿ ಅದು ನಿಮಗೆ ಅಕ್ರೋಸೋಮಲ್ ರಿಯಾಕ್ಷನದ್ದು ಪೂರ್ತಿಯಾಗಿ ಎಕ್ಸ್ಪ್ಲೇಷನ್ ಆಗುತ್ತೆ. ಸೊ ಒಂದ್ಸತಿ ಈ ಸ್ಟೆಪ್ಪದ್ದು 5th ಸ್ಟೆಪ್ಪದ್ದೇನು ಸ್ಕ್ರೀನ್ಶಾಟನ್ನು ನೀವು ತಳ್ಕೊಬೋದು. ಓಕೆ, ನೆಕ್ಸ್ಟ್ ಇದಾದಮೇಲೆ 6th ಸ್ಟೆಪ್. ಸೊ ಅಕ್ರೋಸೋಮಲ್ ರಿಯಾಕ್ಷನ್ಸ್ ಇನ್ನೂ ಕಂಟಿನ್ಯೂಯಸ್ ಆಗಿ ನಡೀತಾನೆ ಇದೆ. ನೆಕ್ಸ್ಟ್ ಏನಾಯಿತು ಅಂತಂದರೆ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ಎಗ್. 6th ಒನ್, ಪ್ಲಾಸ್ಮಾ ಮೆಂಬ್ರೇನ್ ಆಫ್ ಎಗ್ ಫ್ಯೂಸಸ್ ವಿತ್ ದ್ಯಾಟ್ ಆಫ್ ದ ಸ್ಪರ್ಮ್. ನಾ ಯಾಕೆ ಸ್ವಲ್ಪ ಇಲ್ಲಿ ಬೆಂಡ್ ಮಾಡಿದ್ದೀನಿ, ಡೈರೆಕ್ಟಾಗಿ ಹೀಗೆ ಡ್ರಾ ಮಾಡಿಲ್ಲ. ಯಾಕೆ? ಬಿಕಾಸ್ ಹೆಡ್ ಪೋರ್ಷನ್ನಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ ಸ್ಪರ್ಮ್ ಆಲ್ರೆಡಿ ಡಿಕೆಪಾಸಿಟೇಷನ್ ಆಗಬೇಕಾದ್ರೆ ಅದು ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಸ್ವಲ್ಪ ಸೈಡ್ನಿಂದ ಪ್ಲಾಸ್ಮಾ ಮೆಂಬ್ರೇನನ್ನು ಇಲ್ಲಿ ಅಟ್ಯಾಚ್ ಮಾಡಿರೋದು. ಓಕೆ, ನಾವು ಒಂದ್ಸತಿ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ ಸ್ಪರ್ಮು ಎಗ್ಗಿಗೆ ಟಚ್ ಆಯಿತು ಅಂತಂದರೆ ಈ ಎಗ್ಗದೇನು ಪ್ಲಾಸ್ಮಾ ಮೆಂಬ್ರೇನ್ ಇತ್ತಲ್ಲ ಅದು ಒಂದು ರೀತಿ ಸ್ಟೆಬಿಲೈಸ್ ಆಗಿತ್ತು. ಯಾವಾಗ ಒಂದು ಸ್ಪರ್ಮ್ ಅಟ್ಯಾಚ್ ಆಯಿತು ಅಂತಂದರೆ ಆವಾಗ ಈ ಪ್ಲಾಸ್ಮಾ ಮೆಂಬ್ರೇನ್ ಕೂಡ ಡಿಸ್ಟೆಬಿಲೈಸ್ ಆಗಿಬಿಡುತ್ತೆ. ಏನಿದು ಡಿಸ್ಟೆಬಿಲೈಸ್ ಅಂತಂದರೆ,
ಎವ್ರಿ ಪ್ಲಾಸ್ಮಾ ಮೆಂಬ್ರೇನ್, ಇವಾಗ ಒಂದು ಸೆಲ್ ಅಂತ ನಾವು ತೊಗೊಂಡ್ರೆ ಒಳಗಡೆ ಎಷ್ಟೊಂದು ಅಯೋನ್ಸ್ ಇರ್ತವ, ಆಮೇಲೆ ಕ್ಯಾಲ್ಶಿಯಮ್ಮು, ಮ್ಯಾಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು, ಸೋಡಿಯಮ್ಮು. ಸೊ ಇವೆಲ್ಲ ಅಯಾನ್ಸಿಗೆ ಅದರದ್ದೇ ಆದಂತಹ ಚಾರ್ಜ್ ಕೂಡ ಇರುತ್ತೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಚಾರ್ಜ್ ಕೂಡ ಇರುತ್ತೆ. ಅದರಿಂದ ಏನಾಗುತ್ತೆ, ಈ ಪ್ಲಾಸ್ಮಾ ಮೆಂಬ್ರೇನಿಗೆ ಅದರದ್ದೇ ಆದಂತಹ ಒಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ನಿರ್ಮಾಣ ಆಗಿರುತ್ತೆ. ಕನ್ಫ್ಯೂಸ್ ಆಗಲೇಬಾರ್ದು. ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ ಎಗ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಪ್ಲಾಸ್ಮಾ ಮೆಂಬ್ರೇನಿಗೆ ಅದರದ್ದೇ ಆದಂತಹ 70 ವೋಲ್ಟ್ಸ್ ಅನ್ಕೋತೀನಿ. ಸೊ ಈ ಎಲೆಕ್ಟ್ರಿಕ್ ಪೊಟೆನ್ಷಿಯಲನ್ನು ಹೊಂದಿ ಪ್ಲಾಸ್ಮಾ ಮೆಂಬ್ರೇನು ಒಂದು ಸ್ಟೇಬಲ್ ಆದಂತಹ ಕಂಡೀಷನ್ನಲ್ಲಿ ಇರುತ್ತೆ. ಯಾವಾಗ ಸ್ಪರ್ಮ್ ಅಟ್ಯಾಚ್ ಆಗುತ್ತಲ್ಲ ಆವಾಗ ಈ ಮೆಂಬ್ರೇನ್ ಕೂಡ ಡಿಪೋಲರೈಸ್ ಆಗಿಬಿಡುತ್ತೆ. ಯಾಕೆ ಡಿಪೋಲರೈಸ್ ಆಗುತ್ತೆ? ಬಿಕಾಸ್ ರೆಸ್ಟಿಂಗ್ ಸ್ಟೇಜ್ನಲ್ಲಿ, ಸ್ಟೇಬಲ್ ಸ್ಟೇಜ್ನಲ್ಲಿ ಇದ್ದಾಗ ಈ ಪ್ಲಾಸ್ಮಾ ಮೆಂಬ್ರೇನದ್ದು ಹೊರಗಡೆ ಪಾಸಿಟಿವ್ ಅಯಾನ್ಸ್ ಇರುತ್ತೆ, ಪಾಸಿಟಿವ್ ಚಾರ್ಜ್ ಇರುತ್ತೆ. ಒಳಗಡೆ ಏನಾಗಿರುತ್ತೆ ಅಂದರೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಓಕೆ, ಯಾವಾಗ ಸ್ಪರ್ಮ್ ಅಟ್ಯಾಚ್ ಆಯ್ತಲ್ಲ ಆವಾಗ ಏನಾಗುತ್ತೆ, ಸೋಡಿಯಂ ಅಯಾನ್ಸು ಒಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದರಿಂದ ಒಳಗಡೆ ಇರುವಂತಹ ಏನು ನೆಗೆಟಿವ್ ಚಾರ್ಜ್ ಇತ್ತಲ್ಲ ಅದೆಲ್ಲ ಪಾಸಿಟಿವ್ ಆಗಿ, ಹೊರಗಡೆ ಇರುವಂತಹ ಏನು ಪಾಸಿಟಿವ್ ಚಾರ್ಜ್ ಇತ್ತು ಅದೆಲ್ಲ ನೆಗೆಟಿವ್ ಆಗಿಬಿಡುತ್ತೆ. ಇದನ್ನು ನಾವೇನಂತ ಕರಿತೀವಿ? ಡಿಪೋಲರೈಸೇಷನ್. ಗೊತ್ತಾಯ್ತಾ? ಯಾಕೆ ಡಿಪೋಲರೈಸೇಷನ್ ಆಯಿತು? ಬಿಕಾಸ್ ಆಫ್ ದ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ ಸ್ಪರ್ಮ್, ಇಟ್ ಈಸ್ ಬೈಂಡಿಂಗ್ ವಿತ್ ದ್ಯಾಟ್ ಆಫ್ ದ ಎಗ್. ಸೊ ಒಂದ್ಸತಿ ಡಿಪೋಲರೈಸೇಷನ್ ಆಯಿತು ಅಂದರೆ ಇಂತಹ ಪ್ಲಾಸ್ಮಾ ಮೆಂಬ್ರೇನಿಗೆ ನೆಕ್ಸ್ಟ್ ಯಾವುದೇ ಸ್ಪರ್ಮ್ ಇಲ್ಲಿಂದ ಒಳಗಡೆ ಬಂದ್ರೂ ಅಟ್ಯಾಚ್ ಆಗಲಿಕ್ಕೆ ಚಾನ್ಸ್ ಇರೋದಿಲ್ಲ, ಅಟ್ಯಾಚ್ ಆಗೋದೇ ಇಲ್ಲ. ಯಾವಾಗ ಪಾಸಿಟಿವ್ ಅಯಾನ್ಸ್ ಹೊರಗಡೆ ನೆಗೆಟಿವ್ ಒಳಗಡೆ ಇರುತ್ತಲ್ಲ ಆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನಲ್ಲಿ ಮಾತ್ರ ಸ್ಪರ್ಮು ಬೈಂಡ್ ಆಗಲಿಕ್ಕೆ ಸಾಧ್ಯ. ಬಟ್ ಇಲ್ಲೇನಾಯಿತು, ಡಿಪೋಲರೈಸ್ ಆಗಿಬಿಡ್ತು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲೇ ಚೇಂಜ್ ಆಗಿಬಿಡ್ತು. ಅದರಿಂದ ಒಂದು ಸ್ಪರ್ಮ್ ಅಟ್ಯಾಚ್ ಆದಮೇಲೆ ನೆಕ್ಸ್ಟ್ ಸ್ಪರ್ಮು ಅಟ್ಯಾಚ್ ಆಗಲಿಕ್ಕೆ ಅಲ್ಲಿ ಚಾನ್ಸೇ ಇರೋದಿಲ್ಲ. ಆ್ಯಂಡ್ ದಿಸ್ ಪ್ರೊಸೆಸ್ ಇಟ್ ಪ್ರಿವೆಂಟ್ಸ್ ದ ಪಾಲಿಸ್ಪರ್ಮಿ. ಇಟ್ ಪ್ರಿವೆಂಟ್ಸ್ ಪಾಲಿಸ್ಪರ್ಮಿ. ವಾಟ್ ಡು ಯು ಮೀನ್ ಬೈ ಪಾಲಿಸ್ಪರ್ಮಿ? ಅಂದರೆ ಪಾಲಿ ಅಂದರೆ ಮೆನಿ, ಸ್ಪರ್ಮಿ ಅಂದರೆ ಸ್ಪರ್ಮ್. ಸೊ ಒಂದು ಎಗ್ಗಿಗೆ ಒಂದೇ ಸ್ಪರ್ಮ್ ಅಟ್ಯಾಚ್ ಆಗಬೇಕು, ಬಿಕಾಸ್ ವಿ ಹ್ಯಾವ್ ಟು ಮೇಂಟೈನ್ ಅ ಡಿಪ್ಲಾಯ್ಡ್ ಕಂಡೀಷನ್. ಸೊ ಮೆನಿ ಸ್ಪರ್ಮ್ಸ್, ಜಾಸ್ತಿ ಸ್ಪರ್ಮ್ಸ್ ಅಂದರೆ ಜಾಸ್ತಿ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇದ್ದಂಗೆ. ಬಟ್ ನಮಗೆ ಬೇಕಾಗಿರೋದು ಸ್ಪರ್ಮ್ನಿಂದ ಓನ್ಲಿ ಒನ್ ಸೆಟ್ ಆಫ್ ಕ್ರೋಮೋಸೋಮ್. ಸೊ ಜಾಸ್ತಿ ಸ್ಪರ್ಮ್ಸ್ಗಳು ಅಟ್ಯಾಚ್ ಆಗದೇ ಇರುವಂಗೆ ಯಾರು ಇಲ್ಲಿ ತಡೆ ಮಾಡ್ತಾ ಇದ್ದಾರೆ? ಈ ಪ್ರೋಸೆಸ್. ಯಾವ ಪ್ರೋಸೆಸ್ಸು? ಡಿಪೋಲರೈಸೇಷನ್ ಆಫ್ ದ ಪ್ಲಾಸ್ಮಾ ಮೆಂಬ್ರೇನ್, ಎಗ್ ಪ್ಲಾಸ್ಮಾ ಮೆಂಬ್ರೇನ್. ಆ್ಯಂಡ್ ದಿಸ್ ಪ್ರೋಸೆಸ್, ಇದನ್ನು ನಾವು ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಫಾಸ್ಟ್ ಬ್ಲಾಕ್ ಅಂತ ಹೇಳ್ತೀವಿ. ಫಾಸ್ಟ್ ಬ್ಲಾಕ್ ಟು ಪಾಲಿಸ್ಪರ್ಮಿ. Fast block to polyspermy. So what happens during fast block to polyspermy? During the fast block of the polyspermy, there is a depolarization of the egg plasma membrane. Why there is a depolarization? Because spermದ್ದು plasma membrane egg ನ ಅಟ್ಯಾಚ್ ಮಾಡಿಬಿಡ್ತು, ಅದರಿಂದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಫ್ ದ ಎಗ್ ಪ್ಲಾಸ್ಮಾ ಮೆಂಬ್ರೇನ್ ಚೇಂಜ್ಡ್. ಸೊ ಅದು ಹೆಂಗೆ ಪಾಲಿಸ್ಪರ್ಮಿಯನ್ನು ಪ್ರಿವೆಂಟ್ ಮಾಡುತ್ತೆ? change in the electric potential, it won't allow the sperm to next sperm already ಒಂದು ಅಟ್ಯಾಚ್ ಆಗಿದೆ, ನೆಕ್ಸ್ಟ್ ಸ್ಪರ್ಮು ಅಟ್ಯಾಚ್ ಆಗದೆ ಇರುವಂಗೆ ಈ ಮೆಂಬ್ರೇನು, ಎಗ್ ಮೆಂಬ್ರೇನು ರೆಡಿ ಆಗ್ತಾ ಇದೆ. ಅದಕ್ಕೇನಂತ ಹೇಳ್ತಾ ಇದ್ದೀವಿ ನಾವು ಫಾಸ್ಟ್ ಬ್ಲಾಕ್ ಟು ಪಾಲಿಸ್ಪರ್ಮಿ. ಯಾಕಂದರೆ ಇದೆಲ್ಲ ಕ್ವಿಕ್ಕಾಗಿ ಆಗಬೇಕು, ಇಲ್ಲಾಂದರೆ ಜಾಸ್ತಿ ಸ್ಪರ್ಮ್ಸ್ ಒಳಗಡೆ ಬಂದು ಅಟ್ಯಾಚ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಸೊ ಫಾಸ್ಟ್ ಬ್ಲಾಕ್ ಆಫ್ ದ ಪಾಲಿಸ್ಪರ್ಮಿ ಆಯಿತು ಅಂದರೆ ನೆಕ್ಸ್ಟ್ ಸ್ಪರ್ಮ್ ಅಟ್ಯಾಚ್ ಆಗೋದನ್ನು ಇಮಿಡಿಯೇಟಾಗಿ ಸ್ಟಾಪ್ ಮಾಡ್ಬೋದು. ಸೊ ಇದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟು ಈ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ ಎಗ್ ಮತ್ತು ಸ್ಪರ್ಮ್ ಅಟ್ಯಾಚ್ ಆಯಿತು, ಅದರಿಂದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಚೇಂಜ್ ಆಯಿತು, ಸ್ಪರ್ಮು ನೆಕ್ಸ್ಟ್ ಸ್ಪರ್ಮ್ ಅಟ್ಯಾಚ್ ಆಗದೆ ಇರೋಂಗೆ ಅದು ಬ್ಲಾಕನ್ನು ಮಾಡಿತು. ನೆಕ್ಸ್ಟ್ ಸ್ಟೆಪ್, 7th ಸ್ಟೆಪ್ ಏನಿದೆ ಅಂತಂದರೆ ಸ್ಲೋ ಬ್ಲಾಕ್ ಟು ಪಾಲಿಸ್ಪರ್ಮಿ. ಫಾಸ್ಟ್ ಬ್ಲಾಕ್ ಆಯಿತಾ, ನೆಕ್ಸ್ಟ್ ಸ್ಲೋ ಬ್ಲಾಕ್ ಆಫ್ ದ ಪಾಲಿಸ್ಪರ್ಮಿಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾರು ಬರ್ತಾರೆ? ಕಾರ್ಟಿಕಲ್ ರಿಯಾಕ್ಷನ್ಸ್ ಬರ್ತವೆ. ವಾಟ್ ಆರ್ ದೀಸ್ ಕಾರ್ಟಿಕಲ್ ರಿಯಾಕ್ಷನ್ಸ್? ಕಾರ್ಟಿಕಲ್ ರಿಯಾಕ್ಷನ್ಸ್ ಅಂದರೆ ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸ್. ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸ್ ಎಲ್ಲಿರ್ತವೆ? ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸ್ ವಿಲ್ ಶೋ ಹಿಯರ್. ಪ್ಲಾಸ್ಮಾ ಮೆಂಬ್ರೇನ್ ಕೆಳಗಡೆ ಎಗ್ನಲ್ಲಿ ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸ್ ಅಂತ ಇರ್ತವೆ.
ಕರೆಕ್ಟಾ? ಈ ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸ್ನಲ್ಲಿ ದೀಸ್ ಆರ್ ದ ಸಿಕ್ರೀಷನ್ಸ್ ಆಫ್ ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸ್. ಸೊ ಒಂದು ಕಡೆ ಏನಾಗ್ತಾ ಇದೆ, ಎಗ್ ಪ್ಲಾಸ್ಮಾ ಮೆಂಬ್ರೇನು ಸ್ಪರ್ಮ್ ಪ್ಲಾಸ್ಮಾ ಮೆಂಬ್ರೇನ್ ಜೊತೆ ಅದು ಅಟ್ಯಾಚ್ ಆದಮೇಲೆ ಫಾಸ್ಟ್ ಬ್ಲಾಕ್ ಆಫ್ ದ ಪಾಲಿಸ್ಪರ್ಮಿ ಆಗ್ತಾ ಇದೆ. ಬಟ್ ಫಾಸ್ಟ್ ಬ್ಲಾಕ್ ಆಫ್ ದ ಪಾಲಿಸ್ಪರ್ಮಿ ವೆರಿ ಟೆಂಪ್ರರಿ ಅಂದರೆ ಓನ್ಲಿ ಫಾರ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಚೇಂಜ್ ಆಗಿರುತ್ತೆ. ಮತ್ತು ಅದು ಲೇಯರು ಇಮಿಡಿಯೇಟಾಗಿ ತನ್ನ ನಾರ್ಮಲ್ ಪೊಟೆನ್ಷಿಯಲಿಗೆ ಬರೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಬಂದು ಬಿಡುತ್ತೆ. ಸೊ ನಾರ್ಮಲ್ ಪೊಟೆನ್ಷಿಯಲ್ ಮತ್ತು ಅದು ಇನಿಷಿಯಲ್ ಪೊಟೆನ್ಷಿಯಲಿಗೆ ಬಂತು ಅಂದರೆ ಮತ್ತೆ ನೆಕ್ಸ್ಟ್ ಸ್ಪರ್ಮ್ ಕೂಡ ಅಟ್ಯಾಚ್ ಆಗಬೇಕು. ಅದಕ್ಕೆ ಏನಾಗುತ್ತೆ, ಇಲ್ಲಿ ಸ್ಲೋ ಬ್ಲಾಕ್ ಆಫ್ ಪಾಲಿಸ್ಪರ್ಮಿ ಆಗುತ್ತೆ. ಅಲ್ಲೇನಾಗುತ್ತೆ, ಒಂದು ಸತಿ ಇದೇನು ಸ್ಟಿಮ್ಯುಲೇಷನ್ ಸಿಕ್ಕಿದೆಯಲ್ಲ ಅಟ್ಯಾಚ್ಮೆಂಟು, ಇಲ್ಲಿ ಅಟ್ ಎ ಟೈಮು 2 ಕೆಲಸಗಳಾಗ್ತವೆ. ಈಗ ಯಾವ್ಯಾವು ಅಂತಂದರೆ, ಒಂದು ಸೆಕೆಂಡರಿ oocyte ಸ್ಟೇಜ್ನಲ್ಲಿ ಏನಿತ್ತಲ್ಲ, ಸ್ಪರ್ಮ್ ಸ್ಟಿಮ್ಯುಲೇಷನ್ ಆದಮೇಲೆ ಅದು ಮೆಟಾಫೇಸ್ 2ಗೆ ಅರೆಸ್ಟ್ ಆಗಿತ್ತಲ್ಲ, ಮೆಟಾಫೇಸ್ 2ಇಂದ ಎನಾಫೇಸ್ 2ಗೆ ಬಂದು ಟೀಲೋಫೇಸ್ 2ಗೆ ಬಂದು ಇನ್ನೊಂದು ಪೋಲಾರ್ ಬಾಡಿಯನ್ನು ಹೊರಗಡೆ ಹಾಕಿ ಇದು ಇವಾಗ ಎಕ್ಸಾಕ್ಟ್ಲಿ ಎಗ್ ಅಂತ ಅನಿಸ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ? ಇನಿಷಿಯಲಿ ಇಟ್ ವಾಸ್ ಅ ಸೆಕೆಂಡರಿ oocyte ಸ್ಟೇಜ್. ಇಲ್ಲಿಂದ ಸ್ಪರ್ಮ್ ಅಟ್ಯಾಚ್ ಆಯಿತು ಅಂತಂದರೆ ಒಂದು ರೀತಿ ಅದು ಸ್ಟಿಮ್ಯುಲೇಷನ್ ಇದ್ದಂಗೆ. ಸೆಕೆಂಡರಿ oocyte ಇಮಿಡಿಯೇಟ್ಲಿ ಕ್ವಿಕ್ಕಾಗಿ ಇಟ್ ವಿಲ್ ಕಂಪ್ಲೀಟ್ಸ್ ದ ಮಿಯೋಸಿಸ್ 2 ಸ್ಟೆಪ್ ಆ್ಯಂಡ್ ಇಟ್ ವಿಲ್ ಫಾರ್ಮ್ ಅ ಫೀಮೇಲ್ ಗ್ಯಾಮೆಟ್, ಎಕ್ಸಾಕ್ಟ್ ಫೀಮೇಲ್ ಗ್ಯಾಮೆಟ್, ಓವಮ್ ಅಥವಾ ಎಗ್. ಇವಾಗ ಇನ್ನೂ ಒಂದು ಪೋಲಾರ್ ಬಾಡಿ ಕೂಡ ರಿಲೀಸ್ ಆಗುತ್ತೆ. ಇದು ಒಂದು. ಸೆಕೆಂಡ್ ಏನಾಗುತ್ತೆ ಅಂದರೆ, ಈ ಮೆಂಬ್ರೇನ್ ಅಟ್ಯಾಚ್ಮೆಂಟ್ ಆಗೋದ್ರಿಂದ ದೆರ್ ಈಸ್ ಎ ಇನ್ಫ್ಲಕ್ಸ್ ಆಫ್ ಕ್ಯಾಲ್ಶಿಯಂ ಅಯಾನ್ಸ್. ಹೊರಗಡೆ ಇದನ್ನು ತೆಗೆದುಬಿಡೋಣ. ಸೊ ವಿಲ್ ರಿಮೂವ್ ದಿಸ್. ಸೊ ಓನ್ಲಿ ಒನ್ ಸ್ಪರ್ಮ್ ಹ್ಯಾಸ್ ಎಂಟರ್ಡ್ ದ perivitelline space and it has attached with the egg plasma membrane. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಈ ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ ಸೊ ಝೋನಾ ಪೆಲ್ಸಿಡಾ ಕ್ಲೋಸ್ ಆಯಿತು. ನೆಕ್ಸ್ಟು ಈ ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ ಕ್ಯಾಲ್ಶಿಯಂ ಅಯಾನ್ಸು ಒಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ದೆರ್ ಈಸ್ ಎ ಇನ್ಫ್ಲಕ್ಸ್ ಆಫ್ ಕ್ಯಾಲ್ಶಿಯಂ ಅಯಾನ್ಸ್. ಓಕೆ, ಅಟ್ ದ ಸೇಮ್ ಟೈಮ್ ಈ ಎಗ್ ಒಳಗಡೆ ಇರುವಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಲ್ಲಿ ಬಂತು? ಎಗ್ ಅಂದರೆ ಅದು ಕೂಡ ಒಂದು ಸೆಲ್ ಅಂತಂದರೆ ಅಲ್ಲಿ ಏನಿರಬೇಕು, ಸೆಲ್ ಆರ್ಗನಲೈಸ್ ಇರಲೇಬೇಕು. ಸೊ ಈ ಎಗ್ಗದ್ದು ಏನು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆಯಲ್ಲ, ಇಟ್ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ದ ಕ್ಯಾಲ್ಶಿಯಂ ಅಯಾನ್ಸ್. ಓಕೆ, ಸೊ ಹೊರಗಡೆಯಿಂದನೂ ಕ್ಯಾಲ್ಶಿಯಂ ಬರ್ತಾ ಇದೆ, ಒಳಗಡೆ ಇಂದನೂ ಕೂಡ ಕ್ಯಾಲ್ಶಿಯಂ ರಿಲೀಸ್ ಆಗ್ತಾ ಇದೆ. ಕ್ಯಾಲ್ಶಿಯಂ ಏನು ಮಾಡ್ತವೆ ಅಂದರೆ ಹೋಗಿ ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸನ್ನು ಸ್ಟಿಮ್ಯುಲೇಟ್ ಮಾಡ್ತವೆ. ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸ್ ಸ್ಟಿಮ್ಯುಲೇಟ್ ಆಯಿತು ಅಂದರೆ ದೀಸ್ ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸ್ ದೇ ವಿಲ್ ಕಮ್ ಆ್ಯಂಡ್ ಫ್ಯೂಸ್ ವಿತ್ ದ ಪ್ಲಾಸ್ಮಾ ಮೆಂಬ್ರೇನ್, ಎಗ್ ಪ್ಲಾಸ್ಮಾ ಮೆಂಬ್ರೇನ್. ಇದು ಪೂರ್ತಿ ಆಗುತ್ತೆ, ನಾನು ಇಲ್ಲಿ ಮಾತ್ರ ತೋರಿಸ್ತಾ ಇರೋದು. ಓಕೆ, ಸೊ ಕ್ಯಾಲ್ಶಿಯಂ ಅಯಾನ್ಸ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದ್ದಕ್ಕೆ ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸ್ ಹೋಗಿ ಪ್ಲಾಸ್ಮಾ ಮೆಂಬ್ರೇನಿಗೆ ಅಟ್ಯಾಚ್ ಆಗಿ ದೇ ವಿಲ್ ಓಪನ್, ಈ ರೀತಿ ಓಪನ್ ಆಗಿ ದೇ ವಿಲ್ ರಿಲೀಸ್ ದೇರ್ ಸಿಕ್ರೀಷನ್ಸ್. ಓಕೆ, ದೇ ವಿಲ್ ರಿಲೀಸ್ ದೇರ್ ಸಿಕ್ರೀಷನ್ಸ್. ಸೊ ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸಿಂದ ಏನು ಸಿಕ್ರಿಷನ್ ಬರುತ್ತಲ್ಲ, ಇದೇನು ಮಾಡುತ್ತೆ, ಹೋಗಿ ಝೋನಾ ಪೆಲ್ಸಿಡಾ ಲೇಯರ್ಗೆ ಏನಿತ್ತಲ್ಲ ಅದಕ್ಕೆ ಹೋಗಿ ಅಟ್ಯಾಚ್ ಮಾಡುತ್ತೆ. ಆ್ಯಂಡ್ ದಿಸ್ ಇನ್ ಟರ್ನ್ ರಿಸಲ್ಟ್ಸ್ ಇನ್ ಹಾರ್ಡನಿಂಗ್ ಆಫ್ ದ ಝೋನಾ ಪೆಲ್ಸಿಡಾ ಲೇಯರ್. ಸೊ ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸಿಂದ ಬಂದಂತಹ ಕೆಮಿಕಲ್ಸು ಹೊರಗಡೆ ಇರುವಂತಹ ಝೋನಾಗೆ ಹೋಗಿ ಅಟ್ಯಾಚ್ ಆಗ್ತವೆ. ಅದರಿಂದ ಝೋನಾ ಲೇಯರು ಹಾರ್ಡ್ ಆಗುತ್ತೆ. ಪ್ಲಸ್ ಝೋನಾ ಮೇಲ್ಗಡೆ ಏನು ರಿಸೆಪ್ಟರ್ಸ್ ಇದ್ವಲ್ಲ ಈ ರೀತಿ, ಯಾಕೆ ರಿಸೆಪ್ಟರ್ಸ್, ಯಾವ ರಿಸೆಪ್ಟರ್ಸ್ ಇದು? ZP3 ರಿಸೆಪ್ಟರ್. ಯಾಕೆ ಇದು? ಸ್ಪರ್ಮನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ, ಹೌದಾ? ಸೊ ಈ ಕಾರ್ಟಿಕಲ್ ಏನು ಸಿಕ್ರಿಷನ್ಸ್ ಇದಾವಲ್ಲ ಅವೇನು ಮಾಡ್ತವೆ, ಝೋನಾ ಲೇಯರ್ಗೆ ಅಟ್ಯಾಚ್ ಆದಮೇಲೆ ಈ ಎಲ್ಲ ರಿಸೆಪ್ಟರ್ಸನ್ನು ರಿಮೂವ್ ಮಾಡಿಬಿಡ್ತವೆ. ಸೊ ರಿಸೆಪ್ಟರ್ಸೇ ಇಲ್ಲ ಅಂತಂದರೆ ನೆಕ್ಸ್ಟ್ ಸ್ಪರ್ಮಲ್ಲಿ ಅಟ್ಯಾಚ್ ಆಗಲಿಕ್ಕೆ ಸಿಗ್ನಲ್ ಅಂತಲೇ ಇರೋದಿಲ್ಲ. ಆ್ಯಂಡ್ ದಿಸ್ ವಿ ಕಾಲ್ ಇಟ್ ಆಸ್ ಅ ಸ್ಲೋ ಬ್ಲಾಕ್ ಟು ಪಾಲಿಸ್ಪರ್ಮಿ. ಸ್ಲೋ ಬ್ಲಾಕ್ ಟು ಪಾಲಿಸ್ಪರ್ಮಿ. ಓಕೆ, ಆಲ್ರೆಡಿ ಫಾಸ್ಟ್ ಬ್ಲಾಕ್ ಆಗಿತ್ತು ಅಲ್ಲಿ. ಯಾಕೆ ಸ್ಲೋ ಬ್ಲಾಕ್ ಆಯಿತು? ಯಾಕಂದರೆ ಫಾಸ್ಟ್ ಬ್ಲಾಕ್ ಆಫ್ ಪಾಲಿಸ್ಪರ್ಮಿ ಏನಿದೆಯಲ್ಲ ಹೆಂಗೆ ಅಟೆಂಡ್ ಮಾಡಿದ್ವಿ? ಬೈ ಡಿಪೋಲರೈಸೇಷನ್ ಆಫ್ ದ ಎಗ್ ಪ್ಲಾಸ್ಮಾ ಮೆಂಬ್ರೇನ್. ಅದು ಟೆಂಪ್ರರಿ ಪ್ರೋಸೆಸ್. ಓಕೆ,
ಒಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇತ್ತು ಪ್ಲಾಸ್ಮಾ ಮೆಂಬ್ರೇನಿಗೆ, ಸ್ಪರ್ಮ್ ಅಟ್ಯಾಚ್ ಆದಮೇಲೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು ಚೇಂಜ್ ಆಗಿತ್ತಲ್ಲ, ವಿದಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅದು ಮತ್ತೆ ತನ್ನ ನಾರ್ಮಲ್ಗೆ ಬಂದುಬಿಡುತ್ತೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ ಫಾಸ್ಟ್ ಬ್ಲಾಕ್ ಆಫ್ ಪಾಲಿಸ್ಪರ್ಮಿ ಜಾಸ್ತಿ ಹೊತ್ತು ಅದು ಸ್ಪರ್ಮನ್ನು ಪ್ರಿವೆಂಟ್ ಮಾಡ್ತಾ ಇರೋದಿಲ್ಲ, ಕ್ವಿಕ್ಕಾಗಿ ಮತ್ತೆ ಅದು ಒರಿಜಿನಲ್ ಪೊಟೆನ್ಷಿಯಲಿಗೆ ಬಂತು ಅಂದರೆ ಅಗೇನ್ ಇಟ್ ಕ್ಯಾನ್ ಅಲೋ ದ ನೆಕ್ಸ್ಟ್ ಸ್ಪರ್ಮ್. ಅವಾಗ ಏನಾಗುತ್ತೆ, ಸ್ಲೋ ಬ್ಲಾಕ್ ಟು ಪಾಲಿಸ್ಪರ್ಮಿ ಆಗುತ್ತೆ. ಸ್ಲೋ ಬ್ಲಾಕ್ ಟು ಪಾಲಿಸ್ಪರ್ಮಿಯಲ್ಲಿ ಏನಾಗುತ್ತೆ, ಕ್ಯಾಲ್ಶಿಯಂ ಅಯಾನ್ಸು ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸನ್ನು ಸ್ಟಿಮ್ಯುಲೇಟ್ ಮಾಡ್ತವೆ. ಕಾರ್ಟಿಕಲ್ದು ಎಲ್ಲ ಸೆಕ್ರೇಷನ್ಸ್ ಹೊರಗಡೆ ಬಂದು ಝೋನಾ ಲೇಯರನ್ನು, ಸೊ ಈ ಲೇಯರು ಕಂಪ್ಲೀಟಾಗಿ ಇವಾಗ ಹಾರ್ಡ್ ಆಗಿಬಿಡ್ತು. ಝೋನಾ ಲೇಯರ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಫರ್ಟಿಲೈಸೇಷನ್ ಆದಮೇಲೂ ಕೂಡ ಝೋನಾ ಲೇಯರು ಹಾಗೇ ಇರುತ್ತೆ. ಸೊ ಕಾರ್ಟಿಕಲ್ದು ಸಿಕ್ರೀಷನ್ಸ್ ಹೋಗಿ ಝೋನಾ ಲೇಯರನ್ನು ಹಾರ್ಡ್ ಮಾಡಿ ರಿಸೆಪ್ಟರ್ಸನ್ನು ರಿಮೂವ್ ಮಾಡಿಬಿಡುತ್ತೆ. ಇದರಿಂದ ನೆಕ್ಸ್ಟ್ ಯಾವುದೇ ಸ್ಪರ್ಮು ಈ ಸ್ಟ್ರಕ್ಚರಿಗೆ ಹೋಗಿ ಅದು ಅಟ್ಯಾಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಫಾಸ್ಟ್ ಬ್ಲಾಕ್ ಆ್ಯಂಡ್ ಸ್ಲೋ ಬ್ಲಾಕ್ ಯಾಕೆ ಆಗಬೇಕು, ಬಿಕಾಸ್ ಟು ಪ್ರಿವೆಂಟ್ ದ ಪಾಲಿಸ್ಪರ್ಮಿ. ಒಂದು ಎಗ್ಗಿಗೆ ಒಂದು ಸ್ಪರ್ಮ್ ಮಾತ್ರ ಹೋಗಿ ಅಟ್ಯಾಚ್ ಆಗಿ ಜೆನೆಟಿಕ್ ಮಟೀರಿಯಲನ್ನು ಕೊಡಬೇಕು, ಒಂದು ಸೆಟ್ ಆಫ್ ಕ್ರೋಮೋಸೋಮನ್ನು. ಇನ್ ಕೇಸ್ ಬೈ ಎನಿ ಚಾನ್ಸ್ ಎರಡು ಸ್ಪರ್ಮ್ ಏನಾದರೂ ಒಳಗಡೆ ಹೋಗಿತ್ತು ಅಂದರೆ ಅವಾಗ ಏನಾಯಿತು, ಟ್ರಿಪ್ಲಾಯ್ಡ್ ಆಯಿತು. ಯಾಕಂದರೆ ಆಲ್ರೆಡಿ ಒಂದು ಹೆಪ್ಲಾಯ್ಡ್ ಇದೆ ಎಗ್ಗದ್ದು, ಒಂದು ಎಗ್ ಪ್ಲಸ್ 2 ಸ್ಪರ್ಮ್ ಅಂದರೆ 3 ಸೆಟ್ ಆಫ್ ಜೆನೆಟಿಕ್ ಮಟೀರಿಯಲ್, 3N ಆಯಿತು. ಓಕೆ, 3N ಆದಂತಹ ಏನು ಒಂದು ಜೀವಿ ಆಯಿತು ಅಂದರೆ ಆಗೋದಕ್ಕೆ ಚಾನ್ಸೇ ಇಲ್ಲ. 3N ಆಯಿತು ಅಂತಂದರೆ ಅಂತಹ ಜೀವಿ ಅಂದರೆ ಅಂತಹ ಒಂದು ಝೈಗೋಟು ಫಾರ್ಮ್ ಆಗೋದಿಲ್ಲ. ಓಕೆ, ಯಾವತ್ತು ಡಿಪ್ಲಾಯ್ಡ್ ಮಾತ್ರ ಇದ್ದರೆ ಅದು ನೇಚರಲ್ಲಿ ಸೆಲೆಕ್ಟ್ ಆಗಿ ನೆಕ್ಸ್ಟ್ ಅದು ಕ್ಲೀವೇಜ್ ಆಗ್ತಾ ಆಗ್ತಾ ಎಂಬ್ರಿಯೋ ಆಗಿ ಬ್ರೂನ್ ಆಗುತ್ತೆ. ಟ್ರಿಪ್ಲಾಯ್ಡ್ ಆಯಿತು ಅಂತಂದರೆ ಅಗೇನ್ ಇದೆಲ್ಲ ಪ್ರೊಸೀಜರು ಫೇಲ್ ಆಗಿಬಿಡುತ್ತೆ. ಗೊತ್ತಾಯ್ತಾ? ಸೊ ಎಲ್ಲಿಗಿದ್ದೀವಿ ನಾವು, ಕಾರ್ಟಿಕಲ್ ರಿಯಾಕ್ಷನ್ಸ್ ಆಗ್ತಾ ಇದೆ. ಕಾರ್ಟಿಕಲ್ ರಿಯಾಕ್ಷನ್ಸ್ ಯಾಕೆ ಆಯಿತು, ಕ್ಯಾಲ್ಶಿಯಂ ಅಯಾನ್ಸಿಂದ ಆಯಿತು. ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸ್ದು ಸಿಕ್ರಿಷನ್ಸ್ ಏನು ಮಾಡಿದ್ವು, ಝೋನಾ ಲೇಯರನ್ನು ಹಾರ್ಡ್ ಮಾಡಿ ಅಲ್ಲಿರುವಂತಹ ಎಲ್ಲ ರಿಸೆಪ್ಟರ್ಸನ್ನು ಪೂರ್ತಿ ಡಿಸ್ಟ್ರಾಯ್ ಮಾಡಿಬಿಟ್ಟು, ಸೊ ರಿಸೆಪ್ಟರ್ಸ್ ಯಾವುವು ಉಳ್ಳೇ ಇಲ್ಲ. ಇದೆಲ್ಲ ಆಗಬೇಕಾದ್ರೆ ಇಲ್ಲೇನು ಪ್ಲಾಸ್ಮಾ ಮೆಂಬ್ರೇನ್ ಎರಡು ಅಟ್ಯಾಚ್ ಆಗಿತ್ತಲ್ಲ, ಒಂದು ಎಗ್ಗದ್ದು ಮತ್ತು ಒಂದು ಸ್ಪರ್ಮದ್ದು, ಇದು ಡಿಸಾಲ್ವ್ ಆಗಿಬಿಡುತ್ತೆ. ಡಿಸಾಲ್ವ್ ಆಗಿ ಇಲ್ಲಿರುವಂತಹ ಏನು ಸ್ಪರ್ಮ್ ಇದೆ ಅದು ಒಳಗಡೆ ಎಂಟರ್ ಆಗಿಬಿಡುತ್ತೆ. ಓಕೆ, ಕೆಲವೊಂದು ಸ್ಪೀಸೀಸ್ನಲ್ಲಿ ಸ್ಪರ್ಮದ್ದು ಹೆಡ್ ಮಾತ್ರ ಎಂಟರ್ ಆಗುತ್ತೆ. ಕೆಲವೊಂದು ಸತಿ ಹೆಡ್ ಪ್ಲಸ್ ಮಿಡಲ್ ಪೋರ್ಷನ್ ಎಂಟರ್ ಆಗುತ್ತೆ. ಕೆಲವೊಂದು ಸತಿ ಎಂಟೈರ್ ಸ್ಪರ್ಮ್ ಒಳಗಡೆ ಎಗ್ ಒಳಗಡೆ ಎಂಟರ್ ಆಗುತ್ತೆ. ಸೊ ಇಫ್ ಯು ಟಾಕ್ ಅಬೌಟ್ ದ ಹ್ಯೂಮನ್ ರಿಪ್ರೊಡಕ್ಷನ್, ನಮ್ಮ ಬಾಡಿ ಒಳಗಡೆ ಹ್ಯೂಮನ್ ಫರ್ಟಿಲೈಸೇಷನ್ನಲ್ಲಿ ಈ ಸ್ಪರ್ಮದ್ದು ಏನು ಭಾಗ ಇತ್ತಲ್ಲ, ಹೆಡ್ ಪೋರ್ಷನ್, ಮಿಡಲ್ ಪೋರ್ಷನ್, ಟೇಲ್ ಪೋರ್ಷನ್, ಆ ಎಂಟೈರ್ ಪೋರ್ಷನ್ನು ಎಗ್ ಒಳಗಡೆ ಎಂಟರ್ ಆಗಿಬಿಡುತ್ತೆ. ಸೊ ಒಂದು ಸತಿ ಎಂಟರ್ ಒಳಗಡೆ ಆಯಿತು ಅಂತಂದರೆ ಎಗ್ನಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಪ್ಲಸ್ ಸ್ಪರ್ಮ್ನಲ್ಲಿ ಇರುವಂತಹ ನ್ಯೂಕ್ಲಿಯಸ್ಸು ಜಾಯಿನ್ ಆಗುತ್ತೆ. ಸೊ ನೆಕ್ಸ್ಟ್ ಏನನ್ನು ನಾವಿಲ್ಲಿ ತೋರಿಸ್ಬೋದು, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಪ್ರೋನ್ಯೂಕ್ಲಿಯಸ್. ಓಕೆ, ನಾವು ಸಿ ಹಿಯರ್, ನಾವು ದಿಸ್ ಈಸ್ ಇಂಟ್ರೆಸ್ಟಿಂಗ್. ಸೊ ಸ್ಪರ್ಮ್ ಒಳಗಡೆ ಎಂಟರ್ ಆಗಿದೆ, ಇಲ್ಲಿ ನ್ಯೂಕ್ಲಿಯಸ್ ಇದೆ, ಎಕ್ರೋಸೋಮ್ ಆಲ್ರೆಡಿ ಹೋಗಿದೆ, ಮಿಡಲ್ ಪೀಸ್ ಆ್ಯಂಡ್ ದಿಸ್ ಈಸ್ ದ ಟೇಲ್. ಸೊ ಸ್ಲೋ ಆಗಿ ಈ ಹೆಡ್ ಪೋರ್ಷನ್, ಮಿಡಲ್ ಪೋರ್ಷನ್, ಟೇಲ್ ಪೋರ್ಷನ್ ಇದೆಲ್ಲವೂ ಹೋಗ್ಬಿಡುತ್ತೆ. ಫ್ಯಾಗೋಸೈಟೋಸಿಸ್ ಆಗಿ ಒಳಗಡೆ ಅದೆಲ್ಲವೂ ಹೋಗ್ಬಿಡ್ತು. ಮಿಕ್ಕಿದ್ದೇನು ಎಗ್ ನ್ಯೂಕ್ಲಿಯಸ್ ಮಾತ್ರ ಎನ್ಲಾರ್ಜ್ ಮಾಡಿದ್ದೀನಿ. ಸಾರಿ, ಇದು ಸ್ಪರ್ಮ್ ನ್ಯೂಕ್ಲಿಯಸ್. ಓಕೆ, ಇಲ್ಲೇನಿದೆ, ಆಲ್ರೆಡಿ ಎಗ್ ನ್ಯೂಕ್ಲಿಯಸ್ ಇದೆ. ಎಗ್ ನ್ಯೂಕ್ಲಿಯಸ್ನಲ್ಲಿ ಏನಿದೆ, ಒಂದು ಸೆಟ್ ಆಫ್ ಕ್ರೋಮೋಸೋಮ್ ಇದೆ. ಸ್ಪರ್ಮ್ನಲ್ಲಿ ಏನಿದೆ, ಅಗೇನ್ ಒಂದು ಸೆಟ್ ಆಫ್ ಕ್ರೋಮೋಸೋಮ್ ಇದೆ. ಸೊ ಇಲ್ಲಿರುವಂತಹ ಮೇಲ್ ನ್ಯೂಕ್ಲಿಯಸ್ ಆ್ಯಂಡ್ ದಿಸ್ ಈಸ್ ದ ಫಿಮೇಲ್ ನ್ಯೂಕ್ಲಿಯಸ್, ಇವೆರಡೂ ಕೂಡಿ ಜಾಯಿನ್ ಆಗ್ತವೆ. ಸೊ ಅವೆರಡೂ ಮರ್ಜ್ ಆಯಿತು ಅಂತಂದರೆ ನಾವು ವಿ ಹ್ಯಾವ್ ಅ 2 ಸೆಟ್ ಆಫ್ ಕ್ರೋಮೋಸೋಮ್ಸ್, 2 ಸೆಟ್ ಆಫ್ ಜೆನೆಟಿಕ್ ಮಟೀರಿಯಲ್. ಸೊ ಈ ಪ್ರೋಸೆಸ್, ಲಾಸ್ಟ್ ಪ್ರೋಸೆಸ್ ಏನಿದೆಯಲ್ಲ, ಇದನ್ನು ನಾವು ಏನಂತ ಹೇಳ್ತೀವಿ, ಸಿಂಗ್ಯಾಮಿ. ವಾಟ್ ಡು ಯು ಮೀನ್ ಬೈ ಸಿಂಗ್ಯಾಮಿ? ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಪ್ರೋನ್ಯೂಕ್ಲಿಯಸ್. ಸೊ ಎರಡೂ ನ್ಯೂಕ್ಲಿಯಸ್ ಕಂಬೈನ್ ಫ್ಯೂಸ್ ಆಯಿತು ಅಂದರೆ ಎರಡೂ ಜೆನೆಟಿಕ್ ಮಟೀರಿಯಲ್ಲು ಫ್ಯೂಸ್ ಆದಂಗೆ ಟು ಫಾರ್ಮ್ ಅ ಡಿಪ್ಲಾಯ್ಡ್ ಸೆಟ್. ಒಂದು ಸತಿ ಪ್ರೋನ್ಯೂಕ್ಲಿಯಸ್ ಎರಡು ಮಿಂಗಲ್ ಆಯಿತು ಅಂತಂದರೆ ನಾವು ದಿಸ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆ್ಯಸ್ ಅ ಝೈಗೋಟ್. ವೈ ಝೈಗೋಟ್? ಬಿಕಾಸ್ ಇದು 2N ಸ್ಟೇಜ್ನಲ್ಲಿಗೆ ಬಂತು.
Okay, so this is the ultimate step of the fertilization. ಸೊ ಇದೆಲ್ಲವೂ ಪ್ರೊಸೆಸ್ ಆಗ್ತಾ ಯಾವ್ಯಾವುದು ಇದೆಲ್ಲ ಪ್ರೊಸೆಸ್ ಆಗ್ತಾ ಲಾಸ್ಟಿಗೆ ಎರಡೂ ನ್ಯೂಕ್ಲಿಯಸ್ಗಳು ಜಾಯಿನ್ ಆಗಿ ಡಿಪ್ಲಾಯ್ಡ್ ಸೆಟ್ಟನ್ನು ಫಾರ್ಮ್ ಮಾಡಿ ಝೈಗೋಟ್ ಅಂತ ಫಾರ್ಮ್ ಮಾಡ್ತವೆ. ಆ್ಯಂಡ್ ಸ್ಟಿಲ್ ಯು ಹ್ಯಾವ್ ಟು ರಿಮೆಂಬರ್, ಇನ್ನೂ ಕೂಡ ಝೈಗೋಟ್ ಒಳಗಡೆ ಅಲ್ಟಿಮೇಟ್ ಆಗಿ ನಮ್ಗೇನು ಸಿಕ್ತು, ಇದೆಲ್ಲ ಮುಗೀತು. ಇವಾಗ ಕಾರ್ಟಿಕಲ್ ರಿಯಾಕ್ಷನದ್ದು ಕೆಲಸ ಮುಗೀತು. ನಾವು ಹಿಯರ್ ವಿ ಹ್ಯಾವ್ the zygote ಒಳಗಡೆ, and very very important, still this zygote is covered by a zona pellucida layer. zygote ಒಳಗಡೆ ಇನ್ನೂ ಡೆವಲಪ್ ಆಗಬೇಕಾದ್ರೆ ಝೋನಾ ಲೇಯರು ಹಾಗೇ ಇರುತ್ತೆ. ಅದು ಯಾವಾಗ ಬ್ರೇಕ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಲಿಯೋಣಂತೆ. ಐ ಹೋಪ್ ಆಲ್ ದಿ ಸ್ಟೆಪ್ಸ್ ಆರ್ ಪೂರ್ತಿಯಾಗಿ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಟ್ಸ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಇದೇನೇ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇಲ್ಲಿ ಬರೀಲ್ಲ, ಇಲ್ಲ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇದೆಲ್ಲರದು ಸ್ಟೆಪ್ ಬೈ ಸ್ಟೆಪ್ ಏನೇನು ಆಗ್ತಾ ಇದೆ ಅಂತ ನೋಟ್ಸಲ್ಲಿ ಹಾಕಿದ್ದೀನಿ. ಸೊ ಈ ವಿಡಿಯೋದೇನು ಹೆಡ್ಡಿಂಗ್ ಇದೆ ಅದರ ಮುಂದ್ಗಡೆ ಇರುವಂತಹ ಮಾರ್ಕನ್ನು, ಈ ರೀತಿ ಇರುವಂತಹ ಮಾರ್ಕನ್ನು ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಓಪನ್ ಆಗುತ್ತೆ. ಅಲ್ಲಿ ಬ್ಲೂ ಕಲರ್ ಲಿಂಕನ್ನು ಕ್ಲಿಕ್ ಮಾಡಿ ನಿಮಗೆ ಹ್ಯಾಂಡ್ ರಿಟನ್ ನೋಟ್ಸು ಸಿಗುತ್ತೆ. ಅದರಲ್ಲಿ ಇದೆಲ್ಲ ಸ್ಟೆಪ್ಸನ್ನು ನಾನು ಏನಂತಾರೆ ಬರೆದಿದ್ದೀನಿ. ಅದು ನೀವು ರೆಫರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಫರ್ಟಿಲೈಸೇಷನ್ ಫಸ್ಟು ಓವ್ಯುಲೇಷನ್ ಆಯಿತು, ಅದಾದಮೇಲೆ ಸ್ಪರ್ಮ್ ರಿಲೀಸ್ ಆಯಿತು. ಆ ಸ್ಪರ್ಮದ್ದು ಕೆಪಾಸಿಟೇಷನ್ ಆಗಿ ಹೆಡ್ನಲ್ಲಿರುವಂತಹ ಪ್ಲಾಸ್ಮಾ ಮೆಂಬ್ರೇನ್ ಹೋಯಿತು. ಅದಾದಮೇಲೆ ಕೀಮೋ ಅಟ್ರಾಕ್ಷನ್, ಸ್ಪೀಸೀಸ್ ಸ್ಪೆಸಿಫಿಕ್ ಎಗ್ಗಿಂದ ಫರ್ಟಿಲೈಸಿನ್, ಸ್ಪರ್ಮಿಂದ ಆ್ಯಂಟಿ ಫರ್ಟಿಲೈಸಿನ್ ಆಗಿ ಸ್ಪರ್ಮು ಎಗ್ ಕಡೆ ಅಟ್ರ್ಯಾಕ್ಟ್ ಆಗ್ತಾ ಹೋಯಿತು. ಅದಾದಮೇಲೆ ಎಕ್ರೋಸೋಮಲ್ ರಿಯಾಕ್ಷನ್ಸ್ ಆಗಿ ಎಕ್ರೋಸೋಮ್ನಲ್ಲಿರುವಂತಹ ಎನ್ಸೈಮ್ಸ್ಗಳು ಲಿಬರೇಟ್ ಆಗಿ ಕೊರೋನಾ ರೇಡಿಯೇಟಾ ಸೆಲ್ಸನ್ನು, ಹ್ಯಾಲುರೋನಿಕ್ ಆ್ಯಸಿಡನ್ನು ಅವು ಡೈಜೆಸ್ಟ್ ಮಾಡ್ದಂಗೆ ಡೈಜೆಸ್ಟ್ ಆಗ್ತಾ ಸ್ಪರ್ಮು ಮುಂದಕ್ಕೆ ಹೋಗುತ್ತೆ. ZP ರಿಸೆಪ್ಟರ್ಸಿಗೆ ಅದು ಅಟ್ಯಾಚ್ ಆಗುತ್ತೆ. ದೆನ್ ZP ರಿಸೆಪ್ಟರಿಗೆ ಅಟ್ಯಾಚ್ ಆದಮೇಲೆ ಎಕ್ರೋಲೈಸಿನ್ನು ZP ಲೇಯರನ್ನು, ಸ್ಮಾಲ್ ಪಾರ್ಟ್ ಆಫ್ ದ ZP ಲೇಯರನ್ನು ಬ್ರೇಕ್ ಮಾಡುತ್ತೆ. ಸೊ ಸ್ಪರ್ಮು ಒಂದ್ಸತಿ ಒಳಗಡೆ ಎಂಟರ್ ಆಯಿತು ಅಂದರೆ ಇಟ್ ಅಟ್ಯಾಚಸ್ ವಿತ್ ದ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ ಎಗ್. 3 steps you have to remember. ಎಗ್ ಪ್ಲಾಸ್ಮಾ ಮೆಂಬ್ರೇನಿಗೆ ಟಚ್ ಆದಮೇಲೆ ಸೆಕೆಂಡರಿ oocyte ಮಿಯೋಸಿಸ್ 2 ಕಂಪ್ಲೀಟ್ ಆಗಿ ಎಗ್ಗನ್ನು ಫಾರ್ಮ್ ಮಾಡುತ್ತೆ. ಡಿಪೊಲರೈಸೇಷನ್ ಆಫ್ ದ ಪ್ಲಾಸ್ಮಾ ಮೆಂಬ್ರೇನ್ ಆಗುತ್ತೆ. ಅದರಿಂದ ಫಾಸ್ಟ್ ಬ್ಲಾಕ್ ಟು ಪಾಲಿಸ್ಪರ್ಮಿ. ಥರ್ಡ್ನಲ್ಲಿ ಏನಾಗುತ್ತೆ, ಕ್ಯಾಲ್ಶಿಯಂ ಅಯಾನ್ಸನ್ನು ಇಟ್ಕೊಂಡು ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸು ಹೊರಗಡೆ ಬಂದು, ಕಾರ್ಟಿಕಲ್ ಗ್ರ್ಯಾನ್ಯೂಲ್ಸದ್ದು ಸಿಕ್ರೇಷನ್ನು ಹೊರಗಡೆ ಬಂದು ZP ಲೇಯರ್ಸನ್ನು ಹಾರ್ಡ್ ಮಾಡಿ ರಿಸೆಪ್ಟರ್ಸನ್ನು ರಿಮೂವ್ ಮಾಡಿಬಿಡ್ತವೆ. ಅಟ್ ದ ಸೇಮ್ ಟೈಮ್ ಸ್ಪರ್ಮ್ ನ್ಯೂಕ್ಲಿಯಸ್ ಒಳಗಡೆ ಎಂಟರ್ ಆಗಿ ಇಟ್ ಫ್ಯೂಸಸ್ ವಿತ್ ದ ಎಗ್ ಪ್ರೋ ನ್ಯೂಕ್ಲಿಯಸ್ ಟು ಫಾರ್ಮ್ ಅ ಡಿಪ್ಲಾಯ್ಡ್ ಝೈಗೋಟ್. ಸೊ ಇದೆಲ್ಲವೂ ಸ್ಟೆಪ್ಸ್ ನಿಮಗೆ 1 by 1 ಎಕ್ಸಾಮಲ್ಲಿ ಆರ್ಡ್ರ್ ಕೂಡ ನಿಮಗೆ ಕೇಳ್ಬೋದು. ಕೆಪಾಸಿಟೇಷನ್ನು ಆಗೋಕ್ಕಿಂತ ಮುಂಚೆ ಕೀಮೋಟ್ರಾಕ್ಷನ್ ಆಗುತ್ತೋ ಅಥವಾ ಕೀಮೋಟ್ರಾಕ್ಷನ್ ಆದಮೇಲೆ ಕೆಪಾಸಿಟೇಷನ್ ಆಗುತ್ತೋ, ಕರೆಕ್ಟಾಗಿ ಸ್ಟೆಪ್ಸ್ ನಿಮಗೆ ಗೊತ್ತಿರಬೇಕು. ಈ ಸ್ಟೆಪ್ಸ್ ಗೊತ್ತಿರಬೇಕು ಅಂದರೆ ಡೈಗ್ರಾಮ್ಸ್ ಎಲ್ಲ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಲಾಸ್ಟ್ ಏನಿದಾವಲ್ಲ ಈ 3 ಸ್ಟೆಪ್ಸು ಇವು ಅಟ್ ಎ ಟೈಮ್ ಆಗ್ತವೆ. ಓಕೆ, ಅಟ್ ಎ ಟೈಮ್ ಒಂದು ಸತಿ ಸ್ಪರ್ಮ್ ಇಲ್ಲಿ ಅಟ್ಯಾಚ್ ಆಯಿತು ಅಂತಂದರೆ ಈ ಕಡೆ ಮಿಯೋಸಿಸ್ 2 ಕಂಪ್ಲೀಟ್ ಆಗುತ್ತೆ, ಈ ಕಡೆ ಫಾಸ್ಟ್ ಬ್ಲಾಕ್ ಆಗುತ್ತೆ, ಈ ಕಡೆ ಸ್ಲೋ ಬ್ಲಾಕ್ ಕೂಡ ಆಗುತ್ತೆ. ಫಾಸ್ಟ್ ಬ್ಲಾಕ್ ಆದಮೇಲೆ ಯಾಕೆ ಸ್ಲೋ ಬ್ಲಾಕ್ ಆಗುತ್ತೆ? ಬಿಕಾಸ್ ಫಾಸ್ಟ್ ಬ್ಲಾಕ್ ಈಸ್ ಅ ವೆರಿ ಟೆಂಪ್ರರಿ ಪೋರ್ಷನ್, ಟೆಂಪ್ರರಿ ಪ್ರೋಸೆಸ್. ಅದಕ್ಕೆ ಸ್ಲೋ ಬ್ಲಾಕ್ ಆಗಿ ಝೋನಾ ಲೇಯರ್ ಹಾರ್ಡ್ ಆಯಿತು ಅಂದರೆ ನೆಕ್ಸ್ಟ್ ಸ್ಪರ್ಮ್ ಬರಲಿಕ್ಕೆ ಯಾವುದೇ ಚಾನ್ಸ್ ಇರೋದಿಲ್ಲ. ಸೊ ಇಟ್ ಪ್ರಿವೆಂಟ್ಸ್ ದ ಪಾಲಿಸ್ಪರ್ಮಿ. ಆ್ಯಂಡ್ ಅಲ್ಟಿಮೇಟ್ಲಿ ಸಿಂಗ್ಯಾಮಿ, ಆಂಫಿಮಿಕ್ಸಸ್ ಅಂತಲೂ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ನಲ್ಲಿ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ದಿಸ್ ಈಸ್ ದ ಫರ್ಟಿಲೈಸೇಷನ್ ಪ್ರೋಸೆಸ್ ಸ್ಟೆಪ್ ಬೈ ಸ್ಟೆಪ್. ಸೊ ಇಟ್ ಈಸ್ ಅ ಸೀರೀಸ್ ಆಫ್ ಇವೆಂಟ್ಸ್ ವಿಚ್ ಅಲ್ಟಿಮೇಟ್ಲಿ ಲೀಡ್ಸ್ ಟು ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೇಟ್ ಟು ಫಾರ್ಮ್ ಅ ಝೈಗೋಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಝೈಗೋಟು ಎಲ್ಲಾಗಿದೆ ಇದೆಲ್ಲವೂ ಅಪ್ಪರ್ ಪಾರ್ಟ್ ಆಫ್ ದ ಫಾಲೋಪಿಯನ್ ಟ್ಯೂಬ್ ಆಂಪ್ಯುಲಾ ಇಸ್ತಮಿಕ್ ಜಂಕ್ಷನ್ನಲ್ಲಿ ನಮಗೆ ಝೈಗೋಟ್ ಫಾರ್ಮ್ ಆಗಿದೆ. ನೆಕ್ಸ್ಟ್ ಈ ಝೈಗೋಟ್ ಯುಟರಸ್ಸಿಗೆ ಬಂದು ಅಟ್ಯಾಚ್ ಆಗಬೇಕು ಅಂದ್ರಷ್ಟೇ ಅಲ್ಲಿ ಪ್ರೆಗ್ನೆನ್ಸಿ ಪೀರಿಯಡ್ ಅಂತ ಎಸ್ಟಾಬ್ಲಿಷ್ ಆಗೋದು, ಗೆಸ್ಟೇಷನಲ್ ಪೀರಿಯಡ್ ಅಂತ ಸ್ಟಾರ್ಟ್ ಆಗೋದು. ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣಂತೆ. ಓಕೆ, ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು for watching.